ವಿಚ್ ಇಸ್ ದಟ್ ವರ್ಲ್ಡ್ಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆಸಿಡ್ ಅಂತ ಹೇಳಿ. ಸೊ ಅವಾಗ ನಿಮ್ಗೊಂದು ಆಸಿಡ್ ಹೆಸರು ಹೇಳ್ತಾರೆ, ಆ ಆಸಿಡ್ನ ಸೂಪರ್ ಆಸಿಡ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಯಾಕೆ ಆಸಿಡ್ ಅಂತ ಹೇಳಿ ಕರಿಬೇಕು? ವೀಕೆಸ್ಟ್ ಆಸಿಡ್. ಬಟ್ ಈ ಆಸಿಡ್ ಕ್ವಾಂಟಿಟಿ ಜಾಸ್ತಿ ಇದೆ, ಅದ್ರಲ್ಲಿ ವಾಟರ್ ಕ್ವಾಂಟಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಯು ಕಾಲ್ ದಿಸ್ ಆಸ್ concentrated carbonic acid. The metal which are placed above hydrogen, these metals can release hydrogen gas. These will release H2 gas. ಇದು ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಿಮಗೆ ಒಂದು ಚಾಪ್ಟರ್ದು ರಿವಿಷನ್ ಈ ಟೈಮ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಹಿಯರ್ ವಿ ಆರ್ revising the complete acids, bases and salts chapter with all the information you should know for your exam. ಹಾಗಾದ್ರೆ let's get started. Acids ಅಂತ ಹೇಳಿದ ತಕ್ಷಣ what comes to your mind? ನೀವು ತುಂಬಾ ಕಡೆ ಆಸಿಡ್ ಜೊತೆ ಇನ್ವಾಲ್ವ್ ಆಗಿದ್ದೀರಾ. ದ ಫಸ್ಟ್ ಥಿಂಗ್ ಇಸ್ ಇನ್ ಯೋರ್ ಸ್ಟಮಕ್ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆಸಿಡಿಟಿ ಬಗ್ಗೆ ನೀವು ಕೇಳಿರಬಹುದು, ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನೀವು ಟಿವಿಯಲ್ಲಿ ಕೂಡ ನೋಡಿರಬಹುದು. ಅದೇ ಥರ ನಾವು ತಿನ್ನುವಂತಹ ಫುಡ್ ಅಂತ ಹೇಳಿ ತಗೊಂಡ್ರೆ ಯಾರಿಗೆ ತಾನೇ ಟ್ಯಾಮರಿನ್ ಇಷ್ಟ ಇರಲ್ಲ? ಟ್ಯಾಮರಿನಲ್ಲಿ ಟಾರ್ಟರಿಕ್ ಆಸಿಡ್ ಯಾರು ತಾನೇ ಟೇಸ್ಟ್ ಮಾಡಿರಲ್ಲ? ಹುಳಿ ಆಗಿರುವಂತಹ ಮಾವು ಅಥವಾ ರಾ ಮ್ಯಾಂಗೋ ಅಂತ ಹೇಳಿದ್ರೆ ಕಾಯಿ ಆಗಿರುವಂತಹ ಹುಳಿ ಆಗಿರುವಂತಹ ಮಾವಿನ ಹಣ್ಣಲ್ಲೂ ಕೂಡ, ಮಾವಿನ ಕಾಯಲ್ಲೂ ಕೂಡ ಟಾರ್ಟರಿಕ್ ಆಸಿಡ್ ಇದೆ ಅಂತ ಹೇಳಿ ಯಾರಿಗೆ ತಾನೇ ಗೊತ್ತಿಲ್ಲ? ಸಿಟ್ರಿಕ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಸಿಟ್ರಸ್ ಫ್ರೂಟ್ಸ್ ಸಚ್ ಆಸ್ ಆರೆಂಜ್ ಅಥವಾ ನಾವು ಲೆಮನ್ ಅಂತ ಹೇಳ್ತೀವಿ, ರೈಟ್? ಸೊ ವಿ ಡೀಲ್ ವಿತ್ ದಿಸ್ ಆಸಿಡ್ಸ್, ಸಬ್ಸ್ಟೆನ್ಸ್ ಕಾಲ್ಡ್ ಆಸ್ ಆಸಿಡ್ ಇನ್ ಡೇ ಟು ಡೇಸ್ ಲೈಫ್. ಬೇಸ್ ಜೊತೆ ಡೀಲ್ ಮಾಡಿದ್ದೀರಾ? ನೀವು ಬೇಸ್ ಅಂತ ಹೇಳಿದ ತಕ್ಷಣ ಇನ್ ಯೋರ್ ಮೈಂಡ್ ದ ಟೇಸ್ಟ್ ಬರುವಂಥದ್ದು ಬಿಟ್ಟರ್ ಟೇಸ್ಟ್ ಆಗಿರಬೇಕು. ಸೊ ಎಸ್, ಯು ಮೈಟ್ ಹ್ಯಾವ್ ಟೇಸ್ಟೆಡ್ ಬಿಟ್ಟರ್ ಗಾರ್ಡ್ ಆ್ಯಂಡ್ ಮೋಸ್ಟ್ ಆಫ್ ಯು ಮೈಟ್ ಲೈಕ್ ಇಟ್, ಮೆನಿ ಆಫ್ ಯು ಮೈಟ್ ನಾಟ್ ಲೈಕ್ ಇಟ್. ಸೊ ಬಿಟ್ಟರ್ ಗಾರ್ಡ್ ಅಂತ ಹೇಳುವಂಥದ್ರಲ್ಲೂ ಕೂಡ ಒಂದು ಬೇಸ್ ಕಂಪೌಂಡ್ ಇದೆ, ಬಟ್ ದೋಸ್ ಬೇಸ್ ಕಂಪೌಂಡ್ಸ್ ಆರ್ ಲಿಟಲ್ ಬಿಟ್ ಡಿಫ್ರೆಂಟ್ ದ್ಯಾನ್ ವಾಟ್ ಐ ಟೀಚ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತಿರುವಂತಹ ಆಸಿಡ್ ಡೆಫಿನೇಷನ್, ಬೇಸ್ ಡೆಫಿನೇಷನ್, ಪರ್ಹ್ಯಾಪ್ಸ್ ನಿಮ್ಮ ಈ NCERT ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಡೆಫಿನೇಷನ್ಸ್ ಎಲ್ಲವುಗಳು ಕೂಡ ಒಂದು ಸೈಂಟಿಸ್ಟ್ ಇದು ಹೇಳಿಕೆಗೆ ಲಿಮಿಟೆಡ್ ಆಗಿದೆ. ಅರೇನಿಯಸ್ ಅಂತ ಹೇಳುವಂತಹ ಸೈಂಟಿಸ್ಟ್ ಇದು ಡೆಫಿನೇಷನ್ ಬೇಸಿಸ್ ಮೇಲೆ ಆಸಿಡ್ ಬೇಸ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಬಟ್ ಜಸ್ಟ್ ನೋ ದ್ಯಾಟ್ ಹೈಯರ್ ಕ್ಲಾಸಸ್ಗೆ ಹೋಗಬೇಕಾದ್ರೆ ಆಸಿಡ್ ಬೇಸಿಗೆ ಬೇರೆ ಬೇರೆ ವರ್ಷನ್ಸ್ ಇದೆ. ಬ್ರಾನ್ಸ್ಟೆಡ್ ಲೌರಿ ಥಿಯರಿ ಕಾನ್ಸೆಪ್ಟ್ ಮೇಲೆ ನಾವು ಕೆಲವೊಂದಷ್ಟು ಸಬ್ಸ್ಟೆನ್ಸ್ ಅನ್ನ ಆಸಿಡ್ ಅಂತ ಹೇಳ್ಬಹುದು. ಸೊ ನೀವು ಇವಾಗ ಗೂಗಲ್ನಲ್ಲಿ ಟೈಪ್ ಮಾಡ್ತೀರಾ ವಿಚ್ ಇಸ್ ದಟ್ ವರ್ಲ್ಡ್ಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆಸಿಡ್ ಅಂತ ಹೇಳಿ. ಸೊ ಅವಾಗ ನಿಮ್ಗೊಂದು ಆಸಿಡ್ ಹೆಸರು ಹೇಳ್ತಾರೆ, ಆ ಆಸಿಡ್ನ ಸೂಪರ್ ಆಸಿಡ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಯಾಕೆ ಆಸಿಡ್ ಅಂತ ಹೇಳಿ ಕರಿಬೇಕು? ಅದಕ್ಕೂ ಇದಕ್ಕೂ ಡೆಫಿನೇಷನ್ಸ್ಗೂ ಏನಾದರೂ ಲಿಂಕ್ ಇದೆಯಾ? ಸೊ ಇದನ್ನೆಲ್ಲ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಸೊ ಕಮೆಂಟ್ ಇನ್ ದ ವಿಡಿಯೋ ಬಿಲೋ ವಿಚ್ ಇಸ್ ದಟ್ ಸ್ಟ್ರಾಂಗೆಸ್ಟ್ ಮಿನರಲ್ ಆಸಿಡ್ ಪ್ರೆಸೆಂಟ್ ಇನ್ ದ ವರ್ಲ್ಡ್. ಓಕೆ, ನೀವು ಕೂಡ ಸರ್ಚ್ ಮಾಡಿ. ಅದೊಂದು ಮಿನರಲ್ ಆಸಿಡ್, ಅದೊಂದು ಆಂಟಿಮನಿ ಮೆಟಲ್ ಇದು ರಿಲೇಟೆಡ್ ಮಿನರಲ್ ಆಸಿಡ್ ಆಗಿರುತ್ತೆ. ಸೊ ಸರ್ಚ್ ಮಾಡಿ, ಮೆನ್ಷನ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಟಾಪಿಕ್. ವಾಟ್ ಈಸ್ ಅನ್ ಆಸಿಡ್? ಆಸಿಡ್ ಅಂತ ಹೇಳಿದ್ರೆ ಏನು? ಸೊ ಅಕಾರ್ಡಿಂಗ್ ಟು ಅ ಸೈಂಟಿಸ್ಟ್ ಕಾಲ್ಡ್ ಆಸ್ ಅರೇನಿಯಸ್, ಅವ್ರು ಹೇಳ್ತಾರೆ ಆಸಿಡ್ ಇಸ್ ದ್ಯಾಟ್ ಸಬ್ಸ್ಟೆನ್ಸ್ ವಿಚ್ ಇಸ್ ಕೆಪಬಲ್ ಆಫ್ ರಿಲೀಸಿಂಗ್ H+ ಅಯಾನ್. ನೀವು ಹೈಡ್ರೋಜನ್ ಬಗ್ಗೆ ಕೇಳಿರ್ತೀರ, ಹೌದಾ? ಹೈಡ್ರೋಜನ್ ಅಂತ ಹೇಳುವಂಥದ್ದು ಒಂದು ಆಟಮ್, ಅದರೊಳಗಡೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ನಲ್ಲಿ ಒಂದು ಪ್ರೋಟಾನ್ ಇದೆ, ಹೊರಗಡೆ ಒಂದು ಎಲೆಕ್ಟ್ರಾನ್ ಇದೆ. ಸೊ ಇದನ್ನು ನಾನು ಹೈಡ್ರೋಜನ್ ನ್ಯೂಟ್ರಲ್ ಆಟಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಬಿಕಾಸ್ ಪ್ರೋಟಾನ್ ಚಾರ್ಜ್ ಅಂಡ್ ಎಲೆಕ್ಟ್ರಾನ್ ಚಾರ್ಜಸ್ ನ್ಯೂಟ್ರಲೈಸ್ಡ್. ಈಗ ಈ ಎಲೆಕ್ಟ್ರಾನ್ಸ್ ಏನಾದರೂ ಹೊರಗಡೆ ಬಂತು ಅನ್ಕೊಳ್ಳಿ, ಸೊ ಆ ಹೈಡ್ರೋಜನ್ ಆಟಮ್ ಅಂತ ಹೇಳುವಂಥದ್ದು ಏನಾಯಿತು? ಹೈಡ್ರೋಜನ್ ಅಯಾನ್ ಆಯಿತು, H+ ಅಯಾನ್ ಆಯಿತು. ಇದೇ ಥರ ಹೈಡ್ರೋಜನ್ ಆಟಮ್ ಕ್ಲೋರಿನ್ ಜೊತೆ ಬಾಂಡ್ ಮಾಡಿರುತ್ತೆ ಬೈ ಶೇರಿಂಗ್ 1 ಎಲೆಕ್ಟ್ರಾನ್. ಯಾವಾಗ ಕ್ಲೋರಿನ್ ತನ್ನ ಬಾಂಡಲ್ಲಿರುವಂತಹ 2 ಎಲೆಕ್ಟ್ರಾನ್ಸ್ನ ಆಚೆಗೆ ತಗೊಳ್ಳುತ್ತೋ, ಹೈಡ್ರೋಜನ್ ಇಸ್ ಲಾಸ್ ಅನ್ ಎಲೆಕ್ಟ್ರಾನ್. H+ ಅಯಾನ್ ಅಂತ ಹೇಳುವಂಥದ್ದು ಹೀಗೆ ಪ್ರೊಡ್ಯೂಸ್ ಆಗುತ್ತೆ. ಆ ಬಾಂಡ್ನಲ್ಲಿ ಹೈಡ್ರೋಜನ್ ತನಗಿರುವಂತಹ ಒಂದು ಎಲೆಕ್ಟ್ರಾನ್ಸ್ನ ಕಳ್ಕೊಂಡಾಗ ಅದು H+ ಅಯಾನ್ ಆಗುತ್ತೆ. ಸೊ ಯಾವ ಸಬ್ಸ್ಟೆನ್ಸ್ ಈ H+ ಅಯಾನ್ಸ್ ಅನ್ನ ಅಕ್ವಿಯಸ್ ಸೊಲ್ಯೂಷನ್ ಅಂದರೆ ವಾಟರ್ ಸೊಲ್ಯೂಷನ್ ಅಲ್ಲಿ ರಿಲೀಸ್ ಮಾಡುತ್ತೋ ಆ ಸಬ್ಸ್ಟೆನ್ಸ್ ಅನ್ನ ನಾವು ಆಸಿಡ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಕೊಡಿ ಆಸಿಡಿಗೆ ಅಂತ ಹೇಳಿದ್ರೆ ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಜನರಲ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಪರ್ಕ್ಲೋರೇಟ್ ಆಸಿಡ್ HClO4 ಇದು ನಿಮಗೆ ಇರ್ಲಿಕ್ಕಿಲ್ಲ ಬಹುಶಃ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆಸಿಡ್, ಪರ್ಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ ಇದನ್ನ. ಹೈಡ್ರೋಕ್ಲೋರಿಕ್ ಆಸಿಡ್, ಪರ್ಕ್ಲೋರಿಕ್ ಆಸಿಡ್. ಸೊ ಇದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಐಮ್ ಜಸ್ಟ್ ಡಿಲೀಟಿಂಗ್ ಅಂಡ್ ಐಮ್ ರೈಟಿಂಗ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಇಸ್
ಕಿಂಗ್ ಆಫ್ ದ ಕೆಮಿಕಲ್ಸ್ ಅಂತ ಹೇಳ್ತೀವಿ. ನೈಟ್ರಿಕ್ ಆಸಿಡ್, ನೀವು ಇದ್ರ ಬಗ್ಗೆ ಕೇಳಿರ್ತೀರಲ್ವಾ, ನೈಟ್ರಿಕ್ ಆಸಿಡ್ ಕಾಂಬಿನೇಷನ್ ಆಫ್ ನೈಟ್ರಿಕ್ ಅಂಡ್ ಕ್ಲೋರೈಡ್ ವಿಲ್ ಡಿಸಾಲ್ವ್ ದ ಗೋಲ್ಡ್ ಮೆಟಲ್ ಅಂತ ಹೇಳಿ ಕೇಳಿದಿರಲ್ವಾ. ಸೊ ಇದೆಲ್ಲವುಗಳು ಕೂಡ ಆಸಿಡ್ ಬಿಕಾಸ್ ಇಟ್ ಇಸ್ ರಿಲೀಸಿಂಗ್, ಇಟ್ ಇಸ್ ಕೇಪಬಲ್ ಆಫ್, ದಿ ಸಬ್ಸ್ಟೆನ್ಸ್ ಆರ್ ಕೇಪಬಲ್ ಆಫ್ ರಿಲೀಸಿಂಗ್ ಏನು, ಹೈಡ್ರೋಜನ್ H+ ಅಯಾನ್ಸ್ ಅನ್ನ ರಿಲೀಸ್ ಮಾಡ್ತಾ ಇದೆ ಈ ಎಲ್ಲ ಸಬ್ಸ್ಟೆನ್ಸ್ಗಳು. ಹಾಗಾಗಿ ಯು ಕಾಲ್ ದೆಮ್ ಆಸ್ ಆಸಿಡ್. ಬೇಸ್ ಅಂತ ಹೇಳಿದ್ರೆ ಏನು, ಬೇಸ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ವಿಚ್ ಇಸ್ ಕೇಪಬಲ್ ಆಫ್ ರಿಲೀಸಿಂಗ್ OH- ಅಯಾನ್. OH- ಅಯಾನ್ ಅನ್ನ ಏನು ಅಂತ ಹೇಳಿ ಕರಿತೀವಿ, ಹೈಡ್ರಾಕ್ಸಿಲ್ ಅಯಾನ್. ಹೈಡ್ರಾಕ್ಸಿಲ್ ಅಯಾನ್, ಹೈಡ್ರಾಕ್ಸಿಲ್ ಅಯಾನ್. H+ ಅನ್ನ ಏನು ಅಂತ ಹೇಳಿ ಕರಿತೀವಿ, ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್. ಯಾರು H+ ಅನ್ನ ಅಕ್ವಿಯಸ್ ಮೀಡಿಯಂನಲ್ಲಿ ಕೊಡ್ತಾರೋ ಆಸಿಡ್, ಯಾರು ಹೈಡ್ರಾಕ್ಸಿಲ್ ಅಯಾನ್ ಅನ್ನ ಅಕ್ವಿಯಸ್ ಮೀಡಿಯಂನಲ್ಲಿ ಕೊಡ್ತಾರೋ ಅವ್ರನ್ನ ಬೇಸ್ ಅಂತ ಹೇಳಿ ಕರಿಬಹುದು. ಸೊ ನಿಮಗೆ ಒಂದು ಜನರಲ್ ಐಡಿಯಾ ಸಿಕ್ತಲ್ವಾ, ಆಸಿಡ್ ಅಂಡ್ ಬೇಸ್ ಸಬ್ಸ್ಟೆನ್ಸ್. ಸಾಲ್ಟ್ ಅಂತ ಹೇಳಿದ್ರೆ ಏನು, ಸಾಲ್ಟ್ ಅಂತ ಹೇಳಿದಾಗ ಆಸಿಡ್ ಮತ್ತೆ ಬೇಸ್ ಎರಡು ರಿಯಾಕ್ಟ್ ಆದಾಗ, ಆಸಿಡ್ ಮತ್ತೆ ಬೇಸ್ ಎರಡು ರಿಯಾಕ್ಟ್ ಆದಾಗ ಆಸಿಡ್ ಅಲ್ಲಿರುವಂತಹ ನೆಗೆಟಿವ್ ಅಯಾನು, ಬೇಸ್ ನಲ್ಲಿರುವಂತಹ ಪಾಸಿಟಿವ್ ಅಯಾನ್, ಆಸಿಡ್ ನಲ್ಲಿರುವ ನೆಗೆಟಿವ್ ಅಯಾನ್, ಬೇಸ್ ನಲ್ಲಿರುವಂತಹ ಪಾಸಿಟಿವ್ ಅಯಾನ್ ಸೇರಿ ಒಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಯು ಕಾಲ್ ಇಟ್ ಕಂಪೌಂಡ್ as ಅಯಾನಿಕ್ ಕಂಪೌಂಡ್. ಫಾರ್ ಎಕ್ಸಾಂಪಲ್ HCl ಅಂತ ಹೇಳುವಂಥದ್ದು ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಬೇಸ್. ಇದರಲ್ಲಿ Cl- ನೆಗೆಟಿವ್ ಪಾರ್ಟ್ ಆಫ್ ದಿ ಆಸಿಡ್ ಅಂಡ್ ಪಾಸಿಟಿವ್ ಪಾರ್ಟ್ ಆಫ್ ದಿ ಬೇಸ್ ಅಂತ ಹೇಳಿದ್ರೆ Na+. ಇದನ್ನ ನಾನು ನೀಟಾಗಿ ಇವಾಗ NaCl ಅಂತ ಹೇಳಿ ಬರಿಬಹುದಲ್ವಾ. ಸೊ ದಿಸ್ NaCl ನ ನಾನು ಸಾಲ್ಟ್ ಅಂತ ಹೇಳ್ತೀನಿ. ಯಾವಾಗ ಆಸಿಡ್ ಅಂಡ್ ಬೇಸ್ ಇಂಟರಾಕ್ಟ್ ಆಗುತ್ತೆ ನನಗೆ ಏನ್ ಸಿಗುತ್ತೆ, ಸಾಲ್ಟ್ ಸಿಗುತ್ತೆ. ಅರ್ಥ ಆಯ್ತಾ ನಿಮಗೆ ಇವಾಗ ಹೇಗೆ ಇದನ್ನ ಅರ್ಥ ಮಾಡ್ಕೊ, ಐ ಮೀನ್ ದ ಎಂಟೈರ್ ಕಾನ್ಸೆಪ್ಟ್ ಅನ್ನ ರಿಲೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಡೆಫಿನೇಷನ್ ಕೊಡ್ತಾ ಹೋಗಿದ್ದೀನಿ. ಆಸಿಡ್ ಅಂತ ಹೇಳುವಂಥದ್ದು ಏನು, ಮೇ ಬಿ ಡಿಫೈನ್ಡ್ as that substance which can release one or more H+ ion in aqueous solution. Aqueous, ನೋಡಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, AQUEOUS, aqueous solution, and changes the color of blue litmus to red. Acid ಅನ್ನ on the basis of source ನಲ್ಲಿ, if they are derived from organic sources like plant based ಆಗಿರಬಹುದು ಅಥವಾ animal based ಆಗಿರಬಹುದು, insect based ಆಗಿರಬಹುದು, ಅಥವಾ acids which are present in different living organism, or if they are present in if they are derived from different living organisms, ಅದು plants, animals ಅಥವಾ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲೂ ಕೂಡ. ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಲೈಕ್ ಟೂ ಟೈಪ್ಸ್, ನಾರ್ಮಲ್ ಅಂಡ್ ಅಬ್ನಾರ್ಮಲ್, ಅಂಡ್ ನಾರ್ಮಲ್ ಪೀಪಲ್ ವಿಲ್ ಹ್ಯಾವ್ ಒನ್ ಸಾರ್ಟ್ ಆಫ್ ಆಸಿಡ್, ಅಬ್ನಾರ್ಮಲ್ ಪೀಪಲ್ ಹ್ಯಾವ್ ದಿ ಅದರ್ ಸಾರ್ಟ್ ಆಫ್ ಆಸಿಡ್. ಡೆಫಿನೆಟ್ಲಿ ನೋ. ಐ ಆಮ್ ಜಸ್ಟ್ ಸೇಯಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಕಂಡು ಬರುವಂತಹ ಆಸಿಡ್ಸ್ ಅನ್ನ ಆರ್ಗ್ಯಾನಿಕ್ ಆಸಿಡ್. ಸೋರ್ಸ್ ಅಂತ ಹೇಳಿದಾಗ ಲಿವಿಂಗ್, ನಾನ್ ಲಿವಿಂಗ್ ಅಂತ ಹೇಳಿ ಆಗುತ್ತೆ. ಸೊ ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಹೇಳ್ತೀವಿ ಇಲ್ಲಿ, ಓಕೆನಾ. ಸೊ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ ಯಾವುದು, ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಮೇ ಬಿ ಅರ್ತ್ ಕ್ರಸ್ಟ್ ಆಗಿರ್ಬೋದು. ಅರ್ತ್ ಕ್ರಸ್ಟ್ ನಲ್ಲಿ ಕಂಡುಬರುವಂತಹ ಮಿನರಲ್ಸ್, ಲಾಟ್ ಆಫ್ ಮಿನರಲ್ಸ್, ಕಾರ್ಬೋನೇಟ್ ಮಿನರಲ್, ಸಲ್ಫೇಟ್ ಮಿನರಲ್, ನೈಟ್ರೇಟ್ ಮಿನರಲ್, ಲಾಟ್ ಆಫ್ ಅದರ್ ಮಿನರಲ್ಸ್ ಆಸ್ ವೆಲ್. ಲೈಕ್ ಏನು ಹೇಳ್ಬೋದು ನಾವು ಮಿನರಲ್ಸ್ ಅಂತ ಹೇಳಿದಾಗ ಸಿಲಿಕೇಟ್ ಮಿನರಲ್ಸ್. ಸೊ ಇಂತಹ ಮಿನರಲ್ಸ್ಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡುವಂತಹ ಆಸಿಡ್ ಅನ್ನ ವಿ ಕಾಲ್ as ಮಿನರಲ್ ಆಸಿಡ್ ಅಥವಾ ಇನ್ಆರ್ಗ್ಯಾನಿಕ್ ಆಸಿಡ್. ಮಿನರಲ್ ಆಸಿಡ್ ಆರ್ inorganic acid. Inorganic acid. So ರಾಕ್ ಸರ್ಫೇಸ್ ಆಗಿರಬಹುದು, ಸ್ಯಾಂಡ್, ಸಾಯಿಲ್, ಇಂತಹ ಮಿನರಲ್ಸ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಯಾವ ಆಸಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ವಿ ವುಡ್ ಕಾಲ್ ದೆಮ್ ಅಥವಾ ವಿ ವುಡ್ ರೆಫರ್ ದೆಮ್ ಆಸ್ ಮಿನರಲ್ ಆಸಿಡ್ಸ್. ಸೊ ನೆಕ್ಸ್ಟ್, ಬೇಸ್ಡ್ ಆನ್ ದ ಸ್ಟ್ರೆಂತ್ ಅಂತ ಹೇಳಿದಾಗ ಯಾವ ಆಸಿಡ್ ಗಿವ್ಸ್ ಮೋರ್ ನಂಬರ್ ಆಫ್ H+ ಅಯಾನ್ ಬೈ ಅಯೋನೈಸೇಷನ್ ಆದ ನಂತರ ಯಾವುದು ಜಾಸ್ತಿ H+ ಅಯಾನ್ ಕೊಡುತ್ತೆ, ಬೇಸ್ಡ್ ಆನ್ H+ ಅಯಾನ್. ಸ್ಟ್ರೆಂತ್ ಅಂತ ಹೇಳಿದ್ರೆ ಬೇಸಿಕಲಿ ಬೇಸ್ಡ್ ಆನ್ ನಂಬರ್ ಆಫ್ H+ ಅಯಾನ್. ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ಸ್ಟ್ರಾಂಗ್ ಆಸಿಡ್ ಅಂಡ್ ಆಲ್ಸೋ ವೀಕ್ ಆಸಿಡ್. ಆಸಿಡ್ಸ್ ನ ಸ್ಟ್ರಾಂಗ್ ಮತ್ತೆ ವೀಕ್ ಆಸಿಡ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದೀವಿ. ಬೇಸ್ಡ್ ಆನ್ ದೇರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಅವುಗಳ ಪ್ರಮಾಣ ಮತ್ತು ವಾಟರ್ ಪ್ರಮಾಣ. ಕಾನ್ಸಂಟ್ರೇಷನ್ ಅಂತ ಹೇಳಿ ಬಂದಾಗ ವಾಟರ್ ತಗೊಳ್ತೀನಿ. ಸೊ ಬೇಸ್ಡ್ ಆನ್ ದ ವಾಟರ್ ಕ್ವಾಂಟಿಟಿ, ಒಂದು ಆಸಿಡ್ ನಲ್ಲಿ ಜಾಸ್ತಿ ವಾಟರ್ ಇದೆ, ಕಡಿಮೆ ಆಸಿಡ್ ಇದೆ ಅಂತ ಹೇಳಿದ್ರೆ ಡೈಲ್ಯೂಟ್ ಅಂತ ಹೇಳಿ. ಓಕೆ, ಸೊ ಡೈಲ್ಯೂಟ್ ಆಸಿಡ್ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ವಾಟರ್ ಇದೆ. ಡೈಲ್ಯೂಟ್ ಆಸಿಡ್ಸ್ ವಿಲ್ ಹ್ಯಾವ್ ಮೋರ್ ವಾಟರ್. ಜಾಸ್ತಿ ಆಸಿಡ್ ಪ್ರಮಾಣ ಇದೆ, ಕಡಿಮೆ ವಾಟರ್ ಇದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ಆಸಿಡ್ಸ್. ವಿ ಕಾಲ್ ಇಟ್ ಆಸ್ ಕಾನ್ಸಂಟ್ರೇಟೆಡ್ ಆಸಿಡ್ಸ್. ಸೊ ಕಾನ್ಸಂಟ್ರೇಟೆಡ್ ಅಂಡ್ ಡೈಲ್ಯೂಟ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಬೇಸಿಕಲಿ ಟಾಕ್ಸ್ ಅಬೌಟ್ ದ ವಾಟರ್ ಕ್ವಾಂಟಿಟಿ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಆಸಿಡ್. ಸ್ಟ್ರೆಂತ್ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಹೈಡ್ರೋಜನ್ ನಂಬರ್ ಅಂಡ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಸೋರ್ಸಸ್ ಮೇಲೆ ಕೂಡ ಈ ತರ ಕ್ಲಾಸಿಫೈ ಮಾಡ್ತಾರೆ. ಸೊ ಈಗ ನಾವು ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗೋಣ ಯಾವುದೆಲ್ಲ ಆಸಿಡ್ಸ್ ಅನ್ನ
ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಹೇಳಿ ಕರಿಬಹುದು. ಸೊ ಕೆಲವೊಂದಷ್ಟು ಆಸಿಡ್ಸ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅವರು, ಈ ಆಸಿಡ್ ಇದೆಯಲ್ವಾ CH3COOH, ದಿಸ್ ಇಸ್ ಕಾಲ್ಡ್ ಆಸ್ ಎಥನೋಯಿಕ್ ಆಸಿಡ್. ಏನಂತ ಹೇಳ್ತಾರೆ? ಎತ್ ರೆಫರ್ಸ್ ಟು 2 ಕಾರ್ಬನ್, ಏನ್ ರೆಫರ್ಸ್ ಟು ಬಿಟ್ವೀನ್ ದೆಮ್ ದ ಸಿಂಗಲ್ ಬಾಂಡ್. ಓಯಿಕ್ ಆಸಿಡ್ ಅಂತ ಹೇಳಿದ್ರೆ ಈ 4 ಜನ ಇದ್ರಲ್ವಾ, ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್, ಸೊ ಅವುಗಳನ್ನ ಓಯಿಕ್ ಆಸಿಡ್ ಅಂತ ಹೇಳಿ ಕರಿತೇವೆ. ಸೊ ಎಥನೋಯಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಇರುವೆಗಳಲ್ಲಿರುವಂತಹ ಅಥವಾ ಈ ಹನಿ ಬೀಸ್ನ ಸ್ಟಿಂಗ್ ನಲ್ಲಿರುವಂತಹ ಒಂದು ಆಸಿಡ್, ಇದು ಫಾರ್ಮಿಕ್ ಆಸಿಡ್. ಇನ್ಸ್ಟೆಡ್ ಆಫ್ CH3, ಇಲ್ಲಿ CH3 ಇದೆ, ಜಾಗದಲ್ಲಿ ಹೈಡ್ರೋಜನ್ ಹಾಕಿ ಮಿಕ್ಕಿದ COH ಹಾಗೆ ಬರೀತೀರಾ ಅಂತ ಹೇಳಿದ್ರೆ ಇದನ್ನ ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರಿಬೇಕು. ಏನಂತ ಹೇಳ್ತೀವಿ? ಫಾರ್ಮಿಕ್ ಆಸಿಡ್. ರಿಮೆಂಬರ್ ದೀಸ್ 2 ಆರ್ಗ್ಯಾನಿಕ್ ಆಸಿಡ್ಸ್. ಅದಲ್ಲದೆ ಸಿಟ್ರಿಕ್ ಆಸಿಡ್ ಇದೆ, ಟಾರ್ಟರಿಕ್ ಆಸಿಡ್ ಇದೆ, ಮ್ಯಾಲಿಕ್ ಆಸಿಡ್ ಇದೆ. ಅವುಗಳ ಫಾರ್ಮುಲಾಸ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಯಾವುದೇ ಷರತ್ತು ಅಥವಾ ನಿಯಮಗಳಿಲ್ಲ. ಯು ವಿಲ್ ಡೂ ಇಟ್ ಇನ್ ಹೈಯರ್ ಕ್ಲಾಸಸ್. ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸೊ ಮಿನರಲ್ ಆಸಿಡ್ ಅಂತ ಹೇಳಿದಾಗ hydrochloric acid. You can ask me a question. Hydrochloric acid is present in our stomach. We are living beings. Why don't we call it as an organic acid? Major portion of the hydrochloric acid and a major source of the hydrochloric acid is not living beings. It's actually non-living things. So ಹಾಗಾಗಿ ಅದನ್ನ ಮಿನರಲ್ ಆಸಿಡ್ ಅಂತಾನೆ ಹೇಳ್ತೀವಿ. H2SO4 ಆಗಿರಬಹುದು non-living, inorganic mineral acids. ಅದೇ ತರ HNO3, ಕಾರ್ಬೋನಿಕ್ ಆಸಿಡ್, ಬೋರಿಕ್ ಆಸಿಡ್, H3BO3 ಅಂತ ಹೇಳುವಂಥದ್ದು ಈ ಸೆಪ್ಟಿಕ್ ಪೌಡರ್ಸ್ ನಲ್ಲಿ ಹಾಕಿರ್ತಾರೆ ಈ ಬೋರಿಕ್ ಆಸಿಡ್ ಅನ್ನ. ಕಾರ್ಬೋನಿಕ್ ಆಸಿಡ್ ಅಂತ ಹೇಳುವಂಥದ್ದು ನೀವು ಸಾಫ್ಟ್ ಡ್ರಿಂಕ್ಸ್ ನೆಲ್ಲ ಕುಡಿತೀರಲ್ಲ ಮಕ್ಕಳೇ, ಡಿಫ್ರೆಂಟ್ ಸಾಫ್ಟ್ ಡ್ರಿಂಕ್ಸ್ ಲೈಕ್ ಮೆರಿಂಡಾ ಅಥವಾ ಪೆಪ್ಸಿ, 7up, ಅದ್ರೊಳಗಡೆ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ನ ಫ್ಲಶ್ ಮಾಡ್ತಾರಲ್ವಾ. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಜೊತೆ ಕಂಬೈನ್ಡ್ ಆದಾಗ ಯು ವಿಲ್ ಗೆಟ್ ವಾಟ್? ಕಾರ್ಬೋನಿಕ್ ಆಸಿಡ್. ನಿಮ್ಗೆ ಅಲ್ಲಿ ಏನ್ ಸಿಗುತ್ತೆ? ಕಾರ್ಬೋನಿಕ್ ಆಸಿಡ್ ಸಿಗುತ್ತೆ. ಸೊ ಹೋಪ್ ದ ಮಿನರಲ್ ಆಸಿಡ್ಸ್ ಆರ್ ಕ್ಲಿಯರ್. ನೆಕ್ಸ್ಟ್, let's list out few organic acids present in all the substances. ಕೇಳ್ತಾರೆ ಅವ್ರು ಯಾವ್ದ್ಯಾವ್ದ್ರಲ್ಲಿ ಆರ್ಗ್ಯಾನಿಕ್ ಆಸಿಡ್ ಇದೆ ಅಂತ ಹೇಳಿ. ಕೆಲವೊಂದಷ್ಟು ಎಕ್ಸ್ಟ್ರಾ ಇದೆ, ನೀವು ಎಕ್ಸ್ಟ್ರಾ ನಿಮಗೆ ಈಸಿ ಆದ್ರೆ ತಗೊಳ್ಳಿ, ಇಲ್ಲ ಅಂತ ಹೇಳಿ ಬಿಟ್ಬಿಡಿ. ಓಕೆ, ಸೊ ವಿನೆಗರ್ ನಲ್ಲಿ ಯಾವ ಆಸಿಡ್ ಇದೆ? ಅಸಿಟಿಕ್ ಆಸಿಡ್ ಇದೆ. ವಿನೆಗರ್ ನಲ್ಲಿ ಅಸಿಟಿಕ್ ಆಸಿಡ್ ಇದೆ. ಅಸಿಟಿಕ್ ಆಸಿಡ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಹಾಗಾಗಿ ನಾನು ಅದನ್ನ ಇಲ್ಲಿ ಬರೀತಾ ಇದ್ದೀನಿ, CH3COH. ಲೆಮನ್ ಅಥವಾ ಆರೆಂಜ್ ನಲ್ಲಿ ಸಿಟ್ರಿಕ್ ಆಸಿಡ್ ಇದೆ. ಇದ್ರದ್ದು ಫಾರ್ಮುಲಾ ನಿಮಗೆ ಗೊತ್ತಿರೋದು ಬೇಕಾಗಿಲ್ಲ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ದ ನೇಮ್ ಆಫ್ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ನ ಹೆಸರನ್ನಷ್ಟೇ ಬರೀತಾ ಇದ್ದೀನಿ. ಬಟರ್ ನಲ್ಲಿ ಬ್ಯೂಟಿರಿಕ್ ಆಸಿಡ್ ಇದೆ. ಬಟರ್ ಇಸ್ ಕೈಂಡ್ ಆಫ್ ಸಾರ್ ಅಲ್ವಾ, ಅದು ತಿನ್ಬೇಕಾದ್ರೆ ಹುಳಿ ಅನ್ಸುತ್ತಲ್ವಾ ನಿಮಗೆ. ಸೊ ಬಟರ್ ನಲ್ಲಿ ಯಾವ ಆಸಿಡ್ ಇದೆ? ಬ್ಯೂಟಿರಿಕ್ ಆಸಿಡ್ ಇದೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಪ್ರೊಡ್ಯೂಸ್ ಆಗುವಂತಹ ಸ್ಟಮಕ್ ನಲ್ಲಿ ಇರುವಂತಹ ಆಸಿಡ್, ಅದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ತುಂಬಾ ಹೈಲಿ ಕೊರೋಸಿವ್ ಇದು. ನಾವು ತಿಂದಿದ್ದೆಲ್ಲ ಜೀರ್ಣ ಆಗಿ ನಮಗೆ ಆ ಫುಡ್ ಡಿಕಂಪೋಸ್ ಆಗಬೇಕು ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಹೆಲ್ಪಿಂಗ್ ಅಸ್ ಅ ಲಾಟ್ ಅಲ್ವಾ ಸ್ಟಮಕ್ ಒಳಗಡೆ. ಸೊ ಸ್ಟಿಂಗ್ಸ್ ಆಫ್ ಬಿ ಅಥವಾ ಆಂಟ್, ಇರುವೆ ಕಚ್ಚಿದಾಗೆಲ್ಲ ನಮಗೆ ಸ್ವಲ್ಪ ಉರಿಯುತ್ತಲ್ವಾ ಮಕ್ಕಳೇ, ಸ್ವಲ್ಪ ಕಡಿಯುತ್ತೆ, ಉರಿಯುತ್ತೆ. ಡಿಫ್ರೆಂಟ್ ಸ್ಕಿನ್ ಎಕ್ಸ್ಪೀರಿಯನ್ಸಸ್ ವಿ ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ. ಯಾಕೆ? ಬಿಕಾಸ್ ಅದು ಒಂದು ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ ಅಂಡ್ ದಟ್ ಆಸಿಡ್ ವಿಲ್ ಇಂಪ್ಯಾಕ್ಟ್ ಆನ್ ಅವರ್ ಸ್ಕಿನ್. ಸೊ ಯಾವ ಆಸಿಡ್ ಅದು? ಮೆಥನೋಯಿಕ್ ಆಸಿಡ್, COH. ಇದನ್ನ ಫಾರ್ಮಿಕ್ ಆಸಿಡ್ ಅಂತಾನೂ ಕಾಮನ್ ಆಗಿ ಕರಿತೀವಿ, ಫಾರ್ಮಿಕ್ ಆಸಿಡ್ ಅಂತಾನೂ ಕರಿತೀವಿ, ಅಥವಾ ಇದನ್ನ ಇನ್ನೊಂದು ಹೆಸರಲ್ಲೂ ಕರಿತೀವಿ. ಏನದು? ಮೆಥನೋಯಿಕ್ ಆಸಿಡ್. ಮೆಥನೋಯಿಕ್ ಆಸಿಡ್ ಅಂತಾನೂ ಕೂಡ ನಾವು ಕರಿತೇವೆ. ಸಾರ್ ಮಿಲ್ಕ್ ಅಥವಾ ಕರ್ಡ್ ನಲ್ಲಿ ಇರುವಂತ ಯಾವ ಆಸಿಡ್ ಅದು? ಲ್ಯಾಕ್ಟಿಕ್ ಆಸಿಡ್. ಸೊ ಇದನ್ನ ನಾವು ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಲ್ಯಾಕ್ಟಿಕ್ ಆಸಿಡ್. ಆಪಲ್ಸ್ ನಲ್ಲಿ, ಆಪಲ್ನ ಲ್ಯಾಕ್ಟಿನ್ ನಲ್ಲಿ ಮ್ಯಾಲಮ್ ಅಂತಾನೂ ಕರೀತಾರೆ. ಸೊ ಅದರಲ್ಲಿ ಯಥೇಚ್ಛವಾಗಿ ಮ್ಯಾಲಿಕ್ ಆಸಿಡ್ ಇರುತ್ತೆ. ಟೊಮ್ಯಾಟೋಸ್ ನಲ್ಲಿ ಏನಿರುತ್ತೆ? 50 milligrams ಆಫ್ ಆಕ್ಚುಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಇಟ್ ಹ್ಯಾಸ್ ಆಕ್ಚುಲಿ ಲಾಟ್ ಆಫ್ ಮಿಕ್ಸ್ಡ್ ಆಸಿಡ್ಸ್ ಇನ್ ಇಟ್. ಆಕ್ಸಾಲಿಕ್ ಆಸಿಡ್ ಇರುತ್ತೆ, ಆಸ್ಕಾರ್ಬಿಕ್ ಆಸಿಡ್ ಇರುತ್ತೆ, ಟೊಮ್ಯಾಟೋದಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಇರುತ್ತೆ. ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮ್ಯಾಲಿಕ್ ಆಸಿಡ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಟಾರ್ಟರಿಕ್ ಆಸಿಡ್ ಇರುತ್ತೆ. ಸೊ ಇಟ್ಸ್ ನಾಟ್ ದಟ್ ಓನ್ಲಿ ಒನ್ ಆಸಿಡ್ ಇಸ್ ಪ್ರೆಸೆಂಟ್. ಯೂಶುವಲ್ ಆಗಿ ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಲ್ಲಿ ಇಟ್ ಹ್ಯಾಸ್ ಅ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್, ಬಟ್ ದೀಸ್ ವಿಲ್ ಬಿ ಇನ್ ಮೇಜರ್ ಪೋರ್ಷನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಫ್ಯಾಟ್ ನಲ್ಲಿ ಇದೊಂಥರ ಇಂಟ್ರೆಸ್ಟಿಂಗ್ ಅಲ್ವಾ, ಯಾಕಂದ್ರೆ ಫ್ಯಾಟ್ ಸೆಲ್ಸ್ ನಲ್ಲೂ ಕೂಡ ಆಸಿಡ್ ಇದೆಯಾ ಅಂತ ಹೇಳಿ ನಾವು ಥಿಂಕ್ ಮಾಡ್ತೀವಿ. ಎಸ್, ಸೋಪ್ ಪ್ರಿಪರೇಷನ್ ಅಲ್ಲಿ ನನ್ನ ಗ್ಲಿಸರೈಡ್ಸ್ ಬ್ರೇಕ್ ಆಗುತ್ತೆ, ಅದೊಂದು ಆಲ್ಕೋಹಾಲ್ ಅಂಡ್ ಆಸಿಡ್ ಕೊಡುತ್ತೆ. ಈ ಗ್ಲಿಸರೈಡ್ಸ್ ಗಳು ಹೇಗೆ ಫಾರ್ಮ್ ಆಗುತ್ತೆ? ಸೊ ಫ್ಯಾಟ್ ಒಳಗಡೆ ಇರುವಂತಹ ಆಸಿಡ್ ಯಾವುದು? ಇಟ್ ಇಸ್ ಸ್ಟೆರಿಕ್ ಆಸಿಡ್. ಇದು ನಿಮ್ಮ ನಾಲೆಜ್ಗೆ. ಸ್ಟೆರಿಕ್ ಆಸಿಡ್ ಅಥವಾ ಪಾಲ್ಮಿಟಿಕ್ ಆಸಿಡ್, ಅಥವಾ ಅಲ್ಲ, ಸ್ಟೆರಿಕ್ ಆಸಿಡ್ ಅಂಡ್
palmitic acid. Stearic acid and palmitic acid. Grapes and tamarind. ಈ grapes and tamarind ಎರಡರಲ್ಲೂ ಕೂಡ you can find tartaric acid. You can find tartaric acid. ಸೊ ಟಾರ್ಟರಿಕ್ ಆಸಿಡ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಯೂರಿನ್ ನಲ್ಲಿ ಏನ್ ಸಿಗುತ್ತೆ? ಯೂರಿನ್ ನಲ್ಲಿ ಯು ಕ್ಯಾನ್ ಫೈಂಡ್ ಯೂರಿಕ್ ಆಸಿಡ್. ಯೂರಿನ್ ನಲ್ಲಿ ಯು ಕ್ಯಾನ್ ಫೈಂಡ್ ಯೂರಿಕ್ ಆಸಿಡ್. ಸೊ ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ನಿಮ್ಗೆ ಎಲ್ರಿಗೂ ಕೂಡ? ಎಸ್. ಸೊ ಡಿಫ್ರೆಂಟ್ ಆಸಿಡ್ಸ್ ನಾವು ಕಲ್ತ್ವಿ. ನೆಕ್ಸ್ಟ್, ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್, ಲಿಸ್ಟ್ ಫ್ಯೂ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳ್ತಾರೆ ಅವರು. ಯು ಕ್ಯಾನ್ ಆಕ್ಚುಲಿ ಲಿಸ್ಟ್ ಹೈಡ್ರೋಫ್ಲೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಬ್ರೋಮಿಕ್ ಆಸಿಡ್. ಇದ್ರದ್ದು ಹೆಸರುಗಳು ಹೇಳ್ಬೇಕಾ? ಹೈಡ್ರೋಫ್ಲೂರಿಕ್, ಹೈಡ್ರೋ, ಓಕೆ, ಎಫ್ ಕ್ಯಾಪಿಟಲ್ ಅಲ್ಲ ಸ್ಮಾಲ್ ಇರುತ್ತೆ. ಹೈಡ್ರೋಫ್ಲೂರಿಕ್ ಆಸಿಡ್ HF. ಇದನ್ನ ಏನು ಅಂತ ಹೇಳಿ ಕರಿತೀರಾ? ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಇದನ್ನ ಹೈಡ್ರೋಬ್ರೋಮಿಕ್ ಆಸಿಡ್. ಹೌದಾ? ಹೈಡ್ರೋಬ್ರೋಮಿಕ್ ಆಸಿಡ್, ಆಸಿಡ್, ಆಸಿಡ್. ಓಕೆ, ಸೊ ಇದ್ರದ್ದು ಡೆಫಿನೇಷನ್ ವೈಸೇ ಹೋಗೋಣ. ವೀಕ್ ಆಸಿಡ್ ಅಂತ ಹೇಳಿದ ತಕ್ಷಣ ಎಲ್ಲ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ವೀಕರ್. All organic acids, all organic acids, acetic acid, formic acid, citric acid, apart from that few mineral acids like carbonic acid, phosphoric acid, H3PO4, phosphoric acid, and also ಕಾರ್ಬೋನಿಕ್ ಆಸಿಡ್, ಫಾಸ್ಫೋರಿಕ್ ಆಸಿಡ್ ಜೊತೆಗೆ ಬೋರಿಕ್ ಆಸಿಡ್ ಇದೆಯಲ್ವಾ, ಇಟ್ ಇಸ್ ಇನ್ ಸಾಲಿಡ್ ಸ್ಟೇಟ್. ಬೋರಿಕ್ ಆಸಿಡ್ ಇದು ಸ್ಟ್ರಕ್ಚರ್ ಬಂದು ಸಾಲಿಡ್ ಸ್ಟೇಟ್ ಇರುತ್ತೆ. ಅವುಗಳೆಲ್ಲಗಳು ಕೂಡ ವೀಕ್ ಆಸಿಡ್ ಆಗುತ್ತೆ. ಅಗೇನ್ ಐಮ್ ಲಿಸ್ಟಿಂಗ್ ದ ಸ್ಟ್ರಾಂಗ್ ಆಸಿಡ್. ಯಾವುದೆಲ್ಲ? ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ಇದೇನಿದು? ನೈಟ್ರಿಕ್ ಆಸಿಡ್. ಈ ನೈಟ್ರಿಕ್ ಆಸಿಡ್ಗೆ ಒಂದು ತಂಗಿ ಇದ್ದಾಳೆ, ಅವಳ ಹೆಸರೇನು ಗೊತ್ತಾ? ನೈಟ್ರಸ್ ಆಸಿಡ್. ನೈಟ್ರಿಕ್ಕು ನೈಟ್ರಸ್ಸು ಟ್ವಿನ್ಸ್ ಅವರು. ಸೊ HNO3 ಅಂತ ಹೇಳಿದ್ರೆ ನೈಟ್ರಿಕ್ ಅಲ್ವಾ? HNO2 ಅಂತ ಹೇಳಿದ್ರೆ ಅದನ್ನ ಏನು ಅಂತ ಹೇಳಿ ಕರಿತೀರಾ ನೀವು? ನೈಟ್ರಸ್ ಆಸಿಡ್, ನೈಟ್ರಸ್ ಆಸಿಡ್ ಅಂತ ಹೇಳಿ ಕರಿತಾರೆ. ಎಕ್ಸ್ಟ್ರಾ ಇದು ನಿಮಗೆ. ಅದೇ ಥರ ಸಲ್ಫ್ಯೂರಿಕ್ ಆಸಿಡ್ನ H2SO4 ಇದನ್ನ ಏನು ಅಂತ ಹೇಳಿ ಕರಿತೀರಾ? ಇಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಅಲ್ವಾ? ಅದೇ ಥರ ನೀವು ಇಲ್ಲಿ H2SO3 ಬರಿತೀನಿ ಅನ್ಕೊಳ್ಳಿ, ಇದನ್ನ ಸಲ್ಫ್ಯೂರಸ್ ಆಸಿಡ್ ಏನಂತ ಹೇಳ್ತೀರಾ? ಸಲ್ಫ್ಯೂರಸ್ ಆಸಿಡ್, ಸಲ್ಫ್ಯೂರಸ್ ಆಸಿಡ್. ನೋಡಿ, H2SO4 ಇತ್ತು ಅಂದ್ರೆ ಸಲ್ಫ್ಯೂರಿಕ್, ಆ 4 ಬದಲಿಗೆ 3 ಇತ್ತು ಅಂತ ಹೇಳಿದ್ರೆ ಸಲ್ಫ್ಯೂರಸ್ ಆಸಿಡ್. ಏನ್ ಹೇಳುತ್ತೆ? ಅದು ಏನಾಗುತ್ತೆ? ಅದು ಸಲ್ಫ್ಯೂರಸ್ ಆಸಿಡ್ ಆಗುತ್ತೆ. ಇಷ್ಟನ್ನ ಮೇಡಮ್ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳಿ ಕೇಳಿದ್ರೆ ಪರ್ ಕ್ಲೋರಿಕ್ ಆಸಿಡ್ ಇದೆ, HClO4, ಪರ್ ಕ್ಲೋರಿಕ್ ಆಸಿಡ್. ಇದು ಕೂಡ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ. ಪರ್ ಕ್ಲೋರಿಕ್ ಆಸಿಡ್ ಇವುಗಳಿಗೆ ಎಲ್ಲದಕ್ಕಿಂತನೂ ಸ್ಟ್ರಾಂಗ್ ಆಸಿಡ್ಸ್. ಇವುಗಳು ಸಾಧಾರಣವಾಗಿರುವಂತಹ ಮಿನರಲ್ ಆಸಿಡ್. ಆಕ್ಸಿಜನ್ ಬಂದ್ರೆ ಅವುಗಳನ್ನ ಆಕ್ಸಿ ಆಸಿಡ್ ಅಂತ ಹೇಳಿ ಕರಿತೀವಿ. ಬಟ್ ಇವುಗಳಿಗೆ ಎಲ್ಲದಕ್ಕಿಂತನೂ ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು ಸೂಪರ್ ಆಸಿಡ್ಸ್. ಸೊ ಸೂಪರ್ ಆಸಿಡ್ಸ್ ಅಂತ ಹೇಳುವಂಥದ್ದು ಇಸ್ ಔಟ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಸ್ಕೋಪ್. ಬಟ್ ಅವುಗಳಿಗೆ ಕಾಂಜುಗೇಟ್ ಬೇಸ್, ಕಾಂಜುಗೇಟ್ ಆಸಿಡ್ ಅಂತ ಎಲ್ಲ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ, ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಸೊ ಸೂಪರ್ ಆಸಿಡ್ಸ್ ಆರ್ ಈವನ್ ಸ್ಟ್ರಾಂಗರ್ ದ್ಯಾನ್ ನಾರ್ಮಲ್ ಮಿನರಲ್ ಆಸಿಡ್ಸ್. ಸೊ ಅದ್ರ ಬಗ್ಗೆ ನೀವು ಆಮೇಲೆ ಹೇಳ್ತೀರಾ, ಬಟ್ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಸೊ ಯೂಶುವಲಿ ಆಸಿಡ್ಸ್ ಆರ್ ವೆರಿ ಕೊರೋಸಿವ್ ಇನ್ ನೇಚರ್ ಅಲ್ವಾ? ಹಾಗಾಗಿ ಯು ಕ್ಯಾನ್ ಫೈಂಡ್ ದಿಸ್, ಏನು ಹೇಳ್ಬೋದು, ಈ ಥರದೊಂದು ಕೊರೋಸಿವ್ ಟೆಕ್ಸ್ಚರ್ನ ಆ ಬಾಟಲ್ ಮೇಲೆ ಕೊಟ್ಟಿರ್ತಾರೆ. ಟು ಬಿ ಕೇರ್ಫುಲ್. ವೀಕ್ ಆಸಿಡ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳಿದ್ರೆ ಏನೆಲ್ಲ ಎಕ್ಸಾಂಪಲ್ಸ್ ಕೊಡ್ತೀರಾ? H2CO3 ಇಸ್ ದ ಎಕ್ಸಾಂಪಲ್ ಆಫ್ ವೀಕ್ ಆಸಿಡ್. ಸೊ ಯು ಕಾಲ್ ದಿಸ್ ಆಸ್ ಕಾರ್ಬೋನಿಕ್ ಆಸಿಡ್. ವಾಟ್ ವೀಕ್ ಆಸಿಡ್ ಇಸ್ ದಿಸ್? ಕಾರ್ಬೋನಿಕ್ ಆಸಿಡ್. ಹೌದಾ? H3PO4, H3PO4 ಅನ್ನ ಜಸ್ಟ್ ಫಾಸ್ಫೋರಿಕ್ ಆಸಿಡ್ ಅಂತ ಹೇಳ್ತಾರೆ. ಫರ್ಟಿಲೈಸರ್ಸ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಫಾಸ್ಫೋರಿಕ್ ಆಸಿಡ್, ಫಾಸ್ಫೋರಿಕ್ ಆಸಿಡ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಇದಕ್ಕೆ ತಂಗಿ ಇದ್ದಾರೆ ಒಬ್ರು. ಸೊ ಆ ತಂಗಿದು ಹೆಸರು, ದ ಸಿಸ್ಟರ್ ನೇಮ್ ಇಸ್ H3PO3. ಸೊ ಫಾಸ್ಫೋರಸ್ ಆಸಿಡ್, ಫಾಸ್ಫೋರಸ್ ಆಸಿಡ್, ಫಾಸ್ಫೋರಸ್ ಆಸಿಡ್ ಅಂತ ಹೇಳ್ತೀವಿ ನಾವು ಇದನ್ನ. ಓಕೆ, ಜೊತೆಗೆ ಬೋರಿಕ್ ಆಸಿಡ್ H3BO3, ಬೋರಿಕ್ ಆಸಿಡ್, ಬೋರ್ ಆಗುವಂತಹ ಆಸಿಡ್ ಅನ್ನ ಬೋರಿಕ್ ಆಸಿಡ್. ಕಿಡಿಂಗ್. ಅದ್ರ ಜೊತೆಗೆ ನಮಗೆ ಇನ್ನೂ ಕೂಡ ಇದೆ, ಏನು? ಆಸಿಟಿಕ್ ಆಸಿಡ್, ಆರ್ಗ್ಯಾನಿಕ್ ಆಸಿಡ್ಸ್ ಎಲ್ಲವುಗಳು ಕೂಡ. ಯು ಕ್ಯಾನ್ ನೇಮ್ ದಿಸ್ ಆಸಿಟಿಕ್ ಆಸಿಡ್. ಆಮೇಲೆ ಫಾರ್ಮಿಕ್ ಆಸಿಡ್ HCOOH, ಫಾರ್ಮಿಕ್ ಆಸಿಡ್. ಸಿ ಆಲ್ ದೀಸ್ ಆರ್ ವಾಟ್? ಆಲ್ ದೀಸ್ ಆರ್
ಏನು ಹೇಳ್ಬೋದು ನಾವು ವೀಕ್ ಆಸಿಡ್ಸ್ ಅಂತ ಹೇಳ್ಬೋದು. ಎಸ್, ದರ್ ಇಸ್ ಅ ಸ್ಕ್ರೀನ್, ಸೊ ಪಾರ್ಟ್ಲಿ ಆಚೆ ಹೋಯಿತು ಕಣ್ಣು, ಬಟ್ ಐ ಆಮ್ ಲುಕಿಂಗ್ ಎಟ್ ಯು. ಓಕೆ, ನೀವು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಐ ಆಮ್ ಲುಕಿಂಗ್ ಎಟ್ ಯು. ಆಲ್ ಸೆಟ್. ಸೊ ವೀಕ್ ಆಸಿಡ್ಸ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್ ಗೊತ್ತಾಯಿತು. ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ? ಸಿ, ಎನಿ ವೀಕ್ ಆಸಿಡ್ಸ್ ಕ್ಯಾನ್ ಬಿ ಕಾನ್ಸಂಟ್ರೇಟೆಡ್, ಎನಿ ವೀಕ್ ಸ್ಟ್ರಾಂಗ್ ಆಸಿಡ್ನು ಕೂಡ ಕಾನ್ಸಂಟ್ರೇಟೆಡ್ ವರ್ಷನಲ್ಲಿ ತಗೊಳ್ತೀವಿ. ಎನಿ ಡೈಲ್ಯೂಟ್ ಆಸಿಡ್ ಅಂತ ಹೇಳಿದ್ರೆ ಯಾವುದೇ ವೀಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಇದ್ರೂ ಅದನ್ನ ಡೈಲ್ಯೂಟ್ ಮಾಡ್ಬೋದು, ಕಾನ್ಸಂಟ್ರೇಟೆಡ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವಾಗ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬೋನಿಕ್ ಆಸಿಡ್ ತಗೊಳ್ತೀರಾ ಅಂತ ಹೇಳಿ ಅನ್ಕೊಳ್ಳಿ, ದಿಸ್ ಇಸ್ ಒನ್ ಆಫ್ ದ ವೀಕೆಸ್ಟ್ ಆಸಿಡ್. ಬಟ್ ಈ ಆಸಿಡ್ ಕ್ವಾಂಟಿಟಿ ಜಾಸ್ತಿ ಇದೆ, ಅದ್ರಲ್ಲಿ ವಾಟರ್ ಕ್ವಾಂಟಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಯು ಕಾಲ್ ದಿಸ್ ಆಸ್ ಕಾನ್ಸಂಟ್ರೇಟೆಡ್ ಕಾರ್ಬೋನಿಕ್ ಆಸಿಡ್. ಬಟ್ ಯೂಶುವಲ್ ಆಗಿ ಕಾನ್ಸಂಟ್ರೇಟೆಡ್ ಅಂತ ಹೇಳುವಂತಹ ವರ್ಡ್ ಅನ್ನ ನೀವು ಸ್ವಲ್ಪ ಜಾಸ್ತಿ ಈ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅಂತ ಹೇಳಿ ಕೇಳ್ತಾರೆ. ಅದ್ರದ್ದು ಇನ್ನೊಂದು ವರ್ಷನ್ ಏನು, ಡೈಲ್ಯೂಟ್, DIL ಡೈಲ್ಯೂಟ್ ನೈಟ್ರಿಕ್ ಆಸಿಡ್, HNO3 ಡೈಲ್ಯೂಟ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, HNO3. ಸೊ ಈ ಡೈಲ್ಯೂಟ್ ವರ್ಷನ್ ಅನ್ನ ನೀವು ಯಾವುದಕ್ಕೆ ಬೇಕಾದ್ರೂ ಹಾಕೊಳ್ಬೋದು. ಸೊ ಕಾನ್ಸಂಟ್ರೇಟೆಡ್ ಆಸಿಟಿಕ್ ಆಸಿಡ್, ನಿಮಗೆ ಗೊತ್ತಿದೆ ಅಲ್ವಾ, ಆಸಿಟಿಕ್ ಆಸಿಡ್ ಅಂತ ಹೇಳುವಂಥದ್ದು ವೀಕ್ ಆಸಿಡ್. ಬಟ್ ಆ ವೀಕ್ ಆಸಿಡ್ ಅನ್ನೇ ನೀವು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅದೇನಾಯ್ತು, ಕಾನ್ಸಂಟ್ರೇಟೆಡ್ ಆಯಿತು. ಅದೇ ವೀಕ್ ಆಸಿಡ್ಗೆ ನೀವು ಜಾಸ್ತಿ ನೀರನ್ನು ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಡೈಲ್ಯೂಟ್ ಆಸಿಟಿಕ್ ಆಸಿಡ್. ಡೈಲ್ಯೂಟ್ ಆಸಿಟಿಕ್ ಆಸಿಡ್. ಸೊ ದಿಸ್ ವರ್ಡ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ಡೈಲ್ಯೂಟ್ ಅಂತ ಹೇಳುವಂಥದ್ದು ಈಸ್ ನಾಟ್ ರಿಸ್ಟ್ರಿಕ್ಟೆಡ್. ಅದು ನಿಮಗೆ ವೀಕ್ ಆಸಿಡಿಗೂ ಅಪ್ಲಿಕೇಬಲ್ ಆಗುತ್ತೆ, ಮಿನರಲ್ ಆಸಿಡಿಗೂ ಅಪ್ಲಿಕೇಬಲ್ ಆಗುತ್ತೆ, ಆರ್ಗ್ಯಾನಿಕ್ ಆಸಿಡ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ, ಸ್ಟ್ರಾಂಗ್ ಆಸಿಡ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಡಿಪೆಂಡೆಂಟ್ ಆನ್ ಅಮೌಂಟ್ ಆಫ್ ವಾಟರ್. ಸೊ ಅಮೌಂಟ್ ಆಫ್ ವಾಟರ್ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಇಫ್ ವಾಟರ್ ಇಸ್ ಲೆಸ್ಸರ್ ದೆನ್ ಲೆಸ್ ವಾಟರ್ ಆ್ಯಡ್ ಮಾಡ್ತೀರಾ, ಲೆಸ್ ವಾಟರ್ ಈ ಆಸಿಡ್ಗೆ ಆ್ಯಡ್ ಮಾಡ್ತೀರಾ ಅಂದರೆ ದೋಸ್ ಆಸಿಡ್ಸ್ ಆರ್ ಕಾನ್ಸಂಟ್ರೇಟೆಡ್ ಆಸಿಡ್. ಮೋರ್ ವಾಟರ್, ಮೋರ್ ಅಂಡ್ ಮೋರ್ ವಾಟರ್ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಡೈಲ್ಯೂಟ್ ಆಸಿಡ್ಸ್. ಅಂಡ್ ಆ್ಯಡಿಂಗ್ ವಾಟರ್ ಅನ್ನ ನಾವೇನು ಅಂತ ಹೇಳಿ ಕರಿತೀವಿ, ಡೈಲ್ಯೂಷನ್. ಆ್ಯಡಿಂಗ್ ವಾಟರ್ ಅನ್ನ ಡೈಲ್ಯೂಷನ್ ಅಂತ ಹೇಳಿ ಕರಿತೀವಿ, ರೈಟ್? ಟು ಎನಿ ಕೈಂಡ್ ಆಫ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಆಗಿರ್ಬೋದು, ಆಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಯಾವುದಕ್ಕಾದ್ರೂ ಆ್ಯಡಿಂಗ್ ಮೋರ್ ವಾಟರ್, ಆ್ಯಡಿಂಗ್ ಮೋರ್ ವಾಟರ್ ಅನ್ನ ನಾವು ಡೈಲ್ಯೂಷನ್, ಪ್ರಾಸೆಸ್ ಆಫ್ ಡೈಲ್ಯೂಷನ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಸೊ ಇಸ್ ದ್ಯಾಟ್ ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಪಾಯಿಂಟ್, ಫಿಸಿಕಲ್ ಪ್ರಾಪರ್ಟೀಸ್ ಏನು? ಇದರಲ್ಲಿ ಏನು ನಿಮ್ಗೆ ನೆನ್ಪಿಟ್ಕೊಳ್ಬೇಕು, ಆಸಿಡ್ ಇದು ಟೇಸ್ಟ್ ಏನು, ಸಾರ್ ಟೇಸ್ಟ್, ಅದನ್ನು ಅನುಭವಿಸೇ ಗೊತ್ತಾಗಬೇಕು. ಸಾರ್ ಟೇಸ್ಟ್ ಈ ಥರ ಇರುತ್ತೆ ಅಂತ ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹುಳಿಯನ್ನು ನೀವು ತಿನ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅದು ಹುಳಿ ಅಂತ ಹೇಳಿ, ಅಲ್ವಾ? ನೆಕ್ಸ್ಟ್ ಕೊರೋಸಿವ, ಹೌದು ಕೊರೋಸಿವ್ ಇನ್ ನೇಚರ್, ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸಲ್ಫ್ಯೂರಿಕ್ ಆಸಿಡ್ ಕೈಗೆ ಬಿದ್ದರೆ ಇಟ್ ಮೇಕ್ಸ್ ದ ಸ್ಕಿನ್ ಟು ಚಾರ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಆಗಿ ಫಾರ್ಮ್ ಆಗುತ್ತೆ. ಅದೇ ಈ ನೈಟ್ರಿಕ್ ಆಸಿಡ್ ಏನಾದರೂ ಕೈ ಮೇಲೆ ಬಿದ್ದರೆ ದಟ್ ವಿಲ್ ರಿಯಾಕ್ಟ್ ವಿತ್ ಅ xanthoprotein which is present on a skin and produces nitrate xanthoprotein products which makes the skin yellow color. So ಇದಕ್ಕೆ just general knowledge ಗೆ. ಓಕೆ, ಕಾರ್ಬೋನಿಕ್ ಆಸಿಡ್ ಮತ್ತೆ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ನಾಟ್ ಇಟ್ ಆಲ್ ಕೊರೋಸಿವ್ ಅಂತ ಹೇಳಿದ್ರೆ, ಕಾರ್ಬೋನಿಕ್ ಆಸಿಡ್ ಅಂತ ಹೇಳಿದ್ರೆ H2CO3 ಇದೆಯಲ್ವಾ, ಇದು ಕಾರ್ಬೋರೇನ್ ಇಸ್ ಡಿಫ್ರೆಂಟ್, ಕಾರ್ಬೋನಿಕ್ ಆಸಿಡ್ ಇಸ್ ಡಿಫ್ರೆಂಟ್. ಸೊ ಇದು ಕೊರೋಸಿವ್ ಅಲ್ಲ. ನೆಕ್ಸ್ಟ್ ಫಿಸಿಕಲ್ ಸ್ಟೇಟ್ ಅಂತ ಹೇಳಿ ಬಂದಾಗ ಕೆಲವೊಂದು ಆಸಿಡ್ ಸಾಲಿಡ್ ಸ್ಟೇಟ್ನಲ್ಲಿ ಇದೆ. ನಿಮಗೆ ಇವಾಗ ಕ್ಯೂರಿಯಾಸಿಟಿ ಬರಲ್ವಾ, ನಿಮ್ಮ ಪ್ರಕಾರ ಏನು ಆಸಿಡ್ಸ್ ಎಲ್ಲ ಲಿಕ್ವಿಡ್ ಅಂತ ಹೇಳಿ, ಬಟ್ ರಾಂಗ್. ಕೆಲವೊಂದು ಆಸಿಡ್ ದಿಸ್ ಇಸ್ ಎಕ್ಸ್ಟ್ರಾ, ನಾಟ್ ಫಾರ್ ಯೋರ್ ಎಕ್ಸಾಮಿನೇಷನ್ ಪರ್ಪಸ್, ಇದು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಕೆಲವೊಂದಷ್ಟು ನಿಮ್ಮ ನಾಲೆಜಿಗೆ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ. ಸೊ ಕೆಲವೊಂದು ಆಸಿಡ್ಸ್ಗಳು, ಫಾರ್ ಎಕ್ಸಾಂಪಲ್ ಬೋರಿಕ್ ಆಸಿಡ್ ಆಗಿರಬಹುದು ಅಥವಾ ಟಾಟರಿಕ್ ಆಸಿಡ್ ಆಗಿರಬಹುದು, ಹುಳಿಯಲ್ಲಿರುವಂತಹ ಆಸಿಡ್, ಆಕ್ಸಾಲಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಫಾಸ್ಫೋರಿಕ್ ಆಸಿಡ್, ಅವುಗಳೆಲ್ಲವುಗಳು ಕೂಡ ಸಾಲಿಡ್ ಸ್ಟೇಟ್ನಲ್ಲಿರುತ್ತೆ. ಈ ಒಂದು ಸೆಟ್ ಆಫ್ ಆಸಿಡ್ಸ್, ಆಸಿಟಿಕ್ ನೀವು ವಿನೆಗರ್ ಬಾಟಲ್ಸ್ನಲ್ಲಿ ನೋಡಿರ್ತೀರಾ, ಫಾರ್ಮಿಕ್, ಕಾರ್ಬೋನಿಕ್, ಹೈಡ್ರೋಕ್ಲೋರಿಕ್, ನೈಟ್ರಿಕ್, ಸಲ್ಫ್ಯೂರಿಕ್. ಸೊ ಇದೆಲ್ಲವುಗಳು ಕೂಡ ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಲಿಕ್ವಿಡ್ ಫಾರ್ಮ್ನಲ್ಲಿ ಮೋಸ್ಟ್ ಆಫ್ ದೀಸ್ ಆಸಿಡ್ ಲೈಕ್ HCl, H2SO4, HNO3 ಇದೆಲ್ಲ ಕಿಂಗ್ ಆಫ್ ಆಸಿಡ್ಸ್ ಇವರು. H2CO3 ಅವುಗಳು ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ದೆನ್ ಕಮ್ಸ್ ದ ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅನ್ ಆಸಿಡ್. ಆಸಿಡ್ ಇದು ಕೆಮಿಕಲ್ ಪ್ರಾಪರ್ಟಿ ಏನು ಅಂತ ಹೇಳಿ. ಸೊ ದೆರ್ ಆರ್ 4 ಥಿಂಗ್ಸ್. ಆಸಿಡ್ ಅಂತ ಹೇಳುವಂಥದ್ದು shows 4 different, actually not only 4 different chemical properties na torisade, but we are listing here 4. How acid can react with metal. This is first chemical property. We check the product nature, yav ತರ ಎಲ್ಲ ಆಗುತ್ತೆ ಅಂತ ಹೇಳಿ. How acid can react with metal oxide. How acid can react with metal? How acid can react with metal oxide? How acid can react with metal carbonate? Okay,
and how acid can react with metal bicarbonate. ಸೊ ಮೆಟಲ್ ಕಾರ್ಬೋನೇಟ್ ಅಂಡ್ ಮೆಟಲ್ ಬೈಕಾರ್ಬೋನೇಟ್ ಜೊತೆಗೂ ಕೂಡ ಹೇಗೆ ಈ ಆಸಿಡ್ಗಳು ರಿಯಾಕ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಆರ್ ಆಕ್ಚುಲಿ ಲರ್ನಿಂಗ್ ಇನ್ ದಿಸ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಆಲ್ ಸೆಟ್. ಫಸ್ಟಿಗೆ ನಾನು ತಗೊಳ್ತೀನಿ ಹೌ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಸೊ ಜಸ್ಟ್ ನೋ ದ್ಯಾಟ್ ವೆನೆವರ್ ಆಸಿಡ್ ಇಸ್ ರಿಯಾಕ್ಟಿಂಗ್ ವಿತ್ ಮೆಟಲ್, ಟೂ ಪ್ರಾಡಕ್ಟ್ಸ್ ಯು ಗೆಟ್. ವಾಟ್ ಇಸ್ ಇಟ್? Salt. First product is salt, and along with that byproduct is hydrogen gas. Example kodi. So acid, I'll take hydrochloric acid. Hydrochloric acid reacting with metal sodium. So sodium anta heludu metal. You should know that metal is always positive in nature. Metal gets positive charge. Why metal gets positive charge? Because metals are the substance which can easily lose electron. So why do you say certain element as metal? Because it can lose electron. It can lose electron. It can easily lose electron. Easily lose electron. And metal always tend to form what charge? Positive charge. So because of that, acid nallu kuda two part irutte. Hydrogen is always positive whenever it is with non-metals, and such as chlorine, bromine or etc. Chloride here is negative. Obviously acid nalli hydrogen positive anta heli nimige gottide alva. So hydrogen is positive, chlorine is negative. So now sodium will combine with chlorine and you get what? Sodium chloride. That is a salt. And hydrogen will not exist single. ಯಾವಾಗಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಆಗಿ ಅದು ಸ್ಟೇಬಲ್ ಆಗುವಂಥದ್ದು. ಸೊ 2 ಹೈಡ್ರೋಜನ್ ತಗೊಳ್ತೀರಾ, ಇಲ್ಲಿ 2 ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತೀರಾ, and this becomes 2, sodium also becomes 2. So this is the reaction. So reaction is easy ಅಲ್ವಾ. ಇದೇ ತರ ಇನ್ನೊಂದು ರಿಯಾಕ್ಷನ್ ಬರೀತಾ ಹೋಗ್ತೀನಿ. I am taking Fe, ಆಯ್ತಾ, metal Fe, and acid ಬಂದ್ಬಿಟ್ಟು sulfuric acid. So when Fe reacts with sulfuric acid, ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? Ferrous sulfate, FeSO4. Fe reacts with sulfate forming FeSO4. One more thing you should be very careful on. Charge of sodium, charge of chlorine. ಇದು ಎರಡು ಕೂಡ +1 -1. ಇಲ್ಲಿ +2 -2 ಕ್ಯಾನ್ಸಲ್ ಆಗುತ್ತೆ. ಸೊ ಫಾರ್ಮುಲಾ ಹಾಗೆ ಬರ್ಕೊಳ್ತೀರಾ, FeSO4 ಅಂತಾನೆ ಬರ್ಕೊಳ್ತೀರಾ. ಚಾರ್ಜ್ನ ನೀವು ತುಂಬ ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು. ಚಾರ್ಜ್ ಸರಿಯಾಗಿ ಕ್ರಾಸ್ ಮಾಡಿಲ್ಲ ಅಂದರೆ ಪ್ರಾಡಕ್ಟ್ನಲ್ಲಿ ಫಾರ್ಮುಲಾ ಮಿಸ್ಟೇಕ್ ಆಗುತ್ತೆ. ಓಕೆನಾ? ಫೆರಸ್ ಸಲ್ಫೇಟ್ಗೆ ನಿಮಗೇನು ಗೊತ್ತಿರಬೇಕು? Fe ಕೆಲವೊಂದ್ಸಲ ಹೇಳ್ಬೋದು ನೀವು, ಮೇಡಮ್ Fe ಕ್ಯಾನ್ ಆಲ್ಸೋ ಎಕ್ಸಿಬಿಟ್ +3 ಅಲ್ವಾ? Fe ಅಂತ ಹೇಳೋದಕ್ಕೆ 2 ಚಾರ್ಜ್ ಇದೆ ಮಕ್ಕಳೇ. Feಗೆ +2 ಚಾರ್ಜ್ ಇದೆ, ಅದೇ ಥರ +3 ಚಾರ್ಜ್ ಇದೆ. +3 ಚಾರ್ಜ್ ಮತ್ತು +2 ಚಾರ್ಜ್ ಇದೆ. ನಾನಿಲ್ಲಿ +2 ತಗೊಂಡಿದ್ದೀನಿ. ಯಾಕೆ +3 ತಗೊಂಡಿಲ್ಲ? ತಗೊಳ್ಬೋದು ನೀವು, ಬೇಕಾದ್ರೆ ಫೆರಿಕ್ ಸಲ್ಫೇಟ್ ಕೂಡ ಬರಿಬೋದು, ಅದ್ರಲ್ಲಿ ರಾಂಗ್ ಇಲ್ಲ. ಬಟ್ ಐ ಹ್ಯಾವ್ ರಿಸ್ಟ್ರಿಕ್ಟೆಡ್ ಮೈ ಪ್ರಾಡಕ್ಟ್ ಹಿಯರ್ ಟು ferrous sulfate and hydrogen gas. Equation is already balanced, ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾಕೆ ಕೆಲವೊಂದು ಮೆಟಲ್ಸ್ಗಳು, ಎಲ್ಲ ಮೆಟಲ್ಸ್ಗಳು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ? ನೋ. ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು. ವಿಲ್ ಎವ್ರಿ ಮೆಟಲ್ ರಿಯಾಕ್ಟ್ ವಿತ್ ಅನ್ ಆಸಿಡ್? ನೋ. ದೆರ್ ಆರ್ ಮೆಟಲ್ಸ್ ವಿಚ್ ಆರ್ ಪ್ಲೇಸ್ಡ್ ಅಬೌವ್ ಹೈಡ್ರೋಜನ್. ಅಂದರೆ ಎಲ್ಲ ರಿಯಾಕ್ಟ್ ಆಗುತ್ತೆ, ಬಟ್ ಯಾರು ಕೂಡ ಹೈಡ್ರೋಜನ್ ಗ್ಯಾಸ್, ಎಲ್ಲರೂ ಕೂಡ ಹೈಡ್ರೋಜನ್ ಗ್ಯಾಸ್ನ ಡಿಸ್ಪ್ಲೇಸ್ ಮಾಡಲ್ಲ. ಮೆಟಲ್ಸ್ ಪ್ಲೇಸ್ಡ್ above hydrogen in reactivity series. In reactivity series, metal which are placed above hydrogen in reactivity series can release athwa can displace hydrogen. ಇವುಗಳು ಮಾತ್ರ hydrogen H2 gas. ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಹೈಡ್ರೋಜನ್ ಮೇಲೆ ಯಾರೆಲ್ಲ ಬರ್ತಿದಾರೋ ಅವರು H2 ಗ್ಯಾಸನ್ನು ರಿಲೀಸ್ ಮಾಡ್ತಾರೆ. ಆ್ಯಂಡ್ HNO3 ಇದು ಮೆಟಲ್ಸ್ ಬಂದಾಗ, ಮೆಟಲ್ ಕೇಸಿಗೆ ಬಂದಾಗ ಕೆಲವೊಂದಷ್ಟು ಮೆಟಲ್ಸ್ಗಳು ಮಾತ್ರ ಹೈಡ್ರೋಜನನ್ನು ರಿಲೀಸ್ ಮಾಡ್ತಾರೆ. ಸೊ ನಾನೀಗ ರಿಯಾಕ್ಟಿವಿಟಿ ಸೀರೀಸ್ ಬರಿತೀನಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಆಯಿತಾ. ಸೊ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್. ಜಿಂಕ್, ಇನ್ಸ್ಟೀಡ್ Fe, ಟ್ರೈ, ಟಿನ್, learning lead, hydrogen, copper. How copper save ಅಂತ ಹೇಳಿದ್ರೆ ಸಿಲ್ವರ್, Ag, ಗೋಲ್ಡ್. ಸೊ ಇದು ನಿಮ್ಮ ಸಿಂಪ್ಲೆಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಅನ್ಕೊಳ್ಳಿ. ಈ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ದ ಮೆಟಲ್ ವಿಚ್ ಆರ್ ಪ್ಲೇಸ್ಡ್ ಅಬೌವ್ ಹೈಡ್ರೋಜನ್, ದೀಸ್ ಮೆಟಲ್ಸ್ ಕ್ಯಾನ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್. ದೀಸ್ ವಿಲ್ ರಿಲೀಸ್ H2 ಗ್ಯಾಸ್. ಇದು ಹೈಡ್ರೋಜನ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ.
ಯಾಕೆ ರಿಲೀಸ್ ಮಾಡುತ್ತೆ? ಬಿಕಾಸ್ ದೀಸ್ ಆರ್ ಮೋರ್ ರಿಯಾಕ್ಟಿವ್. ಇವುಗಳು ಏನು ಮಾಡುತ್ತೆ, ಹೈಡ್ರೋಜನ್ಗೆ H+ ಫಾರ್ಮ್ನಲ್ಲಿ ಇದ್ರೆ ಹೈಡ್ರೋಜನ್ ಹೆದರಬೇಡ, ವಿ ಆರ್ ದ ಮೆಟಲ್ಸ್ ವಿಲ್ ಗಿವ್ ಯು ಎಲೆಕ್ಟ್ರಾನ್ ಅಂತ ಹೇಳಿ ಎಲೆಕ್ಟ್ರಾನ್ ಕೊಡುತ್ತೆ. H+ ಬಿಕಮ್ಸ್ ಜಸ್ಟ್ H, ಒಂದು H ಇನ್ನೊಂದು H ಎರಡು ಕಂಬೈನ್ಡ್ ಆಗಿ H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ದೀಸ್ ಆರ್ ಕೆಪಬಲ್ ಆಫ್ ಡೊನೇಟಿಂಗ್ ದೇರ್ ಎಲೆಕ್ಟ್ರಾನ್ಸ್ ಟು ಹೈಡ್ರೋಜನ್. ಹೈಡ್ರೋಜನ್ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ, ಆಸಿಡ್ ನಲ್ಲಿ ಹೈಡ್ರೋಜನ್ ಹ್ಯಾಸ್ ಲಾಸ್ಟ್ ದ ಮ್ಯಾಚ್. ಅದಕ್ಕೀಗ ಎಲೆಕ್ಟ್ರಾನ್ ಸಿಕ್ಕಿದ್ರೆ ಮಾತ್ರ ಹೈಡ್ರೋಜನ್ ವಿಲ್ ಬಿ ರಿಲೀಸ್ಡ್ ಆಸ್ H2 ಗ್ಯಾಸ್. ಎರಡು ಹೈಡ್ರೋಜನ್ ಆಟಮ್ ಕಂಬೈನ್ಡ್ ಆಗಿ H2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಮೆಟಲ್ಸ್ ವಿಚ್ ಆರ್ ಪ್ಲೇಸ್ಡ್ ಅಬೋವ್ ಹೈಡ್ರೋಜನ್ ಆರ್ ಕೆಪಬಲ್ ಆಫ್ ಡೊನೇಟಿಂಗ್ ಎಲೆಕ್ಟ್ರಾನ್ ಟು ಹೈಡ್ರೋಜನ್ಸ್. ಲೈಕ್ ಹೈಡ್ರೋಜನ್ ಬೇಜಾರು ಮಾಡಬೇಡ, ನಾನು ನಿಂಗೆ ಎಲೆಕ್ಟ್ರಾನ್ಸ್ ಕೊಡ್ತೀನಿ, ನೀನು H+ ಇಂದ H ಆಗ್ತೀಯಾ, H ಇಂದ ಆಮೇಲೆ H2 ಆಗ್ತೀಯಾ ಅಂತ ಹೇಳಿ ತುಂಬ ಖುಷಿಯಲ್ಲಿ ಎನ್ಕರೇಜ್ ಮಾಡ್ತಾರೆ. ಬಟ್ ಈ ಮೆಟಲ್ಸ್ ಇದೆಯಲ್ವಾ, ಹೈಡ್ರೋಜನ್ ಇಂದ ಕೆಳಗಡೆ ಇರುವಂತಹ ಮೆಟಲ್ಸ್ ಲೈಕ್ ಕಾಪರ್ ಆಗಿರ್ಬೋದು, ಮರ್ಕ್ಯುರಿ ಆಗಿರಬಹುದು, ಅಂಡ್ ಗೋಲ್ಡ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು. ಸೊ ಇದರಲ್ಲಿ ರಿಮೆಂಬರ್ ದೀಸ್ ವರ್ಡ್ಸ್ ಆಸ್ ವೆಲ್. ಗೋಲ್ಡ್, AU, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್. This will not react with acid. No reaction with acid. Why these will not react with acid? Because they are stable. They doesn't want to involve in any of the reactions with majority of the chemical compounds. So avugalu single acid jothe react agala. This will only react with a group of 2 acid. Yavudadu? These noble metals will react with 3% ಅಥವಾ 3 ml volume of hydrochloric acid and 1 volume of nitric acid, HNO3. And you call this ratio as concentrated. Both are concentrated. So idanna ನಾವು ರಾಯಲ್ ವಾಟರ್. So we call this as ರಾಯಲ್ ವಾಟರ್. ಅಥವಾ ಇದನ್ನ ನಾವು ಏನು ಅಂತ ಹೇಳಿ ಕರಿತೀವಿ, ಎಕ್ವಾ ರೀಜಿಯಾ. ಎಕ್ವಾ ರೀಜಿಯಾ ಅಂತ ಹೇಳಿ ಕೂಡ ಕರಿತಾ ಹೋಗ್ತೀವಿ. ಸೊ ವಿ ಕಾಲ್ ದಿಸ್ ಆಸ್ ರಾಯಲ್ ವಾಟರ್ ಆರ್ ಎಕ್ವಾ ರೀಜಿಯಾ. ಸೊ ಫೈನ್, ಈಗ ಒಂದು ಕ್ವೆಶನ್ ಬರುತ್ತೆ ಇಲ್ಲಿ, ವೈ HNO3 ಈಸ್ ಸ್ಪೆಷಲ್ ಅಂತ ಹೇಳಿ. ಸೊ HNO3 ಅಂತ ಹೇಳುವಂಥದ್ದು ಇಸ್ ಆಲ್ಸೋ ಎನ್ ಆಸಿಡ್ ಅಲ್ವಾ. HNO3ಗೆ 2 ರೋಲ್ ಇದೆ ಮಕ್ಕಳೇ. ಸಮ್ಟೈಮ್ಸ್ ಇಟ್ ಬಿಹೇವ್ಸ್ ಲೈಕ್ ಎನ್ ಆಸಿಡ್, ಸಮ್ಟೈಮ್ಸ್ ಇಟ್ ಬಿಹೇವ್ಸ್ ಲೈಕ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಾಗಿ ಈವನ್ ವಿತ್ HNO3 ನಾಟ್ ಆಲ್ ದ ಮೆಟೀರಿಯಲ್ ಕ್ಯಾನ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಓನ್ಲಿ 2 ಮೆಟಲ್ಸ್, ಯಾವುದದು, ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್, ಓನ್ಲಿ ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ can release hydrogen, or magnesium releases hydrogen gas from dilute HNO3. adu dilute HNO3. None of the other metals actually can release hydrogen from HNO3. So with other metals ಏನಾಗುತ್ತೆ, with other metals HNO3 will oxidize H2 gas. ಬೇರೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗ್ಬೇಕಾದ್ರೆ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಬಟ್ ಆ ರಿಲೀಸ್ ಆಗಿರುವಂತಹ H2 ಗ್ಯಾಸಿಗೆ HNO3 ಏನು ಮಾಡುತ್ತೆ, ಆಕ್ಸಿಜನ್ ಅನ್ನ ಆಡ್ ಮಾಡುತ್ತೆ. ಸೊ HNO3 will oxidize H2 gas into H2O and itself reduces to NO2. NO2 ಅಂತ ಹೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. N2O ನೈಟ್ರಸ್ ಆಕ್ಸೈಡ್, ಲಾಫಿಂಗ್ ಗ್ಯಾಸ್, ಅಥವಾ ಸಿಂಪಲ್ ಆಗಿ ನೈಟ್ರಿಕ್ ಆಕ್ಸೈಡ್ NO. ಸೊ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಆಗಿ ಅದೇನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಅವ್ರು ಕೇಳ್ತಾರೆ ಕ್ವೆಶ್ಚನ್, ಯಾಕೆ HNO3 ಬಹುತೇಕ ಮೆಟಲ್ಸ್ಗಳ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡಲ್ಲ? ಬಿಕಾಸ್ ವಿತ್ ಬಹುತೇಕ ಮೆಟಲ್ಸ್ ಅಂದ್ರೆ ವಿತ್ ಲಾಟ್ ಆಫ್ ಮೆಟಲ್ಸ್ HNO3 will act as an oxidizing agent. Instead of releasing hydrogen gas, to that hydrogen gas HNO3 will add 1 oxygen and it will oxidize hydrogen to water. Oxidize ಮಾಡುತ್ತೆ ಹೈಡ್ರೋಜನ್ ಅನ್ನ ವಾಟರ್ ಆಗಿ. So with lot of metals HNO3 behaves like what? Oxidizing agent. ಅರ್ಥ ಆಯ್ತಾ? Clear ಆಯ್ತಾ? This question is very important.
ನೆಕ್ಸ್ಟ್ ಅವ್ರು ಕೇಳ್ತಾರೆ ಈ ಕ್ವೆಶ್ಚನ್. ದಿಸ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಲೈಕ್ ಒಂದು ಸಿಗ್ನೇಚರ್ ಕ್ವೆಶ್ಚನ್ ಫಾರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಇನ್ ಎವ್ರಿ ಕ್ವೆಶ್ಚನ್ ಪೇಪರ್ ಫಾರ್ 5 marks. ಓಕೆ, ಲೇಬಲ್ ಮಾಡಿ, ನೀಟಾಗಿ ಲೇಬಲ್ ಮಾಡಿ, ಲೇಬಲ್ ದ ಡ್ರಾ ದ ಡಯಾಗ್ರಾಮ್, ಲೇಬಲ್ ದ ಡಯಾಗ್ರಾಮ್, ಲೇಬಲ್ ಮಾಡಿ ಚೆನ್ನಾಗಿ, ಆಮೇಲೆ ಆನ್ಸರ್ ಮಾಡಿ ಕ್ವೆಶ್ಚನ್ಗೆ. ಏನಂತ ಹೇಳಿದ್ರೆ, ನೀವು ಹೇಗೆ ಕಂಡುಹಿಡಿತೀರಾ ಇಲ್ಲೊಂದು ಗ್ಯಾಸ್ ರಿಲೀಸ್ ಆಗೋದನ್ನ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಹೇಗೆ ಕಂಡುಹಿಡಿತೀರಾ ಅಂತ ಹೇಳೋದೊಂದು ಕ್ವೆಶ್ಚನ್. ಸೊ ಹೇಗೆ ಕಂಡುಹಿಡಿತೀರಾ ಮಕ್ಕಳೇ? ಹೈಡ್ರೋಜನ್ ಗ್ಯಾಸ್ ಇಸ್ ಲೈಟರ್ ದನ್ ಆಕ್ಸಿಜನ್ ಅಲ್ವಾ? ಸೊ ಅದೇನ್ ಮಾಡುತ್ತೆ, ಬಬಲ್ಸ್ ಆಗಿ ಫಾರ್ಮ್ ಆಗಿ ಆ ವಾಟರ್ ಮೇಲೆ ಕುತ್ಕೊಳ್ಳುತ್ತೆ. ಆ ಬಬಲ್ಸ್ ಹತ್ರ ನೀವು ಬರ್ನಿಂಗ್ ಕ್ಯಾಂಡಲ್ ಅಥವಾ ಬರ್ನಿಂಗ್ ಲೈಟ್ ನ ತಗೊಂಡು ಹೋದ್ರೆ, ಸೊ ಅದು ಪಾಪ್ ಸೌಂಡ್, ಇಟ್ ಬರ್ನ್ಸ್ ವಿತ್ ಅ ಪಾಪ್ ಸೌಂಡ್. ಬೇರೆ ಯಾವ ಗ್ಯಾಸ್ ಕೂಡ ಪಾಪ್ ಸೌಂಡ್ ಕೊಡಲ್ಲ. ಪಾಪ್ ಅಂತ ಹೇಳಿ ಅಲ್ಲ, ಟಪ್ ಅಂತ ಹೇಳೋ ಸೌಂಡ್. ಓಕೆ, ಸೊ ಆ ಸೌಂಡ್ ಕೊಟ್ಟದ್ದು ಬರ್ನ್ ಆಗ್ತಿದೆ ಅಂತ ಹೇಳಿದ್ರೆ ದ ರಿಲೀಸ್ಡ್ ಗ್ಯಾಸ್ ಇಸ್ ಹೈಡ್ರೋಜನ್. ಇಲ್ಲಿ ಏನಾಗ್ತದೆ ಈ ಎಕ್ಸ್ಪೆರಿಮೆಂಟ್ ಸೆಟಪ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ನೀವು ಕೇರ್ಫುಲ್ ಆಗಿ ನೋಡ್ತಿದ್ದೀರಾ? ಇಲ್ಲಿ ಜಿಂಕ್ ಗ್ರಾನ್ಯುವಲ್ಸ್, ಒಂದು ಸಣ್ಣ 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 ಕಲ್ ತರ, ಸಣ್ಣ ಕಲ್ಲಿನ ಪುಡಿ ತರದ್ದು ಜಿಂಕ್ ಗ್ರಾನ್ಯುವಲ್ಸ್ ನ ತಗೊಂಡಿದ್ದಾರೆ. ಆ ಪುಡಿಗೆ ಅವ್ರು ಏನ್ ಮಾಡ್ತಾರೆ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡ್ತಾರೆ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಜಿಂಕ್ ಅಂತ ಹೇಳುವ ಮೆಟಲ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಸಿಗ್ತಾ ಇದೆ, ಜಿಂಕ್ ಸಲ್ಫೇಟ್ ಅಂತ ಹೇಳುವ ಸಾಲ್ಟ್ ಸಿಗ್ತಾ ಇದೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ನಮಗೆ ರಿಲೀಸ್ ಆಗ್ತಾ ಇದೆ. ಒನ್ ಮೋರ್ ಕ್ವೆಶ್ಚನ್, ಇದೇ ಟೈಮ್ ನಂಗೊಂದು ಕ್ವೆಶ್ಚನ್ ನೆನಪಾಯ್ತು. ರಿಯಾಕ್ಟಿವಿಟಿ ಸೀರೀಸ್ ನೋಡ್ತಿದ್ರಲ್ವಾ? ಮೆಗ್ನೀಷಿಯಂ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ, ಫಾಲೋಡ್ ಬೈ ಜಿಂಕ್, ಫಾಲೋಡ್ ಬೈ Fe. ಸೊ ಅವನು ಕ್ವೆಶ್ಚನ್ ಕೇಳ್ತಾರೆ. ಏನ್ ಕ್ವೆಶ್ಚನ್ ಕೇಳ್ತಾರೆ ಅಂತ ಹೇಳಿದ್ರೆ, ಇಫ್ ದೇ ಟೇಕ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಮತ್ತೆ ಅಯನ್, ಆಯ್ತಾ, ಫಿಕ್ಸ್ಡ್ ಕ್ವಾಂಟಿಟಿ, ಮೇ ಬಿ ಒಂದು 5 ಗ್ರಾಮ್ ಆಫ್ ಈ ಮೆಟಲ್ಸ್ ನ ತಗೊಳ್ತಾರೆ. ಇದಕ್ಕೆ ಅವರು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನು ಕೂಡ ಟ್ರೀಟ್ ಮಾಡ್ಬೋದು. ಕಾನ್ಸಂಟ್ರೇಟೆಡ್ ಬೇಡ, ಯಾಕಂದ್ರೆ ಈ ಮೆಟಲ್ಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಡೈಲ್ಯೂಟೇ ತಗೊಳ್ಳೋಣ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಟ್ರೀಟ್ ಮಾಡ್ತಿದ್ರೆ ಅನ್ಕೊಳ್ಳಿ. ಎಲ್ಲಿ ನಿಮಗೆ ಫಿಸಿಂಗ್ ಸೌಂಡ್ ಕೇಳುತ್ತೆ, ಜಾಸ್ತಿ ಫಿಸಿಂಗ್ ಸೌಂಡ್ ಎಲ್ಲಿ ಕೇಳುತ್ತೆ? ಫಿಸಿಂಗ್ ಸೌಂಡ್ ಅಂತ ಹೇಳಿದ್ರೆ ಅಂತ ಹೇಳೋ ಸೌಂಡ್ ಅಲ್ವಾ? ಯಾವಾಗ ಅದು ಯಾವ್ದಾರ ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಆ ಒಂದು ಸೊಲ್ಯೂಷನ್ ಇಂದ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಆ ಸೌಂಡ್ ಬರುತ್ತೆ. ಎಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ ಅಂದ್ರೆ ಎಲ್ಲಿ ಮೆಟಲ್ಸ್ಗಳು ಪಟ್ 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 ಅಂತ ಎಲೆಕ್ಟ್ರಾನ್ಸ್ಗಳನ್ನ ಹೈಡ್ರೋಜನ್ ಕೊಟ್ಬಿಟ್ಟು ಹೈಡ್ರೋಜನ್ ರಿಲೀಸ್ ಆಗು ರಿಲೀಸ್ ಆಗು ರಿಲೀಸ್ ಆಗು ಅಂತ ಇಲ್ಲಿ ಯಾರು ಹೇಳ್ತಾರೆ? ಯಾರಿಗೆ ಎಲೆಕ್ಟ್ರಾನ್ಸ್ ನ ಕೊಟ್ಕೊಳಕ್ಕೆ ಇನ್ನು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳೋ ಕ್ವೆಶ್ಚನ್. ಯಾರು ಮಕ್ಳು ಈಸಿಯಾಗಿ ಎಲೆಕ್ಟ್ರಾನ್ಸ್ ಕೊಡೋಕೆ ರೆಡಿ ಆಗಿ ನಿಂತಿದ್ದಾರೆ? ಯಾರು ಜಾಸ್ತಿ ಎಲೆಕ್ಟ್ರಾನ್ಸ್ ನ ಕೊಡ್ತಾರೆ ಅಂದ್ರೆ ಯಾರು ಕ್ವಿಕ್ ಆಗಿ ಎಲೆಕ್ಟ್ರಾನ್ಸ್ ನ ಕೊಡ್ತಾರೆ ಅಂತ ಹೇಳಿ? ಇಟ್ ಇಸ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ವಿಲ್ ಕ್ವಿಕ್ಲಿ ಗಿವ್ ಎಲೆಕ್ಟ್ರಾನ್ಸ್ ಟು ಲಾಟ್ ಆಫ್ ಮೆಗ್ನೀಷಿಯಂ ಗಿವ್ಸ್ ಎಲೆಕ್ಟ್ರಾನ್ಸ್ ಟು ಲಾಟ್ ಆಫ್ ಹೈಡ್ರೋಜನ್. ಹಾಗಾಗಿ ಎಲ್ಲ ಹೈಡ್ರೋಜನ್ ಆಟಮ್ಸ್ ಕಂಬೈಂಡ್ ಆಗಿ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಫಿಸಿಂಗ್ ಸೌಂಡ್ ಇಸ್ ಮೋರ್ ಇನ್ ಮೆಗ್ನೀಷಿಯಂ, ಫಾಲೋಡ್ ಬೈ ಅಲ್ಯೂಮಿನಿಯಂ, ಫಾಲೋಡ್ ಬೈ ಜಿಂಕ್, ಅಂಡ್ ಫಿಸಿಂಗ್ ಸೌಂಡ್ ಇಸ್ ಲೆಸ್ ಇನ್ Fe. ಅರ್ಥ ಏನು? ಈ ಮೆಟಲ್ಸ್ಗಳು ಎಷ್ಟು ಕ್ವಿಕ್ ಆಗಿ ಎಲೆಕ್ಟ್ರಾನ್ಸ್ ಕೊಡುತ್ತೋ ಅಷ್ಟು ಕ್ವಿಕ್ ಆಗಿ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳೋ ಸೌಂಡ್ ನಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಮೇ ಬಿ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಲ್ವಾ? ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್. ನೀವು ಕೂಡ ಏನ್ ಮಾಡಿ, ಎಲ್ಲ ಮೆಟಲ್ಸ್ಗಳದ್ದು ರಿಯಾಕ್ಷನ್ ವಿತ್ HCl ಬರೀರಿ. ನಾನು ಅಲ್ಯೂಮಿನಿಯಂದು ಬರಿತೀನಿ. ಅಲ್ಯೂಮಿನಿಯಂ ರಿಯಾಕ್ಷನ್ ವಿತ್ HCl ಹೇಗಿರುತ್ತೆ? ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ H2 ಗ್ಯಾಸ್ ಆಗಿರುತ್ತೆ, ಹೌದಾ? ಅದೇ ತರ ಈಗ ಮೆಗ್ನೀಷಿಯಂ ತಗೊಳ್ತೀರಾ ಅನ್ಕೊಳ್ಳಿ, HCl ತಗೊಳ್ತೀನಿ, ಮೆಗ್ನೀಷಿಯಂ ಕ್ಲೋರೈಡ್ MgCl2 ಪ್ಲಸ್ H2 ಗ್ಯಾಸ್. ಬೈ ನೌ ಯು ಶುಡ್ ನೋ ದ ಬ್ಯಾಲೆನ್ಸಿಂಗ್ ಇಕ್ವೇಶನ್. ಇಲ್ಲಿ 2 ಕ್ಲೋರಿನ್ 2 ಹೈಡ್ರೋಜನ್ ಇದೆ. ಸೊ ಐ ಜಸ್ಟ್ ಪುಟ್ ಹಿಯರ್ 2. ಅಲ್ಯೂಮಿನಿಯಂ ಕೇಸಸ್ ನಲ್ಲಿ ಏನು ಅಂತ ಹೇಳಿ ನೋಡ್ತೀನಿ. ಅಲ್ಯೂಮಿನಿಯಂ ಕೇಸಲ್ಲಿ ಇಲ್ಲಿ Cl, ಓಕೆ, ಈ ತರ ಸಿಚುವೇಶನ್ ಇದ್ದಾಗ ನೋಡಿ, ಇಲ್ಲಿ ಹೈಡ್ರೋಜನ್ 2 ಇದೆ, Cl 3 ಇದೆ. ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 6 ಬರ್ಕೊಳ್ಳಿ ಇಲ್ಲಿ, ಓಕೆನಾ? ಸೊ 6 ಕ್ಲೋರೈಡ್ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 6 ಹೈಡ್ರೋಜನ್ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಅಲ್ಯೂಮಿನಿಯಂ 2 ಆಗುತ್ತೆ. ಸಿಂಪಲ್, ಎಷ್ಟು ಈಸಿ ನೋಡಿ, ಕರೆಕ್ಟಾ? ಸೊ ಮಿಕ್ಕಿದೆರಡು ಕೂಡ Fe ಕೇಸಿಗೆ ಬಂದಾಗ, Fe ನೋಡಿ ಮಕ್ಳು, ಇದೊಂದು ಸ್ಪೆಷಲ್ ಕೇಸು. Fe HCl ಜೊತೆ ರಿಯಾಕ್ಟ್ ಆದಾಗ FeCl2 ಫಾರ್ಮ್ ಆಗುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ರಿಲೀಸ್ಡ್ ಹೈಡ್ರೋಜನ್ ಗ್ಯಾಸು FeCl3 ಅನ್ನ ಫಾರ್ಮ್ ಆಗದಾಗೆ ನೋಡ್ಕೊಳ್ಳುತ್ತೆ. ಸೊ ಮೇಜರ್ ಪ್ರಾಡಕ್ಟ್ ಫಾರ್ ದಿಸ್ ರಿಯಾಕ್ಷನ್ ಇಸ್ FeCl2. FeCl3 ಆಗಲ್ಲ, ಬಿಕಾಸ್ ರಿಲೀಸಿಂಗ್ ಹೈಡ್ರೋಜನ್ ಗ್ಯಾಸ್ ವಿಲ್ ನಾಟ್ ಅಲೌ ದಿ Fe ಟು ಲೂಸ್ ಒನ್ ಮೋರ್ ಎಲೆಕ್ಟ್ರಾನ್. ಆಕ್ಸಿಡೈಸ್ ಆಗ್ಲಿಕ್ಕೆ ಅದು ಅಲೌ ಮಾಡಲ್ಲ. ಅಂದ್ರೆ Fe ಅನ್ನ ಇನ್ನೊಂದು ಎಲೆಕ್ಟ್ರಾನ್ ಕಳ್ಕೊಂಡು Fe3 ಆಗು ಮಾರಯ್ಯ ಅಂತ ಹೇಳಿ ಎಂಟರ್ಟೈನ್ ಮಾಡಲ್ಲ ಈ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ. ಓಕೆ, ಸೊ ಜಿಂಕ್ ಹೇಗೆ ರಿಯಾಕ್ಟ್ ಆಗಬೇಕು? ಸೊ ಐ ಶುಡ್ ರೈಟ್ ಜಿಂಕ್ ಆಲ್ಸೋ ಅಲ್ವಾ ಇಲ್ಲಿ. zinc plus HCl will give you zinc chloride, ZnCl2 plus H2 gas.
ಅದೇ ಥರ ಇಲ್ಲಿ ಬ್ಯಾಲೆನ್ಸಿಂಗಿಗೆ 2 ಹಾಕ್ತೀರಾ. Fe ಪ್ಲಸ್ 2 ಟೈಮ್ಸ್ HCl, ನಾನು 2 ಟೈಮ್ಸ್ ಅಂತ ಬರಿಬಾರ್ದು. Fe ಪ್ಲಸ್ HCl ಗಿವ್ಸ್ FeCl2 ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ರಿಲೀಸ್ ಆಗ್ತಿದೆ, ಇದು ರಿಲೀಸ್ ಆಗ್ತಿದೆ, ಇಲ್ಲಿ ನಾನು 2 ಅಂತ ಹೇಳಿ ಬರ್ದೆ. ಈಸಿ, ಕರೆಕ್ಟಾ? ಸೊ ಆಲ್ ಸೆಟ್. ನೆಕ್ಸ್ಟ್ ಇದು ಕೂಡ ಬರ್ದಾಯ್ತು. ಇನ್ನೇನು ಕಲಿಬೇಕು ನಾವು ಇಲ್ಲಿ? ಪ್ರಾಡಕ್ಟ್ಸ್ ಎಲ್ಲ ಫಾರ್ಮೇಷನ್ ಬರ್ದಾಯ್ತು. ಸೊ ದಿಸ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಯ್ತು. ಸೊ ಒನ್ ಪ್ರಾಪರ್ಟಿ ಆಫ್ ದ ಮೆಟಲ್, ಎಷ್ಟೊಂದು ಮಾತಾಡಿದ್ವಿ ಅಲ್ಲ, ದಿಸ್ ಆಸಿಡ್ ಅಂಡ್ ಮೆಟಲ್ ಪ್ರಾಪರ್ಟಿ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್. ಬಟ್ ಸೆಕೆಂಡ್ ಪ್ರಾಪರ್ಟಿ ಈಸ್ ಈಸಿ. ಆಸಿಡ್ ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ ಇಸ್ ಕ್ವೈಟ್ ಈಸಿ, ನಿಮಗೆ ಜಾಸ್ತಿ ಏನು ಇರಲ್ಲ ಅಲ್ಲಿ. ಸೊ ಲೆಟ್ಸ್ ಲರ್ನ್ ದಟ್ ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಮೆಟಲ್. ಓಕೆ, ಇಷ್ಟೊತ್ತು ನಾವು ಫಸ್ಟ್ ಪ್ರಾಪರ್ಟಿ ಡಿಸ್ಕಷನ್ ಮಾಡಿದ್ವಿ. ನಾವು ಲೆಟ್ಸ್ ಫೋಕಸ್ ಆನ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಮೆಟಲ್. ಏನದು? ವೆನ್ ಮೆಟಲ್ ನಾಟ್ ಮೆಟಲ್, ಸೆಕೆಂಡ್ ಪ್ರಾಪರ್ಟಿ ಆಫ್ ದಿ ಆಸಿಡ್, ವೆನ್ ಮೆಟಲ್ ಆಕ್ಸೈಡ್ ಈಸ್ ಆಸಿಡ್ ಅಂತ ಹೇಳೋಣ. ವೆನ್ ಆಸಿಡ್ ಈಸ್ ಟ್ರೀಟೆಡ್ ವಿತ್ ಮೆಟಲ್ ಆಕ್ಸೈಡ್, ವೆನ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ ಮೆಟಲ್ ಆಕ್ಸೈಡ್, ನಮ್ಗೇನು ಸಿಗಬೇಕು? ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, ಆಯ್ತಾ, ಮೆಟಲ್ ಆಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್ ತಗೊಳ್ತೀನಿ. ಸೊ ಕ್ಯಾಲ್ಶಿಯಂ ಆ್ಯಂಡ್ ಕ್ಲೋರೈಡ್ ಕಂಬೈನ್ ಆಗಬೇಕು. ಯಾಕೆ ಈ ಥರ ಆಗಬೇಕು? ವೈ ಇಟ್ ಶುಡ್ ಬಿ ದಿಸ್ ವೇ? ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಈ ಆಸಿಡ್ ಅಂತ ಹೇಳಿದಾಗ ದಿಸ್ ಪಾರ್ಟ್ ಇಸ್ ಪಾಸಿಟಿವ್, ದಿಸ್ ಪಾರ್ಟ್ ಇಸ್ ನೆಗೆಟಿವ್, ಆಯ್ತಾ. ಮೆಟಲ್ ಆಕ್ಸೈಡ್ನಲ್ಲಿ ಮೆಟಲ್ ಇಸ್ ಪಾಸಿಟಿವ್, oxygen is negative. So always positive negative will react. Howda? Negative negative will not react. Can you expect the product here? So these two will combine and these two will combine to form the product. ಹಾಗಾದ್ರೆ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಹೇಳಿ ಇಷ್ಟೇ ಬರಿಬೇಕಾ? ನೋ. ಪ್ರಾಡಕ್ಟ್ ಹೌದು, ಬಟ್ ಐ ಹ್ಯಾವ್ ಟು ಕ್ರಾಸ್ ವೆರಿಫೈ ದ ಚಾರ್ಜ್. ನಮಗೇನು ಗೊತ್ತಿರಬೇಕು? ಕ್ಯಾಲ್ಶಿಯಮ್ದು ವ್ಯಾಲೆನ್ಸಿ ಇಸ್ ಆಲ್ವೇಸ್ +2, ಆಕ್ಸಿಡೇಷನ್ ಸ್ಟೇಟ್ ಇಸ್ ಆಲ್ವೇಸ್ +2, ಕ್ಲೋರೈಡ್ ಇದು ಚಾರ್ಜ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಇಸ್ ಆಲ್ವೇಸ್ -1. ಸೊ ಇದು 2 ಇಲ್ಲಿಗೆ ಬರುತ್ತೆ, 1 ಈಚೆ ಹೋಗುತ್ತೆ, ಫಾರ್ಮುಲಾ ಕ್ಯಾಲ್ಶಿಯಂ ಕ್ಲೋರೈಡ್ ಆಗುತ್ತೆ. ಜೊತೆಗೆ ಆಕ್ಸಿಜನ್ ಮತ್ತೆ H ಇದೆ ಅಲ್ವಾ? ಸೊ ಅದನ್ನ ಬರೆಯೋಕ್ಕಿಂತ ಮುಂಚೆ ನೋಡಿ, ಕ್ಲೋರೈಡ್ ಎಷ್ಟಾಯಿತು? 2 ಆಯ್ತಲ್ವಾ? ಸೊ ಎಲ್ಲಿ ಕ್ಲೋರೈಡ್ ಅಂತ ಹೇಳೋ ಕಂಪೌಂಡ್ ಇದೆ? ಇಲ್ಲಿದೆ. ಸೊ ಇವಾಗ ಏನು ಉಳ್ಕೊಳ್ತು? ನಾನು ಇಷ್ಟು ಬರೆದಾಗ 2 ಹೈಡ್ರೋಜನ್ ಹಾಗೆ ಉಳ್ಕೊಂಡಿದೆ. ಆಮೇಲೆ ಈ ಆಕ್ಸಿಜನ್ ಹೈಡ್ರೋಜನ್ ಜೊತೆ ಹೋಗುತ್ತೆ. ಸೊ ಯು ಗೆಟ್ ವಾಟ್? H2O. ದಿಸ್ ಇಸ್ ದ ರಿಯಾಕ್ಷನ್. ರಿಯಾಕ್ಷನ್ ಅರ್ಥ ಆಯ್ತಾ? ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ ನಿಮಗೆ. ಯಾವಾಗ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಸಿಡ್, ಯು ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. ಮೇಡಮ್ ವಿತ್ ಒನ್ ಎಕ್ಸಾಂಪಲ್ ಆ್ಯಂಡ್ ಆಲ್ ವಿ ಆರ್ ನಾಟ್ ಹ್ಯಾಪಿ, ಗಿವ್ ಅಸ್ ಮೆನಿ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ಬೋದು. ಆಲ್ ಸೆಟ್, ಲೆಟ್ ಮೀ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. I'll take now sulfuric acid, okay, H2SO4. Let's see how sulfuric acid reacts with magnesium oxide, okay. So what are we expecting? Hydrogen is positive, sulfate is 2 times negative, sulfate. Magnesium is 2 times positive, oxygen is 2 times negative. Illu kuda ashte, calcium 2 times positive, ಆಕ್ಸಿಜನ್ ಇಸ್ 2 times ನೆಗೆಟಿವ್. ಅದು ಎಷ್ಟು ಸಲ ಪಾಸಿಟಿವ್, ಎಷ್ಟು ಸಲ ನೆಗೆಟಿವ್, ಅದು ಬೇಸಿಕ್. ಅದು ತಿಳ್ಕೊಂಡೆ ನೀವು ಇಲ್ಲಿಗೆ ಬರಬೇಕು. ದಟ್ ಶುಡ್ ಬಿ ಲರ್ನ್ಡ್ ಇನ್ ಫಸ್ಟ್ ಚಾಪ್ಟರ್ ಓನ್ಲಿ, ಓಕೆನಾ. ಸೊ ಈಗ ಹೌ ಡು ಯು ಎಕ್ಸ್ಪೆಕ್ಟ್ ದ ಪ್ರಾಡಕ್ಟ್? ಹೇಗೆ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮೆಗ್ನೀಷಿಯಂ ಸಲ್ಫೇಟ್ ಎರಡು ಕಂಬೈನ್ ಮಾಡಿ, ಬಿಕಾಸ್ ಪಾಸಿಟಿವ್ ವಿಲ್ ರಿಯಾಕ್ಟ್ ವಿತ್ ದ ನೆಗೆಟಿವ್. ಸೊ ಯು ಗೆಟ್ ಫಸ್ಟ್ ಪ್ರಾಡಕ್ಟ್ ಮೆಗ್ನೀಷಿಯಂ ಸಲ್ಫೇಟ್. ಸೆಕೆಂಡ್ ಪ್ರಾಡಕ್ಟ್ ಅಂತ ಹೇಳಿದಾಗ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇದೆರಡು ರಿಯಾಕ್ಟ್ ಆಗುತ್ತಲ್ವಾ? ಸೊ ಹೈಡ್ರೋಜನ್ ಆಕ್ಸಿಜನ್, easy, H2O. You don't have to balance the equation at all. So what did you get? When metal oxide reacts with an acid, you get what? Salt and water. So we are done with the second property of the acid. Artha aita? Idu first property done, second property done. This is over. Metallic oxide jote, metal jote. Now let's focus on metal carbonate. Metal carbonate jote ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಿಮಗೆ NCERT ಎಕ್ಸಸೈಸ್ದು ವೆರಿ ಫಸ್ಟ್ ಕ್ವೆಶನ್ ನೀವು ನೋಡಿರ್ಬೋದು. ಸೊ ವಾಟ್ ವಾಸ್ ದಟ್ ವೆರಿ ಫಸ್ಟ್ ಕ್ವೆಶನ್? ಈ ಎಗ್ ಶೆಲ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದಾಗ ಏನಾಗುತ್ತೆ? ಎಗ್ ಶೆಲ್ ಅಥವಾ ಚಾಕ್ ಪೇಸ್ಟ್, ವಾಟ್ ಇಸ್ ಇಟ್? ಮೆಟಲ್ ಕಾರ್ಬೋನೇಟ್, ರೈಟ್? ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಎಗ್ ಶೆಲ್ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಕಾರ್ಬೋನೇಟ್ and you're adding acid to it. Simplest acid I'll take, hydrochloric acid. So what should be the product? Ili product ಏನಾಗಬೇಕು? So ಯಾವಾಗ metal carbonate, when metal carbonate react with an acid, we get salt plus carbon dioxide
ಪ್ಲಸ್ ವಾಟರ್. ಇಲ್ಲೂ ಕೂಡ ಸಾಲ್ಟು ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸಿಗ್ಬೇಕು. ನೋಡೋಣ. ಕ್ಯಾಲ್ಸಿಯಂ ಇಸ್ 2 ಪಾಸಿಟಿವ್, ಕಾರ್ಬೋನೇಟ್ ಇಸ್ 2 ಮೈನಸ್. ಆಯ್ತಾ? ಹೈಡ್ರೋಜನ್ ಇಸ್ 1 ಪಾಸಿಟಿವ್, ಕ್ಲೋರೈಡ್ ಇಸ್ 1 ಮೈನಸ್. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಫಾರ್ಮ್ ಆಗುತ್ತೆ. ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಯೋರ್ ಸಾಲ್ಟ್. ಕ್ಯಾಲ್ಸಿಯಂ ಕ್ಲೋರೈಡ್ ಇಸ್ ಗೋಯಿಂಗ್ ಟು ಬಿ ಯೋರ್ ಸಾಲ್ಟ್. ಆಮೇಲೆ ಏನು ಫಾರ್ಮ್ ಆಯಿತು? ನೆಕ್ಸ್ಟ್ ನೀವೇನು ಫೋಕಸ್ ಮಾಡಬೇಕು ಅಂತ ಮಕ್ಕಳೇ, ಈ CO3 ಕಂಪೌಂಡ್. ಸೊ CO3 ಕಂಪೌಂಡ್ನಿಂದ, ಕಾರ್ಬೋನೇಟ್ ಕಂಪೌಂಡ್ನಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹೌದಾ? ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ದರ್ ವಿಲ್ ಬಿ 1 ಆಕ್ಸಿಜನ್ ಲೆಫ್ಟ್. ಇಲ್ಲೊಂದು ಹೈಡ್ರೋಜನ್ ಇದೆ. ಸೊ ಯು ಎಕ್ಸ್ಪೆಕ್ಟ್ OH. ಬಟ್ ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಕ್ಯಾಲ್ಸಿಯಂ 2 ಸಲ ಇದೆ ಅಲ್ವಾ? ಸೊ ವಾಟ್ ಐ ಡೂ, ಐ ವಿಲ್ ಸಿಂಪ್ಲಿ ರೈಟ್ ಹಿಯರ್ 2. ಸೊ ದ್ಯಾಟ್ ಅಲ್ಲಿ ಎಷ್ಟಾಯಿತು? ಹೈಡ್ರೋಜನ್ 2 ಆಯಿತು. HHO, H2O. ಸೊ ಇಟ್ ಬಿಕಮ್ಸ್ H2O. ಸೊ ನಿಮಗೆ ಪ್ರಾಡಕ್ಟ್ಸ್ ಈಸಿಯಾಗಿ ಸಿಕ್ತು. ನಿಮ್ಗೆ ಏನು ಸಿಗುತ್ತೆ? ಮೆಟಲ್ ಕಾರ್ಬೋನೇಟ್ ಜೊತೆ ಆಸಿಡ್ ರಿಯಾಕ್ಟ್ ಆದಾಗ ಯು ಗೆಟ್ ಕ್ಯಾಲ್ಸಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈ ಬೇಕಿಂಗ್ ಸೋಡಾಗೆ ಅಸಿಟಿಕ್ ಆಸಿಡ್ ಹಾಕಿದಾಗ ಏನಾಗುತ್ತೆ ನೋಡೋಣ. ವಾಟ್ ಇಸ್ ಬೇಕಿಂಗ್ ಸೋಡಾ? ಓಕೆ, ದಟ್ ಇಸ್ ಬೈಕಾರ್ಬೋನೇಟ್. ಒನ್ ಮೋರ್ ಪ್ರಾಪರ್ಟಿ ಆಮೇಲೆ ಹೇಳ್ತೀನಿ ನಾನು ಇವಾಗ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. Na2CO3 HCl ಜೊತೆ ರಿಯಾಕ್ಟ್ ಆದಾಗ ಏನಾಗಬೇಕು ಬರೀರಿ. ನಾನು ವೆಯ್ಟ್ ಮಾಡ್ತೀನಿ, ಬರೀರಿ ಇವಾಗ ಬುಕ್ನಲ್ಲಿ. ಓಪನ್ ಮಾಡಿ, ಪೆನ್ ಓಪನ್ ಮಾಡಿ, ಬರೀರಿ. ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಬರೆದ್ರಾ? ಆಲ್ ಸೆಟ್. ನೋಡೋಣ. ಸೋಡಿಯಂ 2 ಸಲ ಇದೆ, ಬಟ್ ಸೋಡಿಯಂ ಚಾರ್ಜ್ ಬಂದ್ಬಿಟ್ಟು 1. ಯಾವಾಗಲೂ Na ನೀವು ಬರೆಯೋದು Na+ ಅಂತ ಹೇಳಿ ಬರೆಯೋದು. ಹೌದಾ? ಸೊ ಕಾರ್ಬೋನೇಟ್ ಇದು 2 ಮೈನಸ್, ಹೈಡ್ರೋಜನ್ದು 1+, Cl ಇದು 1 ಮೈನಸ್. ಸೊ ಚಾರ್ಜ್ಗಳು ಗೊತ್ತಿರ್ಬೇಕು ನಿಮಗೆ. ಸೋಡಿಯಂ ಬಂದು Cl ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಸೋಡಿಯಂ ಕ್ಲೋರೈಡ್. ಯಾಕೆ? 1+, 1 ಮೈನಸ್, ಅಲ್ಲಿ ಏನು ಕೂಡ ಕ್ರಾಸ್ ಮಾಡುವಾಗಿಲ್ಲ. ಮತ್ತೆ CO3 ಇಂದ ಇಲ್ಲಿ 2 ಹಾಕೊಳ್ತೀನಿ, ಬಿಕಾಸ್ ದೇರ್ ಆರ್ 2 ಸೋಡಿಯಂ ಆ್ಯಂಡ್ 2 HCl. CO3 ಇಂದ CO2 ಗ್ಯಾಸ್ ರಿಲೀಸ್ ಆಗುತ್ತೆ. 3 ಆಕ್ಸಿಜನ್ ಇಂದ ಬರೀ 2 ಆಕ್ಸಿಜನ್ ತೆಗೆದ್ರೆ ಎಷ್ಟು ಆಕ್ಸಿಜನ್ ಉಳೀತು? ಒಂದೇ ತಾನೇ. 1 ಆಕ್ಸಿಜನ್ 2 ಹೈಡ್ರೋಜನ್, ಏನಾಯ್ತು ಇಲ್ಲಿ? H2O ಆಯಿತು. ನೀವು ಅನ್ಕೊಳ್ಬೋದು, ಮ್ಯಾಮ್ ಇಡೀ ರಿಯಾಕ್ಷನ್ ಬರ್ಬಿಟ್ಟು ತಾನೇ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಮುಂಚೆನೇ ಬ್ಯಾಲೆನ್ಸ್ ಮಾಡ್ತಿರಲ್ಲ ಅಂತ ಹೇಳಿ. ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಈ ಮಿಡ್ಲಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಅರ್ಥ ಆಯ್ತಾ? ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್ ಸಿಗುತ್ತೆ. ಇದೇ ಪ್ರಾಡಕ್ಟು ನಿಮಗೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗಲೂ ಸಿಗುವಂಥದ್ದು. ಅವ್ರು ಕೇಳ್ತಾರೆ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ when acid reacts, what do you get? What to get? Same product. Salt to carbon dioxide and water. And water. Example kodi. We'll take baking soda and we'll take simplest acid. We'll finish off the deal. Ready? I guess if I write this pen, this is visible. Yes. Metal hydrogen carbonate, NaHCO3. reacts with metal hydrogen carbonate reacts with an acid anta helidre HCl. So now you should be very careful. Now you should know the 2 parts of this ion. Ee ion ige 2 part ide. Yavudadu? Na+ ಇನ್ನೊಂದು HCO3 ಮೈನಸ್. ಇದು ಬೈಕಾರ್ಬೋನೇಟ್ ಅಯಾನ್. ಇದನ್ನ ಏನಂತ ಹೇಳ್ತಾರೆ? ಬೈಕಾರ್ಬೋನೇಟ್ ಅಯಾನ್, ಬೈಕಾರ್ಬೋನೇಟ್ ಅಯಾನ್ ಅಂತ ಹೇಳ್ತಾರೆ. ಇದರಲ್ಲಿ 2 ಪಾರ್ಟ್ ಇದೆ, ಹೈಡ್ರೋಜನ್ ಕ್ಲೋರೈಡ್ ಆ್ಯಂಡ್ ದಿಸ್ ನೆಗೆಟಿವ್. ಸೊ ಇಷ್ಟು ಕೂಡ ನೆಗೆಟಿವ್ ಚಾರ್ಜ್ ಇದೆ, ಇದಕ್ಕೆ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಸೊ ನೀವು ಪ್ರಾಡಕ್ಟ್ ಬರೀಬೇಕಾದ್ರೆ ಕೇರ್ಫುಲ್ ಆಗಿರಿ. ಸೋಡಿಯಂ ವಿಲ್ ಫಾರ್ಮ್ ಅ ಬಾಂಡ್ ವಿತ್ ಕ್ಲೋರೈಡ್ to give you a salt of sodium chloride. From CO3, what gas will release? CO2 gas releases. Here you have hydrogen, here you have hydrogen, and idralondu oxygen. Tagondaga nimage ಏನು ಸಿಗುತ್ತೆ? ವಾಟರ್ ಸಿಗುತ್ತೆ. ಸೊ ಯು ಗೆಟ್ ದಿಸ್ ಪ್ರಾಡಕ್ಟ್. ಸೇಮ್ ಪ್ರಾಡಕ್ಟ್ ಅಲ್ವಾ? ಸಾಲ್ಟಿಗೆ ಸಾಲ್ಟು, ಕಾರ್ಬನ್ ಡೈಆಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡು, ವಾಟರಿಗೆ ವಾಟರ್ ಫಾರ್ಮ್ ಆಯಿತು. ಸೊ ಬೇಸ್ಡ್ ಆನ್ ದಿಸ್ ಪ್ರಾಪರ್ಟೀಸ್ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ನ CBSE ಮಕ್ಳಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕೇಳ್ತಾರೆ. ಅವ್ರು ಏನಂತ ಹೇಳಿದ್ರೆ, ಈ ಡಯಾಗ್ರಾಮ್ನಲ್ಲಿ ಬೇಸಿಸ್ ಆಗಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ನಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಅದು ಯಾವುದೋ ಒಂದು ಟೆಸ್ಟ್ ಟ್ಯೂಬಿಗೆ ಹೋಗ್ತಾ ಇದೆ. ಆ ಟೆಸ್ಟ್ ಟ್ಯೂಬ್ನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇದೆ. ಏನಾಗುತ್ತೆ? ಸೊ ದಿಸ್ ಡಯಾಗ್ರಾಮ್ ಇಸ್ ಆಕ್ಚುಲಿ ಇಟ್ ಇಸ್ ಅ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆ ಅಂತ ಹೇಳಿ ಹೌ ಡು ಯು ಕನ್ಫರ್ಮ್? ಬಿಕಾಸ್ ಕಾರ್ಬೋನೇಟ್ ಸಾಲ್ಟ್ಸ್ ವಿಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್, ಬೈಕಾರ್ಬೋನೇಟ್ ಸಾಲ್ಟ್ಸ್ ವಿಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಹೌದಾ? ಬಟ್ ಹೌ ಡು ಯು ಕನ್ಫರ್ಮ್ ದ್ಯಾಟ್ ಇಟ್ ಇಸ್ ಅ ಏನು ಹೇಳ್ಬೋದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳಿ?
ಹೈಡ್ರೋಜನ್ಗೆ ಪಾಪ್ ಸೌಂಡ್ ಮಾಡ್ತೀರಾ, ಪಾಪ್ ಪಾಪ್ ಹೈಡ್ರೋಜನ್ ಗ್ಯಾಸ್. ಬಟ್ ಕಾರ್ಬನ್ ಡೈಆಕ್ಸೈಡ್ನ ಹೇಗೆ ಕನ್ಫರ್ಮ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್ಗೆ ದಿ ಆನ್ಸರ್ ಇಸ್ ವೆರಿ ವೆರಿ ಸಿಂಪಲ್. ಸೊ ಆನ್ಸರ್ ಬಂದೇನು, ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ, ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ನೀವು ಯಾವುದಕ್ಕೆ ಪಾಸ್ ಮಾಡ್ತೀರಾ, ಲೈಮ್ ವಾಟರ್ಗೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ. ದೇರ್ ಆರ್ ಸಮ್ ರಿಯಾಕ್ಷನ್ ಹ್ಯಾಪನ್ಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸಿಂಗ್ ಹಿಯರ್, ಲೈಮ್ ವಾಟರ್ಗೆ ಪಾಸ್ ಆದಾಗ ಈ ಲೈಮ್ ವಾಟರ್ ನಲ್ಲಿ ಇನ್ ಲೈಮ್ ವಾಟರ್ ಯು ಹ್ಯಾವ್ ಕ್ಯಾಲ್ಸಿಯಂ 2+, OH ಮೈನಸ್ ಆಯ್ತಾ. ಇಲ್ಲಿ HHO will form one product, that is H2O ಫಾರ್ಮ್ ಆಯಿತು. ದೆನ್ ಕ್ಯಾಲ್ಸಿಯಂ ಇದೆ, ಬರಿತೀನಿ ನಾನು, ಒಂದು ಆಕ್ಸಿಜನ್ ಆ್ಯಂಡ್ CO2 ಏನು ಫಾರ್ಮ್ ಆಗಬೇಕು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗಬೇಕು. ಹೌದಾ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ದಿಸ್ ಇಸ್ ವಾಟ್ ಯು ಗೆಟ್, calcium carbonate and hydrogen gas. So you observe that colorless lime water became milky color, ಅಂದ್ರೆ ಒಂಥರ whitish color ಆಯಿತು. This confirms the presence of carbon dioxide. So colorless becomes milky color. This is a test for carbon dioxide. So they'll ask you a question. You can read the question. Question is little different from what I've explained here. So ನೀವು question ಅನ್ನು ಓದ್ತಾ ಹೋಗಿ. Metal compound A reacts with dilute hydrochloric acid to produce effervescence. Effervescence ಅಂತ ಹೇಳಿದ್ರೆ ಏನು, effervescence ಅಂತ ಹೇಳಿದ್ರೆ bubbles in gas, bubbles in solution. So bubbles in solution ಗೆ ನಾವು effervescence ಅಂತ ಹೇಳಿ ಕರೆಯುವಂಥದ್ದು, ರೈಟ್. ಸೊ effervescence ಯಾವಾಗ ಬರುತ್ತೆ, ಒಂದು ಕಂಪೌಂಡ್ A ಅಂತ ಹೇಳುವಂಥದ್ದು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ. ಸೊ ಅದು effervescence ಕೊಡ್ತಾ ಇದೆ ಅಂತ ಹೇಳಿದ್ರೆ ಆ ಕಂಪೌಂಡ್ ಶುಡ್ ಬಿ ಏನಾಗಿರ್ಬೇಕು, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ಆ ಗ್ಯಾಸ್ ಇದೇ ಆಗಿರಬಹುದು ಅಂತ ಹೇಳೋದಕ್ಕೆ ಇಲ್ಲೊಂದಿದೆ ಎಕ್ಸಾಂಪಲ್. ಆ ಗ್ಯಾಸ್ ಯಾವ್ದು ರಿಲೀಸ್ ಆಗುತ್ತೆ, ಅದು ಬರ್ನಿಂಗ್ ಕ್ಯಾಂಡಲ್ ಅನ್ನ ಏನು ಮಾಡುತ್ತೆ, ಎಕ್ಸ್ಟಿಂಗ್ವಿಶ್ ಮಾಡುತ್ತೆ, ಅಂದ್ರೆ ಬ್ಲೋ ಆಫ್ ಮಾಡುತ್ತೆ ಬರ್ನಿಂಗ್ ಕ್ಯಾಂಡಲ್ ಅನ್ನ. ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಫಾರ್ ದ ರಿಯಾಕ್ಷನ್ ಇಫ್ ಒನ್ ಆಫ್ ದ ಕಂಪೌಂಡ್ ಫಾರ್ಮ್ಡ್ ಇಸ್ ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ಅವ್ರು ತುಂಬಾ ಹಿಂಟ್ಸ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಮೆಟಲ್ ಕಂಪೌಂಡ್ ಎ ಅಂತ ಹೇಳುವಂಥದ್ದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಆಸಿಡ್ ಹೇಳಿದಾರಲ್ವಾ ಅವರು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಾ ನೋಡಿ, ಆಸಿಡ್ ನೇಮನ್ನು ಅವ್ರು ಹೇಳಿದ್ದಾರೆ. ಸೊ ಮೆಟಲ್ ಕಂಪೌಂಡ್ ಎ ಇಸ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ನಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ, ಅದು ಅವ್ರ ಪ್ರಾಡಕ್ಟ್ ಕೂಡ ಹೇಳಿದ್ದಾರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ. ಯಾವುದೊಂದು ಗ್ಯಾಸ್ ರಿಲೀಸ್ ಮಾಡುತ್ತೆ, ಅದು ಬರ್ನಿಂಗ್ ಕ್ಯಾಂಡಲ್ನ ಎಕ್ಸ್ಟಿಂಗ್ವಿಶ್ ಮಾಡುತ್ತೆ, ಅಂದರೆ ಆಬ್ವಿಯಸ್ಲಿ ಅದು ಯಾವುದದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ದ ಒನ್ ವಿಚ್ ವಿ ಎಕ್ಸೇಲ್. ಹೌದಾ, ಜೊತೆಗೆ ಯಾವುದೊಂದು ಬರಬೇಕು. ಬಟ್ ಇಷ್ಟು ಇನ್ಫಾರ್ಮೇಶನ್ ಗೊತ್ತಾದಾಗ ನನಗೇನು ಅರ್ಥ ಮಾಡ್ಕೊಳ್ಬೇಕು, ಯಾವ ಕಂಪೌಂಡಿಂದ ಕಾರ್ಬನ್ ಡೈಆಕ್ಸೈಡ್ ಬರ್ಬೋದು, ಕಾರ್ಬೋನೇಟ್ ಕಂಪೌಂಡಿಂದ ಕಾರ್ಬನ್ ಡೈಆಕ್ಸೈಡ್ ಬರ್ಬೋದು. ಸೊ ಈ ಎ ಅಂತ ಹೇಳೋದ್ರಲ್ಲಿ ನೆಗೆಟಿವ್ ಪಾರ್ಟ್ ಏನಾಯ್ತು, ಕಾರ್ಬೋನೇಟ್ ಅಯಾನ್ ಆಯಿತು. ಮತ್ತೆ ಫಸ್ಟ್ ಪಾರ್ಟ್ ಯಾವುದು, ಇಲ್ಲಿ ಕ್ಯಾಲ್ಸಿಯಂ ಅವರೇ ಕೊಟ್ಬಿಟ್ಟಿದ್ರಲ್ವಾ, ಕ್ಯಾಲ್ಸಿಯಮ್ದು ಕಂಪೌಂಡ್ ಅಂತ ಹೇಳಿ. ಸೊ ಎ ಏನಾಗಬೇಕು ಇಲ್ಲಿ, ಸೊ ದ ಎ ಕಂಪೌಂಡ್ ಶುಡ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆ್ಯಂಡ್ ವಾಟ್ ಡು ಯು ಎಕ್ಸ್ಪೆಕ್ಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್. So byproduct, one more byproduct is water. ಹೇಗೆ, ಕ್ಯಾಲ್ಸಿಯಂ ಅಂಡ್ ಕ್ಲೋರಿನ್, ಕ್ಯಾಲ್ಸಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಇಂದ CO2 ಗ್ಯಾಸ್ ರಿಲೀಸ್ ಆಗುತ್ತೆ. ದೇರ್ ಆರ್ 2 ಕ್ಲೋರಿನ್, ಸೊ ಐ ರೈಟ್ ಹಿಯರ್ 2. ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಲ್ಲಿ 2 ಹೈಡ್ರೋಜನು 1 ಆಕ್ಸಿಜನ್ ಇಷ್ಟು ಉಳ್ಕೊಳ್ಳುತ್ತೆ. ದ್ಯಾಟ್ ವಿಲ್ ಕಂಬೈನ್ ಟು ಫಾರ್ಮ್ ವಾಟರ್. ಸೊ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಸೊ ದಿಸ್ ಕ್ವೆಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, now let's focus on base. What is base anta hela tilkolna. What do you mean by base? I've told you already. Base is that compound which releases OH minus ion in aqueous solution. Aqueous solution alli yavdu OH minus ion na release madutto, you call them as base. But base also has lot of definitions and lot of other compounds also behaves like base. Bitter guard nalli iruvanತಹ base the definition is different. So that you will learn in higher classes. So illi ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಬೇಸಿಗೂ ಆಲ್ಕಲಿಗೂ ಇರೋ ಡಿಫ್ರೆನ್ಸ್ ಏನು, ವಾಟ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಬೇಸ್ ಆ್ಯಂಡ್ ಆಲ್ಕಲೀಸ್. ವೆರಿ 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 ಇಂಪಾರ್ಟೆಂಟ್ ಇಟ್ ಇಸ್. ಓಕೆ, ಸೊ ಬೇಸಿಗೂ ಆಲ್ಕಲೀಸಿಗೂ ಇರೋ ಡಿಫ್ರೆನ್ಸ್ ಏನು, ಬೇಸ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ನ್ಯೂಟ್ರಲೈಸಸ್ ಆಸಿಡ್ ವಿಚ್ ಆಲ್ಸೋ ರಿಲೀಸಸ್ OH minus ion. But alkali is that base which is water soluble. Base water soluble. ಯಾವ ಬೇಸ್ ವಾಟರ್ ಸಾಲ್ಯುಬಲ್ ಆಗುತ್ತೋ, the base which is water soluble, you call such base as alkalis. ಅಂದ್ರೆ ಎಲ್ಲಾ ಬೇಸ್ಗಳು ವಾಟರ್ ಸಾಲ್ಯುಬಲ್ ಆಗಬೇಕು ಅಂತ ಹೇಳಿ ಇಲ್ಲ. For example, sodium hydroxide. How will you imagine sodium hydroxide? Sodium hydroxide is a base, right? How do you imagine sodium hydroxide? Imagination wise, you can think of, ಈ ತರದೊಂದು ಸಣ್ಣ ಪೆಲೆಟ್ ತರ ಇರುತ್ತೆ sodium hydroxide. And the moment you dissolve the sodium hydroxide in water, do you think it will be soluble?
Yes, it is soluble. So you call it as alkali. Sodium hydroxide is an alkali. Why sodium hydroxide is an alkali? Because it is water soluble. Suppose if I add calcium hydroxide, so to certain extent it is soluble, but halawaru calcium hydroxide powder to after certain extent will not be soluble. So adondra average allu alla illu alla anta helotara. So it is an alkali, but at the same time it is not an alkali. Adara you can do this experiment also. So slaked lime water, ಈ ಟರ್ಮ್ಸ್ ಎಲ್ಲ ಹೇಗೆ ಬರುತ್ತೆ? ಬಿಕಾಸ್ ಆಫ್ ದ ನೇಚರ್ ಆಫ್ ಸಾಲ್ಯುಬಿಲಿಟಿನೇ. ಓಕೆನಾ? ಸೊ ಆಲ್ ಸೆಟ್. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಬೇಡ, ಅದು ಯಾವ್ದು ನೋಡಕ್ ಹೋಗ್ಬಿಡಿ. ಬೇಸ್ ಇಸ್ ಅ ಕೆಮಿಕಲ್ ಕಂಪೌಂಡ್ ದಟ್ ರಿಲೀಸಸ್ ಹೈಡ್ರಾಕ್ಸಿಲ್ ಅಯಾನ್. ಹೈಡ್ರಾಕ್ಸಿಲ್ ಅಂತ ಹೇಳಿದ್ರೆ OH ಮೈನಸ್ ಅಯಾನ್. ಸೋಡಿಯಂ ಹೈಡ್ರಾಕ್ಸೈಡ್ ನ ನೀರಿಗೆ ಹಾಕ್ತೀರಾ, ಸೋಡಿಯಂ ಮತ್ತೆ ಹೈಡ್ರಾಕ್ಸಿಲ್ ಅಯಾನ್ ರಿಲೀಸ್ ಮಾಡುತ್ತೆ. ಹೆನ್ಸ್ ಐ ಕ್ಯಾನ್ ಕಾಲ್ ಸೋಡಿಯಂ ಹೈಡ್ರಾಕ್ಸೈಡ್ ಆಸ್ ದ ಬೇಸ್. ಆಲ್ ಸೆಟ್. ಬೇಸ್ ಅಂತ ಹೇಳೋದಕ್ಕೆ ಯಾವಾಗಲೂ ಕೂಡ ಬಿಟರ್ ಟೇಸ್ಟ್ ಇರುತ್ತೆ. ಅದು ಬ್ಲೂ ಅನ್ನ ರೆಡ್ ಅನ್ನ ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೋಪಿ ಹಾಗೂ ಸ್ಲಿಪರಿ ಟಚ್ ಇರುತ್ತೆ. ಯಾವುದು? ಬೇಸ್ ಅಂತ ಹೇಳೋ ಕಂಪೌಂಡಿಗೆ. ದೋಸ್ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಕೆಲವೊಂದ್ಸಲ ಈ ಅಮೋನಿಯಾ ಗ್ಯಾಸ್ ಅನ್ನ ನೀವೇನಾದ್ರೂ ನೀರಿಗೆ ಪಾಸ್ ಮಾಡಿದ್ರೆ ದಟ್ ಆಲ್ಸೋ ಪ್ರೊಡ್ಯೂಸಸ್ ಬೇಸ್ ಕಾಲ್ಡ್ ಆಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ NH4 ಪ್ಲಸ್ ಅಂತ ಹೇಳಿದ್ರೆ ಅಮೋನಿಯಂ, NH3 ಅಂತ ಹೇಳಿದ್ರೆ ಅಮೋನಿಯಾ. ದ ಡಿಫರೆನ್ಸ್ ನೋಡಿ, ಇದು ಗ್ಯಾಸು. ಅಮೋನಿಯಂ ಅಂತ ಹೇಳಿದ್ರೆ ಅದು ಅಯಾನ್ ದಟ್ ಶುಡ್ ಬಿ ಇನ್ ವಾಟರ್. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ NH4OH ಅಂತ ಹೇಳುವಂಥದ್ದು. ಇಲ್ಲಿ ಚಾರ್ಜ್ ಬರಲ್ಲ. ಎಸ್, ದಟ್ಸ್ ಇಟ್. ನೆಕ್ಸ್ಟ್ ಕಮ್ಸ್ ಆಲ್ಕಲೀಸ್. ಆಲ್ಕಲೀಸ್ ಅಂತ ಹೇಳಿ ಯಾವ್ದನ್ನ ಹೇಳ್ತೀವಿ? ಐ ಟೋಲ್ಡ್ ಯು ಆಲ್ರೆಡಿ. ವಾಟರ್ ಸಾಲ್ಯುಬಲ್ ಕಂಪೌಂಡ್ಸ್ ಅನ್ನ ಆಲ್ಕಲೀಸ್ ಅಂತ ಹೇಳುವಂಥದ್ದು. ಹೌದಾ? ಸೊ ವಾಟರ್ ಸಾಲ್ಯುಬಲ್ ಕಂಪೌಂಡ್ ಅನ್ನ ಆಲ್ಕಲೀಸ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಆಲ್ಕಲೀಸ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ವೀಕ್ ಆಲ್ಕಲೀಸ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಯು ಕ್ಯಾನ್ ಆಸ್ಕ್ ಮೀ, ಯಾಕೆಂದ್ರೆ ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ತುಂಬಾ ವೀಕ್ ಅಲ್ಲ, ಸ್ಟ್ರಾಂಗ್ ಮತ್ತೆ ವೀಕ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಒಂದು ಕ್ಯಾಟಗರಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಾಡರೇಟ್ಲಿ ಸ್ಟ್ರಾಂಗ್ ಇದು. ಸೊ ಇಟ್ ಇಸ್ ಸ್ಟ್ರಾಂಗ್ ಬಟ್ ನಾಟ್ ವೆರಿ ಮಾಡರೇಟ್ಲಿ ಸ್ಟ್ರಾಂಗ್. ವೀಕ್ ಆಲ್ಕಲೀಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಲ್ಕಲೀಸ್, ವೀಕ್ ಆಲ್ಕಲೀಸ್. ಇದೇನಿದು? ಸೋಡಿಯಂ ಹೈಡ್ರಾಕ್ಸೈಡ್. ಸಿಮಿಲರ್ಲಿ ಇದನ್ನ ಏನಂತ ಹೇಳಿ ಕರಿತೀರಾ? ಪೊಟ್ಯಾಷಿಯಂ hydroxide. Similarly, RbOH, rubidium. Similarly, cesium hydroxide. Cesium. See, all these are strong alkalis. Sodium, potassium, rubidium, cesium. All these are very strong alkalis. So weak alkalis anta heladre, you can then actually between strong and weak nalli calcium hydroxide kodbodu. Calcium hydroxide kodbodu. Almost pH range comes in the range of 10 to 11. And weak alkalis anta heldaga zinc hydroxide, aluminum hydroxide, ALOH whole thrice. Denidu aluminum hydroxide, zinc hydroxide, zinc hydroxide. Ashana madam, weak alkali. Ammonium hydroxide, ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಇದೆಲ್ಲವುಗಳು ಕೂಡ ವೀಕ್ ಆಲ್ಕಲೀಸ್ ಆಗಿರುತ್ತೆ. ಇದು ಸ್ಟ್ರಾಂಗ್. ಹಾಗೆ ಇದನ್ನ ಏನಂತ ಹೇಳಿ ಕರಿತೀರಾ? ಮಾಡರೇಟ್ಲಿ ಸ್ಟ್ರಾಂಗ್ ಅಂತ ಹೇಳಿ ಕರಿಬಹುದು. ಹೌದಾ?
ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸ್ಟ್ರೆಂತ್ ಅಂತ ಹೇಳಿದಾಗ ಇಲ್ಲಿ ಬೇಸ್ಡ್ ಆನ್ OH ಮೈನಸ್ ಅಯಾನ್ ಯು ಕಾಲ್ ಫ್ಯೂ ಬೇಸ್ ಆಸ್ ಅ ಸ್ಟ್ರಾಂಗ್ ಬೇಸ್. ಯಾವ base will release lot of OH minus ion, you call them as strong base. Yava base will release lesser amount of OH minus ion, you call them as weak base. So depending on the amount of water, again concentrated base and dilute base. Concentrated base and dilute base. Concentrated nalli you can see more portion of base and less portion of water. ಆಯ್ತಾ, ಇಲ್ಲಿ ಡೈಲ್ಯೂಟ್ ನಲ್ಲಿ ಆಪೋಸಿಟ್ ಆಫ್ ಇಟ್, ಮೋರ್ ಬೇಸ್ ಅಂತ ಹೇಳೋದಿಲ್ಲಿ ಲೆಸ್ ಪೋರ್ಷನ್ ಆಫ್ ಬೇಸ್ ಅಂಡ್ ಮೋರ್ ಪೋರ್ಷನ್ ಆಫ್ ವಾಟರ್ ಇರುತ್ತೆ. ಸೊ ಇಲ್ಲಿ ವೀಕ್ ಬೇಸ್ ಅಂತ ಹೇಳಿದ್ರೆ ಲೆಸ್ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ, ಇದು ಮೋರ್ OH ಮೈನಸ್ ಅಯಾನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಬೇಸ್ಗೆ ನಾನು ಆಲ್ರೆಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಯು ಕ್ಯಾನ್ ರೆಫರ್ ದ ಸ್ಟ್ರಾಂಗ್ ಬೇಸ್ ವೀಕ್ ಬೇಸ್ ಎಕ್ಸಾಂಪಲ್. ಬೇಸಿಕ್ ಇದನ್ನ ನೆನ್ಪಿಟ್ಕೊಳ್ಳಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇದು ಇಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ NH4OH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಜಿಂಕ್ ಹೈಡ್ರಾಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಆಲ್ ದೀಸ್ ಆರ್ ವೀಕ್ ಬೇಸ್. So like strong acid, base are also corrosive in nature. So whenever acid falls on your hand, say that new laboratory you're working and one of your friends hand ಮೇಲೆ ಆಸಿಡ್ ಸ್ಪಿಲ್ ಆಗುತ್ತೆ, ಅವಾಗ ನೀವೇನ್ ಮಾಡ್ತೀರಾ ಇಮಿಡಿಯೇಟ್ಲಿ what solution will you do? Do you add water? So you will have options: add water, add mild base like baking soda, add strong base like sodium hydroxide, and add sodium chloride solution. What will you do? Tell me. ಏನ್ ಮಾಡ್ತೀರಾ ಹೇಳಿ. ಸೊ ಏನ್ ಮಾಡ್ತೀರಾ ಮೇಡಮ್? ವಾಟರ್ ಆ್ಯಡ್ ಮಾಡ್ತೀವಿ? ನೋ. ಆಕ್ಚುಲಿ ಯೋರ್ ಲ್ಯಾಬೊರೇಟರಿನಲ್ಲಿ you should ask your faculties whether do they have safety precautions. Most of the faculties will definitely keep ಅಂತ ಹೇಳಿ ಅನ್ಕೊಳ್ತೀನಿ. So first thing you should do is you should apply mild base ಅನ್ನ ಅಪ್ಲೈ ಮಾಡಬೇಕು. First wash it with water immediately. Once you wash it with water, immediately apply that area with a mild base. So adding only water is not the solution. That's not the solution. Adding sodium hydroxide is again not the solution, because sodium hydroxide is a strong base, and strong base will again cause the burning extent of burning in a ಜಾಸ್ತಿ ಆಗುತ್ತೆ with a strong base ಅಂತ ಹೇಳಿ. Adding sodium chloride is again not a solution, because sodium chloride is a neutral solution, but saline ಅದರಲ್ಲಿ salt concentration ಜಾಸ್ತಿ ಆಗ್ತಾ ಇದ್ದಾಗೆ the solution becomes more and more corrosive, because this is one of the reason ಏನ ಹೇಳಕ್ಕೆ rusting of iron ಅಂತ ಹೇಳ್ತೀವಲ್ಲ, that rusting of iron ಆಗ್ಲಿಕ್ಕೆ sodium hydroxide is also one of the reason. I mean, sodium chloride is also one of the reason. So correct answer is add water. This is a neutral solution. Just like water, neutral solution ಹಾಕ್ದಾಗ ಆಗುತ್ತೆ. Strong base definition ಏನು? Base which ionizes completely to produce more number of OH minus ion in water is called a strong base. Weak base ಅಂತ ಹೇಳಿದ್ರೆ base which ionizes to produce lesser number of OH minus ion. Concentrated base and ಇದು ನಾನು ಆಲ್ರೆಡಿ ಹೇಳಾಯ್ತು. ನೆಕ್ಸ್ಟ್ ಬೇಸ್ ಟು ಫಿಸಿಕಲ್ ಪ್ರಾಪರ್ಟಿ ಬಿಟರ್, ಸೋಪಿ, ಸ್ಲಿಪ್ಪರಿ ಅಂಡ್ ಕಾಸ್ಟಿಕ್ ಸೋಡಾ. ವಾಟ್ ಯು ಕಾಲ್, ಯಾವುದನ್ನ ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀರಾ? ಸೋಡಿಯಂ ಹೈಡ್ರಾಕ್ಸೈಡ್. ಕಾಸ್ಟಿಕ್ ಪೊಟ್ಯಾಶ್ ಅಂತ ಹೇಳಿ ಯಾವ್ದನ್ನ ಕರಿತೀರಾ? KOH ನ ಕಾಸ್ಟಿಕ್ ಪೊಟ್ಯಾಶ್ ಅಂತ ಹೇಳಿ ಕರಿತೀರಾ. ದೇ ಆರ್ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ಸ್. ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ಸ್ ಅಂತ ಹೇಳಿದ್ರೆ ಲಿಕ್ವಿಡ್ ಸಬ್ಸ್ಟೆನ್ಸ್ conducts electricity, conducting electricity. Liquid substance conducting electricity anna we call it as strong electrolytes anta heli, because they are ionic form alla move agutte. How do metal react with base? I have zinc, and zinc is a metal which reacts with a base called sodium hydroxide. So you should get salt and hydrogen gas. So ಯಾವ salt ಸಿಗುತ್ತೆ? First I will pick up oxygen. See, one oxygen in combined state will have -2, and if I write 2 oxygen,
-2 becomes -4. I'll repeat once again. If oxygen is not combining, if it is alone, it is considered as a molecule. It will not have any charge. Aita? But if this oxygen is going to combine with sodium, then zinc, then this oxygen is going to get some charges, alva. So single oxygen is -2. One more single oxygen is -2. There are two oxygens. So there are two oxygen in combined state. So the charge is going to be -4. Now to this oxygen, zinc is going and attaching. So zinc has a charge of +2. Zinc has a charge of +2. +2 -4. What do you expect now? ZnO2 -2. -2 ಆಗುತ್ತೆ. -2 ಇಂದ +2 ಕಳೆದ್ರೆ, -4 ಇಂದ +2 ಕಳೆದ್ರೆ, the answer is -2. ಹೌದಾ? So that -2 I've written here. Now, sodium also will visit the zinc. So sodium is +1. +1 -2. So 2 comes here. Alva? What should be the product? What salt do you expect now? Sodium zinc-ate. Sodium ಅನ್ನ ಹಾಗೆ ಬರೀತೀರಾ. ಸೊ ಸೋಡಿಯಂ ಅನ್ನ ನೀವೇನು ಚೇಂಜ್ ಮಾಡಲ್ಲ. ಸೋಡಿಯಂ ಜಿಂಕೇಟ್ ಅಂತ ಹೇಳಿ ಬರೀತೀರಾ. ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಅನ್ನು ಕೂಡ ಬರೀತೀರಾ. How do non-metallic oxide react with base? This is very very easy. Non-metallic oxide ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಬೇಸ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಲೈಮ್ ವಾಟರ್ ಆಗಿ ತಗೊಳ್ತೀನಿ. ಲೈಮ್ ವಾಟರ್ ಚೇಂಜಿಂಗ್ ಮಿಲ್ಕಿ, ಕಾರ್ಬನ್ ಡೈಆಕ್ಸೈಡ್ ಟೆಸ್ಟ್ ಹೇಳ್ಕೊಟ್ಟಿದ್ನಲ್ವಾ, ಸೇಮ್ ಥಿಂಗ್ ಬರೀರಿ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಯಿತು. ಹೇಗೆ? ಈ ಒಂದು ಆಕ್ಸಿಜನ್ ಇದ್ರ ಜೊತೆ ಹೋಗುತ್ತೆ, CaCO3 ಆಗುತ್ತೆ. ಅದರಲ್ಲಿ 2 ಹೈಡ್ರೋಜನ್, ಒಂದು ಆಕ್ಸಿಜನ್ ಈ ಬ್ರಾಕೆಟ್ ಇಂದ ಹೊರಗಡೆ ಹೋಗಿ ವಾಟರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಇಲ್ಲಿ ಏನ್ ಸಿಕ್ತು ನಿಮಗೆ? ಇಲ್ಲೂ ಕೂಡ ಸಾಲ್ಟ್ ಮತ್ತೆ ವಾಟರ್. ವೆನ್ ನಾನ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೇಸ್, when non-metal oxide react with base, what are the product you expect? Salt and water. ಏನು? Salt ಮತ್ತೆ water ಅನ್ನ expect ಮಾಡಬಹುದು. ಅರ್ಥ ಆಯ್ತಾ? So ಇಲ್ಲಿ salt and hydrogen gas, but ಇಲ್ಲಿ salt and water. Next, why does an aqueous solution of an acid or base conduct electricity? What do they have in common? They conduct electricity because both of them do have ions in them as common. Ions ಅಂತ ಹೇಳಿದ್ರೆ ಆಸಿಡ್ ನಲ್ಲಿ ಕಾಮನ್ ಆಗಿರುವ ಅಯಾನ್ ಯಾವುದು? H+ ಅಯಾನ್ and few negative ions. Negative ions ಅಂತ ಹೇಳಿದ್ರೆ Cl from HCl, Cl- from HCl, NO3- from HNO3. ಹೌದಾ? ಅದೇ ತರ ಸಲ್ಫೇಟ್, SO4 2- from sulfuric acid. So acids do have H+ ion in common and also lot of negative ions as common. So ಈ ಅಯಾನ್ಸ್ಗಳು ಆಪೋಸಿಟ್ ಅಯಾನ್ಸ್ಗಳು ಆಪೋಸಿಟ್ ಇಲೆಕ್ಟ್ರೋಡ್ ಹತ್ರ ಮೂವ್ ಆದಾಗ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಮೂವ್ಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್, ಚಾರ್ಜ್ ಸ್ಪೀಷೀಸ್, ಅವುಗಳು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುತ್ತೆ. ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ, ಎಲೆಕ್ಟ್ರಿಕ್ ಫೀಲ್ಡ್ ನ ಎರಡನ್ನೂ ಕಂಡಕ್ಟ್ ಮಾಡುತ್ತೆ ಅಂತ ನೀವು ಕಲ್ತಿದ್ದೀರಾ ಅಲ್ವಾ? ಅದೇ ತರ ಬೇಸ್ ಅಂತ ಹೇಳಿದಾಗ ಬೇಸ್ ನಲ್ಲಿ ಕಾಮನ್ ಆಗಿ OH- ಅಯಾನ್ಸ್ ಅಂತೂ ಇದ್ದೇ ಇದೆ. ಅಪಾರ್ಟ್ ಫ್ರಮ್ OH- ಅಯಾನ್, ಇಟ್ ಆಲ್ಸೋ ಹ್ಯಾಸ್ ಸೋಡಿಯಂ ಫ್ರಮ್ ಸೋಡಿಯಂ ಹೈಡ್ರಾಕ್ಸೈಡ್, potassium from potassium hydroxide, copper from copper hydroxide. So base nallu kuda positive ion, negative ion ide. So the movement of these ion causes electricity. So if you put hydrochloric acid, H+ and Cl- ions will move. Their movement causes current anta heli. So one you can take as cathode where cation is moving. This one you can take it as anode where anion is moving. So chloride ion will move towards anode, hydrogen will move towards cathode. So this diagram is very 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 important. Most expected diagram for your state board. Now dilution ಬಗ್ಗೆ ಹೇಳ್ಬೇಕಾದ್ರೆ why we should add acid to water, not water to acid ಅಂತ ಹೇಳುವ question. Remember, we should always carry acid to water ಅಲ್ಲ, we should always carry water. Imagine yourself holding water. You can play with water, you can deal, like you can act anything like with water. ನಿಮ್ಮ ಮೇಲೆ ಬಿದ್ರು ಕೂಡ it is okay, right? So water holding is always safe than holding acid. ಅದನ್ನ ನೆನ್ಪಿಟ್ಕೊಳ್ಳಿ. So you're holding water, it is safe, and somebody is slowly adding acid to it. That is actually the safest method. ಯಾಕೆ? Because whenever acid and water come in contact, it releases energy. So their intermixing of acid and water is always exothermic in nature. But when you add acid to water, the released heat will be distributed among the water molecules so evenly. Water molecules are holding each other's hand and heat is releasing, and water molecule will dance like this. Right? So what did I say? Heat released will be evenly distributed in water molecules. So I take now water molecules.
and in other beaker I take acid molecule. And I'm adding to this, I'm adding water. Sorry. To this I'm adding acid. To this I'm adding water. ಇದಕ್ಕೆ ವಾಟರ್ ಆ್ಯಡ್ ಮಾಡ್ತೀನಿ, ಪಕ್ಕದಲ್ಲಿರೋ ಬೇಕರಿಗೆ ಆಸಿಡ್ ಆ್ಯಡ್ ಮಾಡ್ತೀನಿ. when I add acid to this, ಈ process is exothermic. So you add both. From both the beakers, heat will come out. Because whenever acid and base, I mean acid and water mixing, ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ, ಆ ಬಾಂಡ್ ಬ್ರೇಕ್ ಆಗುತ್ತೆ, ಎಕ್ಸೆಸಿವ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಹೊರಗಡೆಗೆ ಬರುತ್ತೆ. ಬಟ್ ಅದು ಆ ಬರುವ ಎನರ್ಜಿ ಎಲ್ಲಿ ಸೇಫ್ ಅಂತ ಹೇಳುವಂಥದ್ದು ಕ್ವೆಶ್ಚನ್. ಓಕೆನಾ? ಸೊ ಬರುವಂತಹ ಎನರ್ಜಿ ಇಲ್ಲಿ ಅಂದ್ರೆ ನೀವು ಹೋಲ್ಡಿಂಗ್ ದ ವಾಟರ್ ಮಾಲಿಕ್ಯೂಲ್, somebody is adding acid, heat is released and that heat is evenly distributed among the water molecules. evenly ಅಲ್ಲ, it just dissipates between water molecule. so ಅದು ವಾಟರ್ ಮಾಲಿಕ್ಯೂಲ್ದು ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ, and it will not cause the water molecule to splash on our face. That will not happen. But if you take acid molecules in your hand, first of all, holding the acid itself is not safe. Gada 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 anta ansutte. So holding the acid not safe, and upon that you're adding water to it, heat is releasing and acid molecules are aggressively coming out. So you're adding water, heat is releasing, and all the acid molecules along with water will splash on your face, and this is you. Okay, imagine if acid is splashing on your face, what happens? So this is not safe. Okay, to acid add water is not safe. This should not be done. To water add acid, because splashing will not happen, burning will not happen, and all those nonsense will happen with the second thing. Be careful. Next, indicators. The substance which indicates the presence of an acid and base are called as indicators. It's not that kinky indicators which we put in automobiles. This indicator is a little bit different. So indicator will indicate the presence of acid or base, sometimes even by changing their smell, not only colors. So ಅವುಗಳನ್ನ ನಾವು olfactory indicators ಅಂತ ಹೇಳಿ ಕರಿತೇವೆ. So let's look into the classification of indicators. Indicators ಅನ್ನ ನ್ಯಾಚುರಲ್ ಇಂಡಿಕೇಟರ್ ಅಂಡ್ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ, ಅಂಡ್ ಫ್ಯೂ ನ್ಯಾಚುರಲ್ ಇಂಡಿಕೇಟರ್ಸ್ ವಿಲ್ ಆಲ್ಸೋ ಆಕ್ಟ್ ಆಸ್ olfactory ಇಂಡಿಕೇಟರ್. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳುವಂಥದ್ದು ಜನರಲ್ ಆಗಿ ಕಲರ್ ಚೇಂಜ್ ಮಾಡುತ್ತೆ. ಓಕೆ, ಸೊ ಕಲರ್ ಅನ್ನ ಚೇಂಜ್ ಮಾಡುತ್ತೆ. ಇಲ್ಲೂ ಕೂಡ most of the indicators what I have written here color, but olfactory ಅಂತ ಹೇಳುವಂಥದ್ದು in the presence of base and acid they change their smell. Certain substances will change their smell. So let's look into every aspect in detail. First, natural indicators ಬಗ್ಗೆ ಮಾತಾಡೋಣ. You can give plenty of example. Litmus solution. Litmus is actually a dye which is extracted from lichen plant ಇಂದ extract ಮಾಡಿರುವಂಥದ್ದು. Litmus solution ಅಥವಾ litmus paper ಅಂತ ಹೇಳುವಂತಹ ಒಂದು ಪರ್ಪಲ್ ಕಲರ್ ಸೊಲ್ಯೂಷನ್ ಅದು ಅವೈಲೇಬಲ್ ಇರುತ್ತೆ. ದ್ಯಾಟ್ ಪರ್ಪಲ್ ಕಲರ್ ಸೊಲ್ಯೂಷನ್ ವಿಲ್ ಚೇಂಜ್ ಇನ್ ಟು ಟೂ ಕಲರ್, ಬ್ಲೂ ಕಲರ್ ಆ್ಯಂಡ್ ರೆಡ್ ಕಲರ್. ರೆಡ್ ಯಾವಾಗ ಆಸಿಡ್ ಹಾಕಿದಾಗ, ಬ್ಲೂ ಯಾವಾಗ ಬೇಸ್ ಅನ್ನ ಹಾಕಿದಾಗ. ಸಿ ದ ಡಿಫ್ರೆನ್ಸ್. ನೀವು ಆಸಿಡ್ ಹಾಕಿದಾಗ ರೆಡ್ ಕಲರ್ ಕೊಡುತ್ತೆ, ಯಾವುದು ಪರ್ಪಲ್ ಕಲರ್ ಸೊಲ್ಯೂಷನ್. ನನಗೆ ಗೊತ್ತಿಲ್ಲ ಇಲ್ಲಿ ಪರ್ಪಲ್ ಇದೆಯಾ ಅಂತ ಹೇಳಿ. Okay, I guess now it might work. So actual color will be purple and this color changes to red and blue. So you call this as natural indicator because you're extracting the substance from natural sources. Aita? So second one bandu turmeric powder. Turmeric powder the color hege? Turmeric will be yellow in acid. Yellow in acid.
and red color ಅಥವಾ orange color in base. ಇದೊಂಥರ ಡಿಫ್ರೆಂಟ್. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ? ಲೆಮನ್ ರೈಸ್ ನಲ್ಲಿ ಲೆಮನ್ ಆಸಿಡ್ ಹಾಕ್ತಾರೆ. ಟರ್ಮರಿಕ್ ಪೌಡರ್ ಯೆಲ್ಲೋ ಇರುತ್ತೆ. ಯು ಹ್ಯಾವ್ ನಾಟ್ ಸೀನ್ ಲೆಮನ್ ರೈಸ್ ವಿತ್ ರೆಡ್ ಕಲರ್ ಅನ್ಲೆಸ್ ದೇ ಆಡ್ ಎಕ್ಸ್ಟ್ರಾ ಕಲರ್ಸ್, ರೈಟ್? ಲೆಮನ್ ರೈಸ್ ಅಲ್ಲಿ ಲೆಮನ್ ಹಾಕ್ತಾರೆ. ಇಟ್ ಮೀನ್ಸ್ ಲೆಮನ್ ರೈಸ್ ಇಸ್ ಆಸಿಡಿಕ್. ಅಂದ್ರೆ ಆಸಿಡಿಕ್ ಅಂದ್ರೆ ಸ್ವಲ್ಪ ಆಸಿಡ್ ಹಾಕ್ತಾರೆ. ಆಸಿಡಿಕ್ ಅಂದ್ರೆ ಇಟ್ಸ್ ನಾಟ್ ಎ ಫುಡ್ ವಿತ್ ಆಸಿಡಿಕ್ ಪ್ರಾಪರ್ಟಿ. ಓಕೆ, ಡೋಂಟ್ ಮಿಸ್ಟೇಕ್. ಸೊ ಲೆಮನ್ ರೈಸ್ ಹ್ಯಾಸ್ ಆಸಿಡಿಕ್ ಕಂಟೆಂಟ್ ಇನ್ ಇಟ್ ಬಿಕಾಸ್ ಆಫ್ ಸಿಟ್ರಸ್ or lemon, and they add turmeric powder. Color will not change, color will be yellow, but curry stain. So imagine a nice paneer or batani or chicken curry or whatever the curry of your mind. So ಆ ಕರೀಸನ್ನ ಇಮ್ಯಾಜಿನ್ ಮಾಡಿ, ಒಂದು ವೈಟ್ ಕ್ಲೋತ್ ಮೇಲೆ ಆ ಒಂದು ಪನ್ನೀರ್ ಅಥವಾ ಮಟರ್ ಕರಿ ಪೀಸ್, ಬಟಾಣಿ ಕರಿ ಎಲ್ಲ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಆ ಕರಿನಲ್ಲಿ ಯೆಲ್ಲೋ ಪೌಡರ್ ಹಾಕಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಆ ಸ್ಟೇನ್ ಆಗುತ್ತೆ, ಅಂದ್ರೆ ಆ ರೆಡ್ಡಿಶ್ ಕಲರ್ ಸ್ಟೇನ್ ಆಗುತ್ತೆ, ಅಥವಾ ಯಾವುದೋ ಒಂದು ಕಲರ್ ಸ್ಟೇನ್ ಆಗುತ್ತೆ ಅನ್ಕೊಳ್ಳಿ. ಇಫ್ ಯು ವಾಶ್ ಇಟ್ ವಿತ್ ದ ಸೋಪ್, ದ ಕಲರ್ ಚೇಂಜಸ್ ಇನ್ ಟು ರೆಡ್, ರೈಟ್? ಸೊ ರೆಡ್ ಆಗೋದು ಯಾವಾಗ? ಬೇಸ್. ಟರ್ಮರಿಕ್ ವಿಲ್ ಗೆಟ್ ಇನ್ ಟು ರೆಡ್ ಕಲರ್ ವೆನ್ ವಿ ಆ್ಯಡ್ ಬೇಸ್. ಸೋಪ್ನಲ್ಲಿ ಬೇಸ್ ಇದೆ. ನೀವು ಬಟ್ಟೆ ತೊಳಿಬೇಕಾದ್ರೆ ಕರಿ ಸ್ಟೇನ್ನಲ್ಲಿ ನೀವು ಯಾವಾಗೆಲ್ಲ ಸೋಪ್ ಹಾಕ್ತೀರಾ, ಆ ಕಲೆ ತುಂಬ ರೆಡ್ಡಿಶ್ ಆಗಿ ಕಾಣುತ್ತೆ, ಬಿಕಾಸ್ ಟರ್ಮರಿಕ್ ವಿಲ್ ಬಿ ಹ್ಯಾವಿಂಗ್ ರೆಡ್ ಕಲರ್ ಇನ್ ಬೇಸಿಕ್ ಮೀಡಿಯಮ್. ಅರ್ಥ ಆಯ್ತಾ? ನೆಕ್ಸ್ಟ್, ರೆಡ್ ಕ್ಯಾಬೇಜ್ ಜ್ಯೂಸು ಒಂಥರ ಚೆನ್ನಾಗಿರುವಂಥ ಒಂದು ಫೀಲ್. ಅದು ನಾನು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ರೆಡ್ ಕ್ಯಾಬೇಜ್ ಜ್ಯೂಸ್ ಇದು ಬೇಸಿಕ್ ಕಲರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ರೆಡ್ ಕ್ಯಾಬೇಜ್ ಜ್ಯೂಸ್ ಇದು ಬೇಸಿಕ್ ಕಲರ್ ಬಂದ್ಬಿಟ್ಟು ಪರ್ಪಲ್ ಇರುತ್ತೆ. ಓಕೆ, ಇಟ್ಸ್ ಎ ಪರ್ಪಲ್ ಕಲರ್. ಇದು ವಿಲ್ ಚೇಂಜ್ ಇನ್ ಟು ಪಕ್ಕಾ ಬ್ಲೂ ಕಲರ್. ಈ ಥರದ್ದು ಬ್ಲೂಯಿಶ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಅಥವಾ ಸ್ಲೈಟ್ ಗ್ರೀನ್ ಕಲರ್ ಕೂಡ ಇರುತ್ತೆ, ಬ್ಲೂ ಕಲರ್ ಆಗುತ್ತೆ, ಆ್ಯಂಡ್ ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ ಯಾವಾಗ? ಆಸಿಡ್ ಹಾಕಿದಾಗ. When I add acid, it becomes pink. When I add base, it becomes blue. It becomes blue. So this is how red cabbage will also indicate differences in medium, acid and basic medium, by changing the color. Easy understand? So chemical substance extracted from natural nature ಅಥವಾ natural resources, okay, changes their color or smell when placed in acidic or basic medium. Such substances are called as what? Natural indicators. Natural ಆಗಿ ಇಂಡಿಕೇಟ್ ಮಾಡುವ ಸಬ್ಸ್ಟೆನ್ಸ್ ಅಂತ ಹೇಳಿ. ಸೊ ನಾವು ಅಪಾರ್ಟ್ ಫ್ರಮ್ ದಿಸ್ ಯಾವುದೆಲ್ಲ ಹೇಳ್ಬೋದು? ಸೊ ವಿ ಹ್ಯಾವ್ ದ ಪೆಟಲ್ಸ್ ಫ್ರಮ್ ಫ್ಲವರ್ಸ್ ಸಚ್ ಆಸ್ ಹೈಡ್ರಾಂಜಿಯಾ ಫ್ಲವರ್. ನೀವು ಇದನ್ನ ಅಬ್ರಾಡ್ನಲ್ಲಿ ನೋಡ್ಬೋದು. ಇದರಲ್ಲೂ ಕೂಡ ವೆರೈಟೀಸ್ ಜಾಸ್ತಿ ಇದೆ. ಸೊ ಒನ್ ವೆರೈಟಿ ಐ ಹ್ಯಾವ್ ಇಂಡಿಕೇಟೆಡ್ ಹಿಯರ್, ಹೈಡ್ರಾಂಜಿಯಾದು ಪೆಟಲ್ಸ್ಗಳು. ಇದು ನಮ್ಮ ದೇಶದಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ನನಗೆ ಅಷ್ಟು ಐಡಿಯಾ ಇಲ್ಲ, ನೀವು ಕಮೆಂಟ್ ಹಾಕ್ಬೋದು ಇದ್ರ ಬಗ್ಗೆ. ಸೊ ದಿಸ್ ಇಸ್ ಪೆಟ್ಯೂನಿಯಾ. ಜಿರಾನಿಯಂ ಅಂತ ಹೇಳುವಂತಹ ಫ್ಲವರ್, ಜಿರಾನಿಯಂ. ಬಟ್ ಇನ್ ಕೋಲ್ಡ್ ಕಂಟ್ರೀಸ್ ಐ ಹ್ಯಾವ್ ಸೀನ್ ದಿಸ್ ಫ್ಲವರ್. ಕೆಲವೊಂದು ವ್ಲಾಗರ್ಸ್ನಲ್ಲೆಲ್ಲ ನೋಡಿದ್ದೀನಿ ನಾನು. ಸೊ ಆಲ್ ದಿಸ್ ಫ್ಲವರ್ಸ್, ಹೈಡ್ರಾಂಜಿಯಾ, ಪೆಟ್ಯೂನಿಯಾ ಆ್ಯಂಡ್ ಜೆರಾನಿಯಂ ಅಂತ ಹೇಳುವಂತಹ ಪೆಟಲ್ಸ್ಗಳು ಕೂಡ ಇಂಡಿಕೇಟ್ ಮಾಡುತ್ತೆ ದ ಪ್ರೆಸೆನ್ಸ್ ಆಫ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಮ್ ಬೈ ಚೇಂಜಿಂಗ್ ದೇರ್ ನ್ಯಾಚುರಲ್ ಕಲರ್ಸ್ ಅಂತ ಹೇಳಿ. ಎಷ್ಟು ಬ್ಯೂಟಿಫುಲ್ ಅಲ್ವಾ, ರೈಟ್? ಸೊ ಲೆಟ್ಸ್ ಗೆಟ್ ಇನ್ ಟು ನೌ ದ ನೆಕ್ಸ್ಟ್ ಒನ್ ಮೋರ್ ನ್ಯಾಚುರಲ್ ಸಬ್ಸ್ಟೆನ್ಸ್, ಲೈಕೆನ್ ಅಂತ ಹೇಳುವಂಥದ್ದು ಎಲ್ಲಿಂದ ಸಿಗುತ್ತೆ? ಇಟ್ ಇಸ್ ಆಕ್ಚುಲಿ lichen is a plant belonging to the division called Thallophyta, and ಈ ಲೈಕೆನ್ ಸ್ಪೀಷೀಸ್ ಇಂದ ಪರ್ಪಲ್ ಕಲರ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಪರ್ಪಲ್ ಕಲರ್ ಬೇಸಿಕಲಿ ಇಸ್ ದ ಕಲರ್ ಆಫ್ ಲಿಟ್ಮಸ್. ಸೊ ಪರ್ಪಲ್ ಕಲರ್ ಅಂತ ಹೇಳಿದ್ರೆ ನಾನು ತೋರಿಸ್ಕೊಟ್ಟೆ ಅಲ್ವಾ ನಿಮ್ಗೆ? ಓಕೆ, ಸೊ ದಿಸ್ ಇಸ್ ದ ಕಲರ್ ಆಫ್ ಲಿಟ್ಮಸ್. ಪರ್ಪಲ್ ಇಸ್ ದ ಕಲರ್ ಆಫ್ ಲಿಟ್ಮಸ್. Hope you understood now how things will work here, right? So synthetic indicators anta helidrenu, substance which are synthesized in the laboratory, chemical substances which we synthesized in the laboratory and they are capable of changing their colors. Acidic media, basic media, colors change ಮಾಡ್ತಾ ಇದೆ ಅಂತ ಹೇಳಿದ್ರೆ we call them as synthetic indicators. Remember, 2 methyl orange and phenolphthalein. So methyl orange ಹೇಗೆ ಚೇಂಜ್ ಮಾಡುತ್ತೆ ಅಂತ ಹೇಳಿ ನೋಡೋಣ. Methyl orange will be methyl orange becomes red in acidic medium
ಅಥವಾ ಇಲ್ಲಿ ನನಗೆ ಇದು ಸಿಗ್ತಾ ಇಲ್ಲ ಮಕ್ಕಳು, ಆರೆಂಜ್ ಕಲರ್ ಸಿಗ್ತಾ ಇಲ್ಲ. ಆರೆಂಜ್ 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 a kind of orange ಮತ್ತೆ yellow mixed in base medium. So basic medium ನಲ್ಲಿ ಅದು ಆರೆಂಜ್ yellowish ಆಗಿರುತ್ತೆ, acidic medium ನಲ್ಲಿ ಅದು ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ತುಂಬಾ ಜನ ಮಕ್ಕಳಿಗೆ ಮಿಥೈಲ್ ಆರೆಂಜ್ ಇಸ್ ಕೈಂಡ್ ಆಫ್ ವೆರಿ ಕನ್ಫ್ಯೂಸಿಂಗ್. ಸೊ ಅದನ್ನ ನೀವು ಟರ್ಮರಿಕ್ ಪೌಡರ್ ಜೊತೆ ಉಲ್ಟಾ ಮಾಡ್ಕೊಳ್ಳಿ. ಟರ್ಮರಿಕ್ ಪೌಡರ್ ಇಸ್ yellow in acidic, but this is yellow in basic ಆ ಥರ. ಓಕೆ, phenolphthalein slightly different. Phenolphthalein is colorless in acidic. ಆಯ್ತಾ? ಪಿಂಕ್ ಕಲರ್, ನಾನು ಏನಿಲ್ಲಿ ಕಲರ್ ಡ್ರಾ ಮಾಡ್ತೀನಿ, ದಟ್ ಇಸ್ ಆಕ್ಚುಲಿ ದ ಕಲರ್. ಪಿಂಕ್ ಕಲರ್ ಇನ್ ಬೇಸಿಕ್, ಪಿಂಕ್ ಕಲರ್ ಇನ್ ಬೇಸಿಕ್. ಸೊ ಯಾವ ಕಲರ್ಸ್ ನಾನು ಸ್ಟ್ರಾಪ್ಸ್ ಯಾವ್ದು ಕಲರ್ ಇರುತ್ತೆ ಅದು ದ ಕಲರ್ ಆಫ್ ದ ಮೀಡಿಯಮ್ ಅಂತ ಹೇಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕಂಪೌಂಡ್ ಮೋರ್. Substance whose odor or smell changes in the acidic or basic medium, they are called as olfactory indicators. So onion ide, vanilla ide, clove oil ide, ಇವರೆಲ್ಲರೂ ಕೂಡ ಸ್ಮೆಲ್ ಅಷ್ಟೇ ಚೇಂಜ್ ಮಾಡ್ತಾರೆ. ಸೊ ಇಟ್ ಕುಡ್ ಬಿ ಆನಿಯನ್, ಇಟ್ ಕುಡ್ ಬಿ ವೆನಿಲಾ ಆ್ಯಂಡ್ ಇಟ್ ಕುಡ್ ಬಿ ಕ್ಲೋವ್ ಆಯಿಲ್. ಕ್ಲೋವ್ ಆಯಿಲ್ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಕ್ಲೋವಿಗೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ಕಮೆಂಟ್ ಮಾಡ್ತೀರಾ? ಕ್ಲೋವಿಗೆ ಲವಂಗ ಅಂತ ಹೇಳ್ತೇವೆ, ಹೌದಾ? ಕರೆಕ್ಟಾ ಅಂತ ಹೇಳಿ ಕಮೆಂಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲದೂ ಕೂಡ ಸ್ಮೆಲ್ ಅಂತ ಹೇಳುವಂಥದ್ದು. ಸ್ಮೆಲ್ ಈಸ್ ಪ್ರೆಸೆಂಟ್ ಇನ್ acidic ಮೀಡಿಯಮ್. acidic ಮೀಡಿಯಂನಲ್ಲಿ ಸ್ಮೆಲ್ ರಿಟೈನ್ ಆಗುತ್ತೆ. ಸ್ಮೆಲ್ ಇಸ್ ಪ್ರೆಸೆಂಟ್ ಇನ್ acidic ಮೀಡಿಯಮ್ ಬಟ್ ಆಬ್ಸೆಂಟ್ ಇನ್ ಬೇಸಿಕ್ ಮೀಡಿಯಮ್. ಸೊ ಬೇಸಿಕ್ ಮೀಡಿಯಂನಲ್ಲಿ ಪಿಂಕ್ ಕಲರ್ ಇರಲ್ಲ. ನಾನು ಪಿಂಕ್ ಪೆನಲ್ಲಿ ಬರೀತಿದ್ದೀನಿ ಅಂತ ಹೇಳಿದ ತಕ್ಷಣ ಮೇಡಮ್ ಸ್ಮೆಲ್ಲಿಗೂ ಕೂಡ ಪಿಂಕ್ ಕಲರ್ ಇದೆಯಾ ಅಂತ ಹೇಳಿ ಕೇಳಬೇಡಿ. ಬೇಸಿಕ್ ಮೀಡಿಯಂನಲ್ಲಿ ನೋ ಸ್ಮೆಲ್ ಇಲ್ಲ. ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಟು ಅನ್ ಆಸಿಡ್ ಆರ್ ಬೇಸ್ ಇನ್ ವಾಟರ್ ಸೊಲ್ಯೂಷನ್? ಇದೇ ಈ ಇಂಡಿಕೇಟರ್ಸ್ಗಳಿರ್ಬೋದು. ಇಟ್ ಕುಡ್ ಬಿ ಅ ಲಿಟ್ಮಸ್ ಇಂಡಿಕೇಟರ್ ಆರ್ ಎನಿ ಇಂಡಿಕೇಟರ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದ ಲಿಟ್ಮಸ್. ಸೊ ಲಿಟ್ಮಸ್ ಇಂಡಿಕೇಟರ್ನ ಡ್ರೈ ಸ್ಟೇಟ್ನಲ್ಲಿ ತಗೊಳ್ಳಿ. ಸೊ ಇಲ್ಲಿ 2 ಕಂಪೋನೆಂಟನ್ನು ತಗೊಂಡಿದ್ದೀರಾ. ಯಾವುದದು? ಸೋಡಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್. ಸೊ ಯಾಕೆ ಇದನ್ನ ತಗೊಂಡಿದ್ದೀರಾ? ಸೊ ದಟ್ ಯು ಗೆಟ್ ಹೈಡ್ರೋಕ್ಲೋರಿಕ್ ಆಸಿಡ್ ವೇಪರ್, ಆಯ್ತಾ? HCl ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತೆ ಸೋಡಿಯಂ ಸಲ್ಫೇಟ್ ಅಂತ ಹೇಳುವಂತಹ ಕಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸ್ ಏನು ರಿಲೀಸ್ ಆಗುತ್ತಲ್ವಾ, ಆ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸನ್ನು ನೀವು ಕಲೆಕ್ಟ್ ಮಾಡ್ತೀರಾ ಡೆಲಿವರಿ ಟ್ಯೂಬ್ನಲ್ಲಿ. ಅದು ಡ್ರೈ ಇದ್ರೆ ಈ ಬ್ಲೂ ಲಿಟ್ಮಸ್ ಪೇಪರ್ ಬ್ಲೂ ಆಗೇ ಇರುತ್ತೆ, ಬಿಕಾಸ್ ದ ಗ್ಯಾಸ್ ವಾಟ್ ಎವರ್ ಯು ಕಲೆಕ್ಟ್ ಇಸ್ ಅ ಡ್ರೈ ಗ್ಯಾಸ್. ಸೊ ಡ್ರೈ ಲಿಟ್ಮಸ್ ಪೇಪರು, ಡ್ರೈ ಗ್ಯಾಸು ಯಾವುದೇ ಥರದ್ರಲ್ಲಿ ಕಲರ್ ಚೇಂಜಸ್ನ ತೋರಿಸಲ್ಲ. ಇನ್ ಆರ್ಡರ್ ಟು ಶೋ ಕಲರ್ ಚೇಂಜ್ ದೇರ್ ಶುಡ್ ಬಿ ಸಮ್ ಮಾಯಿಶ್ಚರ್. ಓಕೆ, ಅದನ್ನ ಎಲ್ಲಿ ನೋಡ್ತೀರಾ? ಇಲ್ಲಿ ನೋಡಿ. ಸೊ ವಿ ಟೇಕ್ ಡ್ರೈ ಆಸಿಡ್. ಇಲ್ಲಿಂದ ಬರ್ತಾ ಇರೋ ಆಸಿಡ್ ಬಂದ್ಬಿಟ್ಟು ಡ್ರೈ ಆಸಿಡೇ ಇರುತ್ತೆ. ದಿಸ್ ಆಸಿಡ್ ಇಸ್ ಡ್ರೈ. ಹಿಯರ್ ಆಲ್ಸೋ ಆಸಿಡ್ ಇಸ್ ಡ್ರೈ. ಬಟ್ ವಾಟ್ ಎವರ್ ದ ಕಾಂಟೆಂಟ್ ವಿಲ್ ಬಿ ರೀಚಿಂಗ್ ಆನ್ ದ ಪೇಪರ್, ಆ ಪೇಪರ್ ಏನಾಯ್ತು ಇಲ್ಲಿ ಮಾಯಿಶ್ಚರ್ ಆಯ್ತಲ್ವಾ, ಹಾಗಾಗಿ ಸ್ಲೈಟ್ ಆಗಿ ನೋಡಿ ರೆಡ್ ಕಲರ್ ಆಗಿ ಚೇಂಜ್ ಆಯಿತು. ಸೊ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? Acids do not show acidic behavior in the absence of water. Dry acids will not release hydrogen gas. Okay, it is only the moisture acid or aqueous acid which releases hydrogen gas. So acids will not show acidic property in the dry state anta heli helbodu. So similarly one more example, ಇದನ್ನ ಅವರು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಒಂದು ಗಾರ್ಡ್ ಟ್ಯೂಬ್ ಅಂತ ಹೇಳ್ತಾರಲ್ವಾ, ಗಾರ್ಡ್ ಟ್ಯೂಬ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನಿದೆ? ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ. ಸೊ ಈ ಗಾರ್ಡ್ ಟ್ಯೂಬ್ ನಲ್ಲಿ ಏನ್ ಕೆಲಸ ಇದ್ರದ್ದು? ಮಾಯಿಶ್ಚರ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವ ಕೆಲಸ. ಸೊ ಇಟ್ ವಿಲ್ ಆಕ್ಟ್ ಆಸ್ ಅ ಹೈಗ್ರೋಸ್ಕೋಪಿಕ್ ಮೆಟೀರಿಯಲ್, ಅ ಮೆಟೀರಿಯಲ್ ವಿಚ್ ಕ್ಯಾನ್ ಅಬ್ಸಾರ್ಬ್ ಮಾಯಿಶ್ಚರ್, ಹೀರ್ಕೊಳ್ಳುತ್ತೆ ಮಾಯಿಶ್ಚರ್ ಅನ್ನ. ಸೊ ಇಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ಹೈಗ್ರೋಸ್ಕೋಪಿಕ್ ಸಾಲ್ಟ್. ಹೈಗ್ರೋಸ್ಕೋಪಿಕ್ ಮೆಟೀರಿಯಲ್ ಅಬ್ಸಾರ್ಬ್ಸ್ ಮಾಯಿಶ್ಚರ್. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ನಾವಿಲ್ಲಿ ನೋಡಿ, ಇದೇ ರಿಯಾಕ್ಷನ್
ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಸೋಡಿಯಂ ಕ್ಲೋರೈಡ್ ತಗೊಂಡಾಗ ನಮ್ಗೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? HCl ಗ್ಯಾಸ್ ರಿಲೀಸ್ ಆಗುತ್ತೆ. ಅದೇ HCl ಗ್ಯಾಸ್ ಅನ್ನ ನಾವೇನಾದ್ರೂ ಒಂದು ಡೆಲಿವರಿ ಟ್ಯೂಬ್ ಇಂದ ಕನೆಕ್ಟ್ ಮಾಡಿ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ತಗೊಂಡ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕಲರ್ ಚೇಂಜ್ ಆಫ್ ದಟ್ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ಫ್ರಮ್ ಬ್ಲೂ ಕಲರ್ ಟು ರೆಡ್ ಕಲರ್. ಕ್ಲಿಯರ್ ಆಯ್ತಾ? Yes. Now let's talk about neutralization reaction. So what is this neutralization reaction? Neutralizing something. Acid. Do acids, ನನಗೆ 2 ಕ್ವೆಶನ್ ಕೇಳ್ತೀನಿ, ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ. ಆಸಿಡ್ ಆ್ಯಂಡ್ ಬೇಸ್ ಅಂತ ಹೇಳಿದಾಗ do you think acid will have OH minus ion? Yes. Do you think base will have H plus ion? Yes. ಅರೆ ಮೇಡಮ್ ಏನ್ ತಪ್ಪು ಹೇಳ್ಕೊಡ್ತಿದ್ದೀರಾ? ಬೇಸ್ನಲ್ಲಿ ಹೆಂಗ್ ಮೇಡಮ್ H ಪ್ಲಸ್ ಬರುತ್ತೆ? ಬೇಸ್ನಲ್ಲಿ OH ಮೈನಸ್ ಇರುತ್ತೆ ತಾನೆ? ಎಸ್, ಯು ಆರ್ ಆಲ್ಸೋ ಕರೆಕ್ಟ್. ನೀವು ಹೇಳಿದ್ದು ಕೂಡ ಕರೆಕ್ಟೇ. ಬಟ್ H ಪ್ಲಸ್ ಇರುತ್ತೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಅ ವೆರಿ ಲೆಸ್ ಕ್ವಾಂಟಿಟಿ. OH ಮೈನಸ್ ಇರುತ್ತೆ ಆಸಿಡ್ನಲ್ಲಿ, ಬಟ್ ವೆರಿ ವೆರಿ ಲೆಸ್ ಇರುತ್ತೆ. ಆಯ್ತಾ? ಯಾವುದು ಆಸಿಡ್ನಲ್ಲಿ ಮೋರ್ ಇರುತ್ತೆ? H ಪ್ಲಸ್ ಅಯಾನ್ಸ್. H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ, ಮೋರ್ ಇರುತ್ತೆ. ಬೇಸ್ನಲ್ಲಿ ಯಾವ ಅಯಾನ್ ಮೋರ್ ಇರುತ್ತೆ? OH ಮೈನಸ್ ಅಯಾನ್ ಮೋರ್ ಇರುತ್ತೆ. ಇದೆರಡು ಈಕ್ವಲ್ ಆದ್ರೆ ಏನಾಗುತ್ತೆ? H ಪ್ಲಸ್ OH ಮೈನಸ್ ಈಕ್ವಲ್ ಆದ್ರೆ ಏನಾಗುತ್ತೆ? ನ್ಯೂಟ್ರಲೈಸ್ ಆಗುತ್ತೆ. ಅದನ್ನೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳುವಂಥದ್ದು. ಸೊ ಆಸಿಡ್ ಅನ್ನ ಜನರಲ್ ಆಗಿ HX ಅಂತ ಹೇಳಿ ತಗೊಳ್ಳುವ, ಬೇಸ್ ಅನ್ನ MOH ಅಂತ ಹೇಳಿ ತಗೊಳ್ಳುವ. ಈ H ಮತ್ತೆ ಇಲ್ಲಿ H ಪ್ಲಸ್ ಅಯಾನ್, ಇದರಿಂದ ಬರುವಂತಹ H ಪ್ಲಸ್ ಅಯಾನ್, ಇದರಿಂದ ಬರುವಂತಹ OH ಮೈನಸ್ ಅಯಾನ್ ಏನಾಗುತ್ತೆ? ರಿಯಾಕ್ಟ್ ಆಗಿ ನ್ಯೂಟ್ರಲೈಸ್ ಆಗುತ್ತೆ, ವಾಟರ್ ಆಗಿ ಫಾರ್ಮ್ ಆಗುತ್ತೆ, ಜೊತೆಗೆ ನಮಗೆ ಸಾಲ್ಟ್ ಸಿಗುತ್ತೆ. ಆ್ಯಂಡ್ ದಿಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಇದು ತುಂಬಾ ಎಕ್ಸೋಥರ್ಮಿಕ್ ಇದು. ಓಕೆನಾ? ದಿಸ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಸೊ ಇದೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆಸಿಡ್, ಸಿಂಪ್ಲೆಸ್ಟ್ ಆಸಿಡ್, ಸಿಂಪ್ಲೆಸ್ಟ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವಿ ಗೆಟ್ ವಾಟ್? ಸಾಲ್ಟ್. ಇಲ್ಲಿ ನಮ್ಗೆ ಏನು ಸಿಗುತ್ತೆ? ಸಾಲ್ಟ್ ಸಿಗುತ್ತೆ, ಸೋಡಿಯಂ ಕ್ಲೋರೈಡ್. ಜೊತೆಗೆ ಏನು ಸಿಗುತ್ತೆ? ವಾಟರ್ ಸಿಗುತ್ತೆ. ನೀವು ಇದ್ರದ್ದು ಪ್ರತಿ ನೇಮ್ಸ್ ಬರೀರಿ, ಹೈಡ್ರೋಕ್ಲೋರಿಕ್ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ. ಸೆಕೆಂಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಸಲ್ಫ್ಯೂರಿಕ್ ಆಸಿಡ್ ತಗೊಳ್ತೀನಿ, ಆಮೇಲೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ತಗೊಳ್ತೀನಿ. ಐ ಟೇಕ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಏನು ಸಿಗ್ಬೇಕು ಇಲ್ಲಿ ನನಗೆ? ಇಲ್ಲೂ ಕೂಡ ಸಾಲ್ಟ್ ಸಿಗ್ಬೇಕು, ಹೌದಾ? ಸೊ ನನಗೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳುವಂತ ಸಾಲ್ಟ್ ಸಿಗ್ಬೇಕು. ವಾಟ್ ಡು ಐ ಗೆಟ್? ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳುವ ಸಾಲ್ಟ್. ಆ್ಯಂಡ್ OH ಆ್ಯಂಡ್ H ಇದೆ ಅಲ್ವಾ ಇಲ್ಲಿ? ಸೊ ಐ ರೈಟ್ 2 times ವಾಟರ್. ಯು ಟ್ರೈ ಬ್ಯಾಲೆನ್ಸಿಂಗ್, ಯು ವಿಲ್ ಗೆಟ್ ದ ಸೇಮ್. ಸೊ ಪ್ಲಸ್ ಹೀಟ್. ಹೀಟ್ ಅಂತ ಹೇಳುವಂಥದ್ದು ಒಂದು ಬೈ ಪ್ರಾಡಕ್ಟ್ ಅಲ್ಲ, ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಅದು ರೇಡಿಯೇಷನ್ ಆಗಿ ರೇಡಿಯೇಟ್ ಆಗಿ ಹೋಗುತ್ತೆ, ಹೊರಗಡೆ ರಿಲೀಸ್ ಆಗುತ್ತೆ. ಸೊ ಇದೇ ಥರ ಈಗ ನಾವೇನು ಕಲ್ತ್ವಿ? ಆಸಿಡ್ ಬೇಸಸ್ ಕಲ್ತ್ವಿ. ಆಸಿಡ್ ಬೇಸ್ನಲ್ಲಿ H ಪ್ಲಸ್ ಅಯಾನ್ಸ್ ಇದೆ, ಅದು ನ್ಯೂಟ್ರಲೈಸ್ ಆಗುತ್ತೆ, ಎಲ್ಲ ಕಲ್ತ್ವಿ ಅಲ್ವಾ? ಸೊ ಒನ್ ಥಿಂಗ್ ಐ ರಿಯಲಿ ವಾಂಟೆಡ್ ಟು ಟೆಲ್ ಯು ಬಿಫೋರ್ ದಿಸ್ ಸಾಲ್ಟ್ ಇಟ್ ಸೆಲ್ಫ್ ಐ ಶುಡ್ ಹ್ಯಾವ್ ಸ್ಪೋಕನ್ ಅಬೌಟ್ ಯೂನಿವರ್ಸಲ್ ಇಂಡಿಕೇಟರ್. ಇಂಡಿಕೇಟರ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಒನ್ ಇಂಡಿಕೇಟರ್ ವಿ ಡಿಡ್ ನಾಟ್ ಸ್ಪೀಕ್. ದಟ್ ಇಂಡಿಕೇಟರ್ ಇಸ್ ವೆರಿ ಸ್ಪೆಷಲ್. ನೀವು ಕಲ್ತಿರುವಂತಹ ಮಿಥೈಲ್ ಆರೆಂಜ್, ಟರ್ಮರಿಕ್ ಅಥವಾ ಏನೇ ಇಂಡಿಕೇಟರ್ಸ್ ಇದ್ರು, ಇಟ್ ಜಸ್ಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಬೇಸ, ಆಸಿಡ್ ಬೇಸ, ಆಸಿಡ್ ಬೇಸ ಅಷ್ಟೇ. ಬಟ್ ಎಷ್ಟು H ಪ್ಲಸ್ ಅಯಾನ್ಸ್ ಇದೆ, ಎಷ್ಟು OH ಮೈನಸ್ ಅಯಾನ್ಸ್ ಇದೆ ಅಂತೇಳಿ ಅವ್ರಿಗೆ ಯಾರಿಗೂ ಕೂಡ ಹೇಳಕ್ಕಾಗ್ಲಿಲ್ಲ. ಈ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್, ಅಮೌಂಟ್ ಆಫ್ H ಪ್ಲಸ್, ಶ್ರೀಜಾ ಮೇಡಮ್ ಬನ್ನಿ ಬನ್ನಿ, ಈ ಬೀಕರ್ನಲ್ಲಿ 50 H ಪ್ಲಸ್ ಇದೆ, ಶ್ರೀಜಾ ಮೇಡಮ್ ಬನ್ನಿ ಇಲ್ಲಿ, ಈ ಬೀಕರ್ನಲ್ಲಿ 50 OH ಮೈನಸ್ ಅಯಾನ್ಸ್ ಇದೆ, ಇಂಥದೆಲ್ಲ ಹೇಳಕ್ ಆಗ್ಲಿಲ್ಲ. ಯಾವುದಕ್ಕೆ? ನಾವು ಇಷ್ಟು ಕಲ್ತ್ವಲ್ಲ, ಸಿಂಥೆಟಿಕ್ ಇಂಡಿಕೇಟರ್ಸು, ನ್ಯಾಚುರಲ್ ಇಂಡಿಕೇಟರ್ಸು, ಅವುಗಳಿಗೆ ಅದೆಲ್ಲ ಹೇಳಕ್ಕಾಗಲ್ಲ. ಈ ತರ ಕ್ವಾಂಟಿಟೇಟಿವ್ ಆಗಿ ಇಷ್ಟು ನಂಬರ್ ಆಫ್ H ಪ್ಲಸ್ ಇದೆ, ಇಷ್ಟು ನಂಬರ್ ಆಫ್ OH ಮೈನಸ್ ಅಯಾನ್ ಇದೆ ಅಂತ ಹೇಳಿ ಯಾರು ಹೇಳ್ಕೊಡ್ತಾರೆ? ಯೂನಿವರ್ಸಲ್ ಇಂಡಿಕೇಟರ್ ಹೇಳ್ಕೊಡ್ತಾರೆ. ಯೂನಿವರ್ಸಲ್ ಅಂತ ಹೇಳಿದ್ರೆ ಏನು? It is actually a mixture of many colors which actually shows a particular color for particular range of hydrogen ion. So universal indicator anta helidre it is an indicator, okay? It is a mixture of many colors. adna yak use ಮಾಡ್ತೀವಿ? Quantitative measurement of hydrogen ion na hydrogen ion ions ಇದು ಕೌಂಟ್ ಮಾಡಕ್ಕೋಸ್ಕರ ಅದ್ರ ಜೊತೆಗೆ ಬೇರೆ ಬೇರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ನ ತೋರಿಸ್ಬೇಕು. ತುಂಬಾ ಇದೆ ಹೈಡ್ರೋಜನ್ ಅಯಾನ್, ರಾಶಿಗಟ್ಲೆ ಇದೆ, ಜಾಸ್ತಿ ಇದೆ. ಡಾರ್ಕ್ ರೆಡ್ ಕಲರ್ ತೋರಿಸುತ್ತೆ. ಹೈಡ್ರೋಜನ್ ಅಯಾನ್ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಓಕೆ, ಗ್ರೀನ್ ಕಲರ್ ತೋರಿಸುತ್ತೆ. ಸೊ ಕಲರ್ ನೋಡಿದ ತಕ್ಷಣ ನಮಗೆ ಅದರಲ್ಲಿ ಎಷ್ಟು ಹೈಡ್ರೋಜನ್ ಅಯಾನ್ ಇರ್ಬೋದು ಅಂತ ಹೇಳುವಂತಹ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ
ಅದಕ್ಕೆ ಈಗ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಆಕ್ಚುಲಿ ಅನ್ ಇಂಡಿಕೇಟರ್ ವಿಚ್ ಶೋಸ್ ಡಿಫರೆಂಟ್ ಕಲರ್ ಎಟ್ ಡಿಫರೆಂಟ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ದ ಸೊಲ್ಯೂಷನ್. ಸೊ ಡೆಫಿನೇಷನ್ ಆಫ್ ಪಿ ಎಚ್ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ನಲ್ಲಿ, ಈ ಮೋಸ್ಟ್ ಆಫ್ ದ ಪ್ಲೇಸಸ್ ನಲ್ಲಿ ಪಿ ಎಚ್ ಡೆಫಿನೇಷನ್ ಇದೆ, ಬಟ್ ದಿಸ್ ಇಸ್ ನಾಟ್ ದೇರ್ ಇನ್ ಯೋರ್ ಸಿಲೆಬಸ್ ನಲ್ಲಿ ಔಟ್ ಆಫ್ ದ ಸಿಲೆಬಸ್ ಡೆಫಿನೇಷನ್ ಆಗುತ್ತೆ. ಜಸ್ಟ್ ನೋ this is the standard definition of pH. Negative logarithm to the base 10 ಅಂತ ಹೇಳಿದ್ರೆ pH ಅಂತ ಹೇಳುವಂತದನ್ನ ನಾನು ಹೇಗೆ ಬರಿಬಹುದು? ನೆಗೆಟಿವ್ ಲಾಗ್ ಆಫ್ ಬೇಸ್ 10 ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಯಾವತ್ತು ಬ್ರಾಕೆಟ್ ನಲ್ಲಿ ಹಾಕ್ತೀವಿ. ಅಥವಾ ಈ ನೆಗೆಟಿವ್ ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ 1/log to the base 10 of H plus ion concentration. ನೋಡಿ 1 ಅಂತ ಹೇಳಿ log of H plus ion concentration. 1/H plus ion concentration. So, idu negative log to the base 10 of hydrogen ion concentration. That is standard definition of pH. But ನಿಮ್ಮ syllabus ಗೆ ಅವರು ಏನು ಹೇಳ್ಕೊಡ್ತಾರೆ? Syllabus ಗೆ what is pH ಅಂತ ಹೇಳಿ ಕೇಳಿದ್ರೆ pH indicates concentration of H plus ions. So pH indicates concentration of H plus ions. pH ಏನನ್ನ ಇಂಡಿಕೇಟ್ ಮಾಡುತ್ತೆ? H plus ions ಇದು ಕಾನ್ಸಂಟ್ರೇಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ಸೆಟ್. ಸೊ ಇದರಲ್ಲಿ ಪಿ ಅಂತ ಹೇಳಿದ್ರೆ ಏನು? ಜರ್ಮನ್ ವರ್ಡ್ ನಲ್ಲಿ ಪೊಟೆನ್ಸ್ ಅಂತ ಹೇಳಿದ್ರೆ ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಒನ್ ಮೋರ್ ವರ್ಡ್ ಯು ಕ್ಯಾನ್ ರೈಟ್. Power of hydrogen ion concentration ಕೂಡ pH ಅಂತ ಹೇಳ್ತಾರೆ. ಯು ಕ್ಯಾನ್ ಫಾಲೋ ಎನಿ ಆಫ್ ದಿಸ್ ಡೆಫಿನೇಷನ್, ಬಟ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಇರುತ್ತೆ. ಫಾರ್ಮುಲಾ ಬಂದು ಹೀಗಿರುತ್ತೆ. ಓಕೆ, ಅದು ನಿಮಗೆ ಸಿಲೆಬಸ್ ನಲ್ಲಿ ಇಲ್ಲ. ಎನಿವೇಸ್, ಆನ್ ದ pH scale we can measure that pH generally varies from 0 to 14. ನಾನು pH scale ತೋರಿಸ್ತೀನಿ ನಿಮಗೆ. ಆಮೇಲೆ ಅದರಲ್ಲಿ ಆಸಿಡಿಕ್ ಯಾವುದು, ಬೇಸಿಕ್ ಯಾವುದು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಅ pH scale. pH scale starts from 0 and ends at 14. Okay, so 0 ದಿಂದ 7 shows acidic nature of the substance. 7 ರಿಂದ 14 shows basic nature of the substance. At 7 it is neutral. It means what? It means acidic anta ಹೇಳಿದಾಗ H plus ion concentration is greater ಅಥವಾ more than OH minus ion concentration ಈ ರೇಂಜ್ ನಲ್ಲಿ. At 7 H plus ion concentration is going to be equal to the concentration of OH minus ion at 7. Okay, ಈ ರೇಂಜ್ from 7 to 14 OH minus ion concentration is going to be greater than H plus ion concentration. Because of this I asked you, do you think base also has H plus ion? Yes, they do, but the quantity is very less. Clear? Now, if the base is too strong, the color is going to be red. If the base is milder, the color is going to be orange and yellowish. And if it is neutral, green and greenish blue. And the blue color athwa intensity of color increases when the pH is actually having the value of 14. Artha aita? pH of a neutral solution is 7. pH of acidic solution is 0 to 7. pH of basic solution value starts from 7 to 14. 7.1 to 14. So that's about pH. And they have one more diagram in your, ಏನು ಹೇಳ್ಬೋದು, textbook nali. Let me explain this diagram. So in this diagram, you can see two areas. One is shaded area, one more is non-shaded area. So in shaded area, you can see when the pH value is going from 0 to 14, this shaded area indicates the presence of H plus ion. Shaded area indicates the presence of
H plus ion. At 0 H plus ion area was more. That means H plus ion ಜಾಸ್ತಿ ಇತ್ತು and this H plus ion concentration is decreasing, but not becomes 0, it becomes parallel. Okay, now again OH minus ion ಅಂತ ಹೇಳುವಂಥದ್ದು. OH minus ion area ಬಂದು non shaded area. At pH 14 OH minus ion was more. ಯಾಕಂದ್ರೆ ನೀವು ನಾನ್ ಶೇಡೆಡ್ ಏರಿಯಾ ಇಲ್ಲಿ ಜಾಸ್ತಿ ನೋಡ್ತೀರಾ ಅಲ್ವಾ, OH ಮೈನಸ್ ಅಯಾನ್ ಮೋರ್ ಇತ್ತು ಇಲ್ಲಿ. ಸೊ ಅದು ಏನಾಯ್ತು, ಪಿ ಎಚ್ ವ್ಯಾಲ್ಯೂ ಯಾವಾಗ 0 ಹತ್ರ ಅಪ್ರೋಚ್ ಆಗ್ತಾ ಇದೆ ಅಲ್ಲಿ ಆಸಿಡಿಕ್ ವ್ಯಾಲ್ಯೂ H ಪ್ಲಸ್ ಜಾಸ್ತಿ ಆಗುತ್ತೆ, OH ಮೈನಸ್ ಅಯಾನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 14 ಅಲ್ಲಿ H ಪ್ಲಸ್ ಅಯಾನ್ ಕಡಿಮೆ ಆಯಿತು, 0 ಹತ್ರ ಬರಬೇಕಾದ್ರೆ OH ಮೈನಸ್ ಅಯಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. So increase in H plus ion concentration ಈ ಡೈರೆಕ್ಷನಲ್ ಹೋದ್ರೆ, ಡಿಕ್ರೀಸ್ ಇನ್ H plus concentration ಈ ಡೈರೆಕ್ಷನಲ್ಲಿ. ಬೇಸಿಕ್ ನೇಚರ್ ಈ ಕಡೆ ಜಾಸ್ತಿ ಇರುತ್ತೆ, OH ಮೈನಸ್ ಅಯಾನ್ ನಾನ್ ಶೇಡೆಡ್ ಏರಿಯಾ ಜಾಸ್ತಿ ಇರುತ್ತೆ, ಆಸಿಡಿಕ್ ಏರಿಯಾ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಕ್ಲಿಯರ್? ಸೊ ಇಂಪಾರ್ಟೆನ್ಸ್ ಏನು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಪಿ ಎಚ್ ವರ್ಕ್ಸ್ ಇನ್ ದ ರೇಂಜ್ ಆಫ್ 7 to 7.8. ಓಕೆ, ಆ ಒಂದು ಏರಿಯಾ ಆಚೆ ಈಚೆ ಆದರೆ ನಮ್ಮ ಬಾಡಿ ಮೆಕ್ಯಾನಿಸಮ್, ಲಾಟ್ ಆಫ್ ಬಯೋ ಮಾಲಿಕ್ಯೂಲ್ ರಿಯಾಕ್ಷನ್ಸ್ ವಿಲ್ ಗೆಟ್ ಇಂಪ್ಯಾಕ್ಟ್. ಸೊ ಕ್ರಾಪ್ಸ್ ಬಂದಾಗ ಎವ್ರಿ ಕ್ರಾಪ್ಸ್ will have certain better pH range for their good growth. For example, rice will grow better in slightly acidic soil, sugarcane in neutral condition, citrus fruit in alkaline soil. So based on the crop we have to decide the pH of the soil anta helbodu, right? So now comes acid rain. If the pH of the rain is below 5.6, then we call it as acid rain, and this acid rain definitely reduces the fertility of soil, destroys marine life, causes damage to monuments. Taj Mahal kuda nodabodu, Taj Mahal. So it has marble, and that marble is nothing but calcium carbonate, and that marble definitely will react with hydrochloric acid or any acids which has H plus ion. It can interact with this HCO3, right? So it can actually react with many of the acids, and hege the acid rain agutte because of the certain impurity like sulfuric acid, nitric acid, carbonic acid ಹೀಗೆಲ್ಲ ಫಾರ್ಮ್ ಆಗುತ್ತೆ ಅಟ್ಮಾಸ್ಫಿಯರಿಕ್ ಕಾಂಟೆಂಟ್ ನಲ್ಲಿ ಬಿಕಾಸ್ ಆಫ್ ದ ಪೊಲ್ಯೂಷನ್. ನಮ್ಮ ಏರ್ಕ್ರಾಫ್ಟ್ಸ್ ಇಂದ ಬರುವಂತಹ ಪೊಲ್ಯೂಷನ್ ಸಚ್ ಆಸ್ ನೈಟ್ರೋಜನ್ ಡೈಆಕ್ಸೈಡ್, ರಿಫೈನರೀಸ್, ಪೆಟ್ರೋಲಿಯಂ ರಿಫೈನರೀಸ್ ಇಂದ ಬರುವಂತಹ ಪೊಲ್ಯೂಷನ್ SO2, these nitrogen dioxide, carbon dioxide, sulfur dioxide, all these gases will combine with the rain water to produce acids, and this acid will increase the pH of the rain. So ಅದು 5.6 ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಯ್ತು, ಮತ್ತೆ 5.6 ಇಂದ ಕಡಿಮೆ ಇತ್ತು ಅಂದ್ರೆ severe damage. Now pH na digestive system, HCl is produced in our stomach so that ella ನಾವು ತಿಂದಿರುವಂತಹ ಎಲ್ಲ ಪ್ರಾಡಕ್ಟ್ ಏನಾಗಬೇಕು, ಡಿಸಾಲ್ವ್ ಆಗಬೇಕು, ರೈಟ್? ಮೋರ್ HCl is produced when we eat more salty food, spicy food. So excess production of HCl causes acidity. ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ the mild base we have to take, antacid ಅಂತ ಹೇಳ್ತೀವಿ ಅವ್ರನ್ನ. ಸೊ antacids are the substance which can neutralize excess of acid produced. So magnesium hydroxide is an antacid. It's a mild base often used for this purpose. Apart from magnesium hydroxide, we can also use baking soda as an antacid. We can also packet ನಲ್ಲಿ ನೀವು ನೋಡ್ತೀರಾ aluminum hydroxide is an antacid, right? Baking soda, aluminum hydroxide. So antacid ಅಂತ ಹೇಳುವಂತದ್ದು ಏನು? ಸೊ ಎಕ್ಸೆಸಿವ್ ಆಸಿಡ್ ಅನ್ನ ಕಂಟ್ರೋಲ್ ಮಾಡುವಂತಹ ಸಬ್ಸ್ಟೆನ್ಸ್ ಅನ್ನ ಆಂಟಾಸಿಡ್ ಅಂತ ಹೇಳ್ತೇವೆ. ಸೊ ಪಿ ಎಚ್ ಅಂಡ್ ಟೂತ್ ಡಿಕೆ in our mouth. Now we eat a lot of food, and if we are not brushing properly, the food particles will definitely react with the bacteria to release certain acids. Okay, this acid will lower the pH of our mouth. So pH of our saliva basically. So adu hellige anta helidre below 5.5 hoytu anta helidre our tooth enamel, which is actually made up of calcium phosphate starts corroding. So ಇದನ್ನ ಅವಾಯ್ಡ್ ಮಾಡಬೇಕಂದ್ರೆ ಯೂಸ್ ಟೂತ್ ಪೇಸ್ಟ್ ವಿಚ್ ಹ್ಯಾಸ್ ಫ್ಲೂರಿನ್ ಕಂಟೆಂಟ್, ಬಿಕಾಸ್ ಫ್ಲೂರಿನ್ ವಿಲ್ ಫೈಟ್ ಫಾರ್ ದ ಬ್ಯಾಕ್ಟೀರಿಯಾ, ಅಂಡ್ ಆಲ್ಸೋ ಟೂತ್ ಪೇಸ್ಟ್ ಡೂ ಹ್ಯಾವ್ ದಿಸ್ ಬೇಸಿಕ್ ಕಾಂಪೊನೆಂಟ್ ಇನ್ ಇಟ್ ಅಂತ ಹೇಳಿ. ಸೊ ದಿಸ್ ಫುಲ್ ಆಫ್ ಥಿಯರಿಟಿಕಲ್. ಸೆಲ್ಫ್ ಡಿಫೆನ್ಸ್ ಬೈ ಆನಿಮಲ್, ಬೀ ಸ್ಟಿಂಗ್ ಆಗಿರ್ಬೋದು ಅಥವಾ ಆಂಟ್ಸ್ ನಲ್ಲಿ ಆಗಿರ್ಬೋದು, ವೆನ್ ಎವರ್ ದೇ ಗೆಟ್ ಹರ್ಟ್, ದೇ ಹರ್ಟ್ ಇಸ್ ಬ್ಯಾಕ್ ಬೈ ರಿಲೀಸಿಂಗ್ ದಿಸ್ ಕಂಪೌಂಡ್ ಕಾಲ್ಡ್ ಆಸ್ ಫಾರ್ಮಿಕ್ ಆಸಿಡ್, HCOOH. So if your
if you are actually hurt by this ಫಾರ್ಮಿಕ್ ಆಸಿಡ್ ಆನ್ ಯೋರ್ ಸ್ಕಿನ್, ಅಪ್ಲೈ ಮಾಡಿ, ಲೈಟ್ ಆಗಿ ಮೈಲ್ಡ್ ಬೇಸನ್ನು ಅಪ್ಲೈ ಮಾಡಿ. ಸೊ NaHCO3 ಅಪ್ಲೈ ಮಾಡಿ ಟು ಕೌಂಟರ್ ಆಕ್ಟ್ ಅಥವಾ ಟು ನ್ಯೂಟ್ರಲೈಸ್ ದಿ ಆಕ್ಟ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀನಿ, ಫಾರ್ಮಿಕ್ ಆಸಿಡ್. ಸೊ ಇಮ್ಯಾಜಿನ್ ಸ್ಟೂಡೆಂಟ್ಸ್, ಈ ಒಂದು ಆನಿಮಲ್ಸ್ ಅಂಡ್ ಆಲ್, ಇಫ್ ದೇ ಆರ್ ಕೆಪಬಲ್ ಆಫ್ ರಿಲೀಸಿಂಗ್ ಸಲ್ಫ್ಯೂರಿಕ್ ಆಸಿಡ್, ಹ್ಯೂಮನ್ಸ್ ಆರ್ ಲೈಕ್ ಎವ್ರಿ ಟೈಮ್ ವಿ ಗೆಟ್ ಲಾಟ್ ಆಫ್ ಬರ್ನ್ಸ್ ಅಂಡ್ ಏನು ಹೇಳ್ಬೋದು, ಬಾಯ್ಲ್ಸ್ ಆನ್ ಅವರ್ ಸ್ಕಿನ್, ರೈಟ್? Because sulfuric acid is too damaging compared to formic acid. That's so strong. Yes. Next, pH of the salt anta heli bandaga, there are 4 types of salt: acidic salt, basic salt, neutral salt anta heli. 3 types antanu helbodu. Okay, so neutral salt tali 2 types: neutral salt due to strong acid strong base, neutral salt due to weak acid weak base anta heli. So now let me talk about the salt which is actually made up of strong base and weak acid. Yavdu strong irutto aa salt ge aa character barutte. For example, I have given here sodium carbonate, the potassium carbonate. So if they give you this compound, I mean question ee tarane keltare, sodium carbonate is actually having pH value of, is it pH value greater than 7? Is the pH value lesser than 7? Is pH value is equal to 7 or nearly equal to 7? Options ಅನ್ನ choose ಮಾಡಬೇಕು. None of the above ಅಂತಾನು ಕೇಳ್ತಾರೆ ಅವರು. None of the above ಅಂತಾನು ಕೇಳ್ತಾರೆ. None of the above ಕೇಳಿದ್ರೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿರಬೇಕು. Okay, so sodium carbonate, you should know now how to split this and make an acid and base. Salt ಇದೆ, ನೀವು ರಿವರ್ಸ್ ಆಕ್ಷನ್ ತಗೊಳ್ಳಿ, ಆಸಿಡ್ ಅಂಡ್ ಬೇಸ್ ನ ಕ್ರಿಯೇಟ್ ಮಾಡಿ. ಸೋಡಿಯಂ ಯು ಆರ್ ಪಿಕಿಂಗ್ ಅಪ್ ಅಂಡ್ ಆಡ್ OH. ಫಸ್ಟ್ ಪಾರ್ಟ್ ಏನಿರುತ್ತೆ ಅದಕ್ಕೆ ನೀವು OH ನ ಆಡ್ ಮಾಡ್ತೀರಾ. CO3 ಗೆ ಸೆಕೆಂಡ್ ಪಾರ್ಟಿಗಿಂತ ಮುಂಚೆ ನೀವು ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ. ನಾನು H2 ಯಾಕೆ ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿದೆ CO3 ಅಂತ ಹೇಳೋದಕ್ಕೆ 2- ಚಾರ್ಜ್ ಇರುತ್ತೆ, Hಗೆ ಪ್ಲಸ್ ಇರುತ್ತೆ. ಸೊ ಅದು ನನಗೆ ಕಾರ್ಬೋನಿಕ್ ಆಸಿಡ್ ಕೊಡುತ್ತೆ ಅಂತ ಹೇಳುವ ಐಡಿಯಾ ನನಗಿದೆ, ಹೌದಾ? ಇದು ಬೇಸು, ಇದು ಆಸಿಡ್. ಇದು ಬೇಸು, ಇದು ಆಸಿಡ್. ಯಾವುದು ಸ್ಟ್ರಾಂಗ್ ಹೇಳಿ ನನಗೆ? ಯಾವುದು ಸ್ಟ್ರಾಂಗ್? ಇದು ಸ್ಟ್ರಾಂಗ್. ಇದು ಸ್ಟ್ರಾಂಗ್ ಅಂತ ಹೇಳಿದ್ಮೇಲೆ ಅಲ್ಲಿ OH ಮೈನಸ್ ಅಯೋನ್ ಜಾಸ್ತಿ ಇರುತ್ತೆ, ಹೌದಾ? OH ಮೈನಸ್ ಅಯೋನ್ ಜಾಸ್ತಿ ಇತ್ತು ಅಂತ ಹೇಳಿದ್ಮೇಲೆ ಈ ಸಾಲ್ಟು ಬೇಸಿಕ್ ಆಗಿರುತ್ತೆ. ಯಾಕೆಂದ್ರೆ ಅದರಲ್ಲಿ ವೀಕ್ ಆಸಿಡ್ ಇದೆ ಅಂತ ಹೇಳಿದ್ರೆ H ಪ್ಲಸ್ ಅಯೋನ್ ಕಡಿಮೆ ಇರುತ್ತೆ. ಸೊ ಈ ಸಾಲ್ಟ್ ಅಲ್ಲಿ OH ಮೈನಸ್ ಅಯೋನ್ ಇಸ್ ಮೋರ್ ದ್ಯಾನ್ H plus ion. Hence the salt value will become, pH value will be 7 to 14 ಆಗಿರುತ್ತೆ. So pH value is lesser than 7. Less, L shape, lesser than 7. This is the right answer. So pH value of different salt na ee tara ಕಂಡುಹಿಡಿತೀವಿ. Next, strong acid weak base. Strong acid ತಗೊಳ್ತೀವಿ. For example, aluminum chloride. Aluminum chloride ನಲ್ಲಿ acid and base ಹೇಳಿ. Excuse me. Acid is aluminum hydroxide, AlOH whole thrice. Okay. Base is hydrochloric acid, HCl. Cl ಮುಂದೆ H ಹಾಕಿದಾಗ ನನಗೆ acid is hydrochloric acid. Cl ಮುಂದೆ ನಾನು H ಅನ್ನು ಹಾಕ್ತೀನಿ. ಇಲ್ಲಿ ಬೇಸ್ ಬೇಕು ಅಂತ ಹೇಳಿದ್ರೆ Al ಆದ್ಮೇಲೆ OH ಹಾಕ್ತೀನಿ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇದೆ, ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಬೇಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಸಿಡ್, ಹೌದಾ? ಸ್ಟ್ರಾಂಗ್ ಆಸಿಡ್ ವಿಲ್ ಹ್ಯಾವ್ more H plus ion. Weak base will have less OH minus ion. So H plus ion is greater compared to OH minus. So pH value ಏನಾಗಬೇಕು ಈ ಸಾಲ್ಟ್ ಇದು? It should be between 1 to 7. Sorry, 0 to 7 ಆಗಿರಬೇಕು. pH value should be between 0 to 7. Is that clear? So all these are the examples of strong acids but weak base. So obviously their pH value will be lesser than 7 and they show acidic character. Now salt derived from strong acid and strong base, they will be always neutral because they'll have equal number of H plus and OH minus ion. See that KNO3. KNO3 has a base called KOH and HNO3, nitric acid as an acid. ಈ ಪಾರ್ಟಿಗೆ ನಾನು H ನ ಆಡ್ ಮಾಡ್ತೀನಿ, ಈ ಪಾರ್ಟಿಗೆ ನಾನು ಬೇಸ್ ಅನ್ನ ಆಡ್ ಮಾಡ್ತೀನಿ. K is a metal, ಅಷ್ಟು ಗೊತ್ತಿರ್ಬೇಕು ನಿಮಗೆ. ಪೊಟ್ಯಾಷಿಯಂ ಅಂತ ಹೇಳುವಂಥದ್ದು ಮೆಟಲ್, ಪೊಟ್ಯಾಷಿಯಂಗೆ ನಾನು KOH. ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ ಅದ್ದೂರಿ ಅವರು, ಅವ್ರಿಗೆ ಗೊತ್ತಾ K ಏನ್ ತಗೊಳ್ತೀನಿ ಮೇಡಮ್, ಇದಕ್ಕೆ ನಾನು OH ಆಡ್ ಮಾಡ್ತೀನಿ. ಡಸಂಟ್ ಹ್ಯಾವ್ ಎನಿ ಮೀನಿಂಗ್ ಫಾರ್ ಇಟ್. ನಿಮಗೆ ಬೇಸಿಕ್ ಸೆನ್ಸ್ ಇಲ್ಲ ಇದರಲ್ಲಿ ಅಂತ ಹೇಳಿದ್ರೆ ಈ ಕ್ವೆಶ್ಚನ್ ಆನ್ಸರ್ ಮಾಡೋದ್ರಲ್ಲಿ ಪಾಯಿಂಟೇ ಇಲ್ಲ. ಬೇಸಿಕ್ ಸೆನ್ಸ್ ಎಲ್ಲಿಂದ ಬರುತ್ತೆ?
ಆಸಿಡ್ ಮತ್ತೆ ಬೇಸ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ನಿಮಗೆ ಗೊತ್ತಿರಬೇಕು ಕೆ ಅಂತ ಹೇಳುವಂಥದ್ದು ಇಸ್ ಅ ಬೇಸ್ ಕಾಂಪೋನೆಂಟ್, ಅದು ಮೆಟಲ್. ಅದು ಮೆಟಲಿಗೆ ಯಾವಾಗಲೂ ನಾವು OH ಅನ್ನ ಆಡ್ ಮಾಡ್ತೀವಿ. NO3 ಅಂತ ಹೇಳುವಂಥದ್ದು ನೆಗೆಟಿವ್ ಅಯಾನ್, ಅದಕ್ಕೆ H+ ಅಯಾನ್ ಅನ್ನೇ ಆಡ್ ಮಾಡಬೇಕು ಅಂತ ಹೇಳೋದು ಗೊತ್ತಿಲ್ಲ ಅಂದ್ರೆ ಹೊಗೆ. ಆಲ್ ಸೆಟ್. ಸೊ KOH ಆಯ್ತು, HNO3 ಆಯ್ತು. ಈಗ ನಾನು ಏನು ಹೇಳ್ಕೊಡ್ಬೇಕು ಇಲ್ಲಿ ನಿಮಗೆ, KOH ಅಂತಲ್ಲಿ OH ಮೈನಸ್ ಅಯಾನ್ ಇರುತ್ತೆ, ಇದು ಈಕ್ವಲ್ ಆಗುತ್ತೆ ಬಿಕಾಸ್ ಎರಡೂ ಕೂಡ ಸ್ಟ್ರಾಂಗ್. ಇಲ್ಲಿ ಬೇಸ್ ಕೂಡ ಸ್ಟ್ರಾಂಗ್ ಇದೆ, ಆಸಿಡ್ ಕೂಡ ಸ್ಟ್ರಾಂಗ್ ಇದೆ, ಎರಡೂ ಕೂಡ ಸ್ಟ್ರಾಂಗ್ ಇದೆ. ಆಸಿಡ್ ಸ್ಟ್ರಾಂಗ್, ಬೇಸ್ ಸ್ಟ್ರಾಂಗ್. ಸೊ OH ಮೈನಸ್ ಅಯಾನ್ ಶುಡ್ ಬಿ ಈಕ್ವಲ್ ಟು H+ ಅಯಾನ್. ಸೊ ಏನಾಗಬೇಕು ಇಲ್ಲಿ pH ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 7. ಲಾಸ್ಟ್ ಕ್ಯಾಟಗರಿ ನಾನು ಬರೀಲಿಲ್ಲ ಇಲ್ಲಿ. ಲಾಸ್ಟ್ ಕ್ಯಾಟಗರಿ ಏನ್ ಗೊತ್ತು, ವೀಕ್ ಆಸಿಡ್ ವೀಕ್ ಬೇಸ್. ಸೇ ದಟ್ ಯು ಟೇಕಿಂಗ್ ವೀಕ್ ಆಸಿಡ್ ವೀಕ್ ಬೇಸ್ ಕಾಂಬೋ ಇರುವ ಸಾಲ್ಟ್ ಅನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಅಮೋನಿಯಂ ಕಾರ್ಬೋನೇಟ್, ಇದು ಫಾರ್ಮುಲಾ. ಅಮೋನಿಯಂ ಕಾರ್ಬೋನೇಟ್ ಇದೆ. ಯಾಕೆ ಆ ಥರ ಫಾರ್ಮುಲಾ ಬರಬೇಕು ಅದು ಗೊತ್ತಿರ್ಬೇಕು ನಿಮ್ಗೆ. ಅಮೋನಿಯಂ NH4+ ಅಯಾನ್, ಅಮೋನಿಯಂ ಅಯಾನ್. ಏನಿದು, ಯಾವ ಅಯಾನ್ ಇದು, ಅಮೋನಿಯಂ ಅಯಾನ್. ಕಾರ್ಬೋನೇಟ್ ಅಯಾನ್ CO3 2-. ಕಾರ್ಬೋನೇಟ್ ಅಯಾನ್. ಚಾರ್ಜ್ಗಳು ನೋಡ್ಕೊಂಡ್ರೆ ತಾನೆ, ಆಗ ಫಾರ್ಮುಲಾ ಹೇಗೆ ಬರಬೇಕು ಗೊತ್ತಾಯ್ತಾನೆ, ಅದ್ರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಸರಿ, ಈಗ ಈ ಒಂದು ಸಾಲ್ಟ್ ಇದು ಮಾತುಕತೆ ನಡೆದಾಗ ಅಮೋನಿಯಂ ಅಂತ ಹೇಳುವಂಥದ್ದು ಇಸ್ ಫ್ರಮ್ ಅಮೋನಿಯಂ ಹೈಡ್ರಾಕ್ಸೈಡ್, ವೀಕ್ ಬೇಸ್. ಕಾರ್ಬೋನೇಟ್ ಇಸ್ ಆಕ್ಚುಲಿ ಫ್ರಮ್ ಕಾರ್ಬೋನಿಕ್ ಆಸಿಡ್. ಹೌದಾ, ವೀಕ್ ಬೇಸ್ ಅಮೋನಿಯಂ ಹೈಡ್ರಾಕ್ಸೈಡ್, ಇದು carbonic acid. H2CO3 is actually from carbonic acid. All set. Ammonium hydroxide ಇದೆ, ಕಾರ್ಬೋನಿಕ್ ಆಸಿಡ್ ಇದೆ, ಇದು ಎರಡೂ ಕೂಡ ವೀಕ್ ಇದೆ. ಇಲ್ಲಿ ಏನಾಗಬೇಕು, ಇಲ್ಲೂ ಕೂಡ H+ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್. ಸೊಲ್ಯೂಷನ್ ನಲ್ಲಿ pH value is also nearly equal to 7. ಅಂದ್ರೆ it is like slightly acidic or slightly basic. ಆ ಥರ. Got it? Good. Next, let's look into the important salts or important compounds of this chapter. First thing is sodium chloride. Sodium chloride ಅನ್ನ ನಿಜವಾಗ್ಲೂ ಟಾಟಾ ಸಾಲ್ಟ್ ಅವ್ರು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾ, ಅಂದರೆ ನಾನು ಅದರ ಹೆಸರಿಟ್ಕೊಂಡು ಹೀಗೆ ಅಂತ ಹೇಳಿ ಅಲಿಗೇಷನ್ಸ್ ಮಾಡ್ತಿಲ್ಲ, ಬಟ್ ಆ್ಯಕ್ಚುಲಿ ಗೊತ್ತಿಲ್ಲ ರಿಯಲ್ ಪ್ರಾಸೆಸ್ ಎಲ್ಲೂ ಕೂಡ. ಬಟ್ ಕೇಳಿರುವಂತಹ ಅರಿವಿನಲ್ಲಿ ಹೇಳೋದಾದರೆ ಅವ್ರು ಕೊಡುವಂತಹ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಬಂದು ಒನ್ ಆಫ್ ದ ಬೈ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅವ್ರು ಯಾವುದೋ ಅವ್ರ ಇಂಡಸ್ಟ್ರಿನಲ್ಲಿ ಮೇನ್ ಪ್ರಾಡಕ್ಟ್ ಸಿಂಥಸೈಸ್ ಮಾಡಬೇಕಾದ್ರೆ ಬೈ ಪ್ರಾಡಕ್ಟ್ ಸೋಡಿಯಂ ಕ್ಲೋರೈಡ್ ಕೊಡ್ತಿದ್ದಾರೆ ಅಂತ ಹೇಳಿ. ಬಟ್ ಜನರಲ್ ಆಗಿ ಈ ಸಿ ವಾಟರ್ ಕೋಸ್ಟಲ್ ಏರಿಯಾದಲ್ಲಿ ಸಣ್ಣ ಸಣ್ಣ ಆರ್ಟಿಫಿಷಿಯಲ್ ಲೇಕ್ ಮಾಡಿ ಆ ಕೋಸ್ಟಲ್ ಸಿಯಿಂದ ಸಮುದ್ರದಿಂದ ನೀರನ್ನ ಈ ಒಂದು ಲೇಕ್ ಅಥವಾ ಪಾಂಡಿಗೆ ಹರಿಬಿಡ್ತಾರೆ. ಓಕೆ, ದೇ ವಿಲ್ ಆಕ್ಚುಲಿ ಪಂಪ್ ದ ಸಿ ವಾಟರ್ ಇನ್ ಟು ಸ್ಮಾಲ್ ಪಾಂಡ್ಸ್, and ಆ ಸ್ಮಾಲ್ ಪಾಂಡ್ಸ್ ಇಂದ ದೇ ವಿಲ್ ಟ್ರೈ ಟು ಇವಾಪರೇಟ್ ದ ವಾಟರ್, ಇವಾಪರೇಷನ್ ಅಂಡರ್ ಸನ್ಲೈಟ್, ಅಂಡ್ ಕಾಸಿಂಗ್ ನಿಮ್ಗೆ ಏನ್ ಸಿಗುತ್ತೆ ಅಲ್ಲಿ, ಕಾನ್ಸಂಟ್ರೇಟೆಡ್ ಸಿ ವಾಟರ್ ಇರುತ್ತೆ, ಅದರಲ್ಲಿ ಮಡ್ ಪಾರ್ಟಿಕಲ್ಸ್ ಇರುತ್ತೆ, ಡಸ್ಟ್ ಇರುತ್ತೆ, ಆಲ್ಮೋಸ್ಟ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ದೇರ್. ಅದನ್ನ ಕ್ಲೀನ್ ಮಾಡಿದ ನಂತರ ದೇ ಟ್ರೀಟ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ದೇ ಡೂ ಲಾಟ್ ಆಫ್ ಪ್ರಾಸೆಸಿಂಗ್ ಅಂಡ್ ಆಫ್ಟರ್ವರ್ಡ್ಸ್ ದೇ ಗೆಟ್ ಡ್ರೈಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಐ ಜಸ್ಟ್ ಹ್ಯಾವ್ ಒನ್ ಕ್ವೆಶನ್. ನೀವು ಸೋಡಿಯಂ ಕ್ಲೋರೈಡ್, ಉಪ್ಪನ್ನ, ಕಲ್ಲುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ಕ್ರಿಸ್ಟಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಆಕ್ಚುಲಿ ಅಬ್ಸಾರ್ಬ್ಸ್ ಮಾಯಿಶ್ಚರ್. ನೀವು ಪೇಪರ್ನಲ್ಲಿ ಇಟ್ಟರೆ ಅದು ಅಬ್ಸಾರ್ಬ್ ಮಾಡುತ್ತೆ ಮಾಯಿಶ್ಚರ್ನ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಒನ್ ಇಂಪ್ಯೂರಿಟಿ. ಕೆಲವೊಂದು ಕಡೆ ಆ ಇಂಪ್ಯೂರಿಟಿನ ಕ್ಲೀನ್ ಮಾಡ್ತಾರೆ, ಸೊ ಅವಾಗ ಏನಾಗುತ್ತೆ, ಸಾಲ್ಟು ಡ್ರೈ ಆಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಆಶೀರ್ವಾದ್ ಸಾಲ್ಟು, ಟಾಟಾ ಸಾಲ್ಟು, ಡಿಫ್ರೆಂಟ್ ಸಾಲ್ಟ್ಸ್ನ ಯೂಸ್ ಮಾಡಿದ್ರೆ ಪೌಡ್ರಿ ಸಾಲ್ಟ್, ಅವುಗಳು ಯಾವತ್ತೂ ಕೂಡ ವೆಟ್ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಇಂಪ್ಯೂರಿಟಿನ ಅವರು ಹೊರಗಡೆ ತೆಗೆದಿರ್ತಾರೆ. ಬಟ್ ಆಕ್ಚುಲಿ ರಾ ಸೋಡಿಯಂ ಕ್ಲೋರೈಡ್ ಸಾಲ್ಟ್ನಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳುವ ಇಂಪ್ಯೂರಿಟಿ ಇರುತ್ತೆ. ಆ್ಯಂಡ್ ದಿಸ್ ಮೆಗ್ನೀಷಿಯಂ ಕ್ಲೋರೈಡ್ ಇಸ್ ಆಲ್ವೇಸ್ ಲೈಕ್ ವಾಟರ್, ವೇರ್ ಆರ್ ಯು, ಕಮ್. ಸೊ ಇಟ್ ಇಸ್ ಆಲ್ವೇಸ್ ಅ ಫಾಂಡ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಸೊ ಆ magnesium chloride impurity MgCl2 want to attract water molecule and forms hydrated salt ಅಥವಾ water of crystallization ಇದರಲ್ಲಿ ಯಾವತ್ತೂ ಕೂಡ ಪ್ರೆಸೆಂಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದ ಇಂಪ್ಯೂರಿಟಿ ಮೆಗ್ನೀಷಿಯಂ ಕ್ಲೋರೈಡ್ ನಾವು ತಿನ್ನುವಂತಹ ಕಲ್ಲುಪ್ಪು
ಅದಕ್ಕೆ ಏನಿರುತ್ತೆ, ಸ್ವಲ್ಪ ವಾಟರಿ ಅಥವಾ ವೆಟ್ಟಿ ಅಪಿಯರೆನ್ಸ್ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಡಿಫರೆಂಟ್ ಸಾಲ್ಟ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಅದರ್ ಇಂಪ್ಯೂರಿಟೀಸ್ ಅಟ್ ಆಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಮಿಕಲ್ ಇಟ್ ಇಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಸೊಲ್ಯೂಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಪ್ಯೂರ್ ಸ್ಟೇಟ್ ನಲ್ಲಿ ಅದು ಕ್ರಿಸ್ಟಲೈನ್ ಫಾರ್ಮ್ ವೈಟ್ ಕಲರ್ ಇರುತ್ತೆ, ಅದಕ್ಕೆ ಇಂಪ್ಯೂರಿಟಿ ಬಂದಾಗ ಅದು ಬ್ರೌನ್ ಕಲರಿಶ್ ಆಗಿರುತ್ತೆ. ನೆಕ್ಸ್ಟ್ ಅದ್ರದ್ದು ಯೂಸೇಜ್ ಬಂದಾಗ ಗಾಯಿಟರ್ ಟ್ರೀಟ್ಮೆಂಟಿಗೆ, ಮತ್ತೆ ಎಲೆಕ್ಟ್ರಲ್ ಪೌಡರ್ ORS ಪೌಡರ್ನಲ್ಲಿ ಯೂಸ್ ಮಾಡ್ತಾರೆ, ಮಸಿಲ್ ಕಾಂಟ್ರಾಕ್ಷನಲ್ಲಿ, ನರ್ವ್ ಸಿಗ್ನಲ್ನ ಕಂಡಕ್ಷನ್ ಮಾಡೋದ್ರಲ್ಲಿ. ಓಕೆ, ನೆಕ್ಸ್ಟ್ ರಾ ಮೆಟೀರಿಯಲ್ ಆಗಿ ಬೇಕಿಂಗ್ ಸೋಡಾ ಫಾರ್ಮುಲಾ ಏನು? NaHCO3. Na ಇದೆಯಾ? ಯೂಸ್ ಮಾಡ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ Na ಇದೆಯಾ? ಅದೇ ಥರ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಫುಡ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಸಿಂಥಸೈಸ್ ಮಾಡಬೇಕಂದ್ರೆ ನಾವು ಕಲ್ತಿದ್ವಲ್ಲ ಅವಾಗಲೇ, ಸೋಡಿಯಂ ಸಲ್ಫೇಟ್ ಅಂತ ಹೇಳುವ ಕಂಪೌಂಡಿಗೆ ಅವ್ರೇನು ಆ್ಯಡ್ ಮಾಡ್ತಾರೆ, ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ಗೆ ಸೋಡಿಯಂ ಕ್ಲೋರೈಡ್ ಅನ್ನ ಹಾಕಿದ್ರೆ ಅಲ್ಲಿ ಏನಾಗುತ್ತೆ, HCl ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ HCl ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇಲ್ಲಿ ಯೂಸ್ ಮಾಡ್ತಾರೆ, CaOCl2. ವಾಷಿಂಗ್ ಸೋಡಾ ಅಂತ ಹೇಳಿದ್ರೆ, ವಾಷಿಂಗ್ ಸೋಡಾ ನಿರ್ಮಾ ಕೇಳಿದ್ರ ಸಾಂಗ್? ವಾಷಿಂಗ್ ಸೋಡಾ ಈಸ್ Na2CO3 10 times water ಡೆಕಾಹೈಡ್ರೇಟ್. ಇದರಲ್ಲೂ ಕೂಡ ಸೋಡಿಯಂ ಇದೆಯಾ? ಸೊ ಇನ್ ಆಲ್ ದಿಸ್ ಕಂಪೌಂಡ್ ಆಸ್ ಅ ರಾ ಮೆಟೀರಿಯಲ್ ಸೋಡಿಯಂ ಕ್ಲೋರೈಡ್ ಇಸ್ ಯೂಸ್ಡ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ಇಟ್ಸ್ ಯೂಸಸ್, ರೈಟ್? ನೆಕ್ಸ್ಟ್ goes with the chlor-alkali process. Yake chlor-alkali process? Now we are discussing about the important compound called as sodium hydroxide, caustic soda. So this is called as caustic. Caustic anta helidre corrosive. Caustic soda or sodium hydroxide. ಹೇಗೆ ಪ್ರಿಪರೇಷನ್ ಮಾಡ್ತೀವಿ? ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀನಿ. ಎಲೆಕ್ಟ್ರಿಕಲ್ ಕರೆಂಟ್. ಸೊ ಉಪ್ಪು ನೀರು ತಗೊಳ್ತೀವಿ, ಬ್ರೈನ್ ಸೊಲ್ಯೂಷನ್, ವಿ ಕಾಲ್ ಇಟ್ ಆಸ್ ಬ್ರೈನ್ ಸೊಲ್ಯೂಷನ್. ವೆನ್ ಬ್ರೈನ್ ಸೊಲ್ಯೂಷನ್ಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡ್ತೀವೋ, ಸೊ ವಿ ಹ್ಯಾವ್ ದಟ್ ಕಾಸ್ಟ್ನರ್ ಕೆಲ್ನರ್ ಡಯಾಗ್ರಾಮ್ ಅನ್ನ ನೀವು ರೆಫರ್ ಮಾಡ್ಬೋದು. NCERT ನಲ್ಲಿ there is a diagram for chlor-alkali processಗೆ. ಸಿಂಪಲ್ ಡಯಾಗ್ರಾಮ್ ಬೇಸ್ ಮೇಲೆ ನಾನು ಹೇಳ್ಕೊಡ್ತೀನಿ ಇಲ್ಲಿ. ವಾವ್, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹೋಗ್ತಾನೆ ಇಲ್ವಲ್ಲಪ್ಪ? ಎಸ್. So one will be cathode, the other one will be anode. You're passing electricity to sodium chloride. Okay, at cathode you can expect hydrogen gas release. At anode you can expect chlorine gas released. Hydrogen hoytu chlorine hoytu ee solution alli, leftover solution alli you can see the formation of sodium hydroxide. So sodium hydroxide will be leaving in the solution. Hydrogen gas will go in the cathode. Idu cathode nalli release agutte and chlorine gas will be released in anode. So that's it. Yake why all this should happen? What did you take? Tell me. Why do you expect hydrogen gas at cathode, chlorine gas at anode? Yake ಆನ್ಸರ್ ಗೊತ್ತಿರ್ಬೇಕಲ್ಲ. ಸೊ ಯು ಹ್ಯಾವ್ ಟೇಕನ್ ಬ್ರೈನ್ ಸೊಲ್ಯೂಷನ್ ವಿಚ್ ಹ್ಯಾಸ್ ಸೋಡಿಯಂ ಅಯಾನ್, ಕ್ಲೋರೈಡ್ ಅಯಾನ್. ಬ್ರೈನ್ ಆಸ್ ಅ ಅಕ್ವೇಸ್ ಸೊಲ್ಯೂಷನ್. ಆಕ್ಚುಲಿ ಅಕ್ವೇಸ್ ಅಂತ ಹೇಳಿದಾಗ ನೀರಿನಲ್ಲಿ ಏನಿದೆ, H+ ಅಯಾನ್ಸ್ ಇದೆ ಮತ್ತೆ OH- ಅಯಾನ್ಸ್ ಇದೆ. ಸೊ ಯು ಹ್ಯಾವ್ 2 ಕ್ಯಾಟಯಾನ್ಸ್ ಅಂಡ್ 2 ಆನಯಾನ್ಸ್. ಔಟ್ ಆಫ್ ದಿಸ್ ಹೈಡ್ರೋಜನ್ದು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ಅಥವಾ ಹೈಡ್ರೋಜನ್ಗೆ ಎಲೆಕ್ಟ್ರಾನ್ ಪಡ್ಕೊಳ್ಳೇಬೇಕು ಅಂತ ಹೇಳೋ ಟೆಂಡೆನ್ಸಿ ಇದೆ. ಸೋಡಿಯಂ ಲೈಕ್ ಐ ಡೋಂಟ್ ಕೇರ್, ನಿಂಗೆ ಎಲೆಕ್ಟ್ರಾನ್ ಬೇಕಾ ತಗೊಂಡು ಆಚೆ ಹೋಗ್ತಾ ಇರು. ಸೊ ಸೋಡಿಯಂ ಮಾತ್ರ ಹೇಳ್ತಾನೆ. ಹೈಡ್ರೋಜನ್ ಲೈಕ್ ನೋ ಐ ನೀಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಯಾರು? ಹೈಡ್ರೋಜನ್. ಸೊ ಹೈಡ್ರೋಜನ್ ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋಕ್ಕೋಸ್ಕರ ಕ್ಯಾಥೋಡಿಗೆ ಹೋಗ್ತಾನೆ. ಓಕೆನಾ? ಈಗ Cl- ಇದೆ, OH- ಇದೆ. ಸೊ Cl- ಹೇಳ್ತಾನೆ, ಸಿ ಐ ವಿಲ್ ಬಿ ಗಿವಿಂಗ್ ಎಲೆಕ್ಟ್ರಾನ್ ಟು ಹೈಡ್ರೋಜನ್ ಅಂತ ಹೇಳಿ. Cl- OH- ಕೂಡ ಈ ಓವರ್ ವೋಲ್ಟೇಜ್ ಪೊಟೆನ್ಷಿಯಲ್ ಅಂತೆಲ್ಲ ಹೇಳೋ ಒಂದು ಕಾನ್ಸೆಪ್ಟ್ ನಲ್ಲಿ ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ. ಕ್ಲೋರಿನಿಗೆ ಲಿಬರೇಟ್ ಆಗುವ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಯು ಎಕ್ಸ್ಪೆಕ್ಟ್ ಕ್ಲೋರಿನ್ ಟು ಲಿಬರೇಟ್ ಎಟ್ ಆನೋಡ್. ಸೊ ಇದೆರಡೂ ಕೂಡ ಆನೋಡ್ ಹತ್ರ ಹೋಗುತ್ತೆ, ಬಟ್ ಕ್ಲೋರಿನ್ ಲಿಬರೇಟ್ ಆಗುತ್ತೆ. ಕ್ಲೋರಿನ್ ಹೈಡ್ರೋಜನ್ಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾನೆ, ಈಚೆ ಹೈಡ್ರೋಜನ್ ಕೂಡ ಲಿಬರೇಟ್ ಆಗುತ್ತೆ.
ಮಿಕ್ಕಿದೇನು, ಇದು ಲಿಬರೇಟ್ ಆಯಿತು, ಇದು ಲಿಬರೇಟ್ ಆಯಿತು ಅಂದರೆ ಸೋಡಿಯಮು ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಆ ಸೊಲ್ಯೂಷನ್ ಉಳ್ಕೊಳ್ಳುತ್ತೆ. ಸಿನ್ಸ್ ಕ್ಲೋರಿನ್ ಗ್ಯಾಸ್ ಇಸ್ ರಿಲೀಸ್ಡ್ and alkali also has been formed, the process is called as chlor-alkali process. Easy. ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ನಲ್ಲಿ ಡಿಗ್ರೀಸಿಂಗ್ ದ ಮೆಟಲ್ಸ್, ಕಾಟನ್ ಇಂಡಸ್ಟ್ರಿನಲ್ಲಿ ಟು ಮೇಕ್ ದ ಮೆಟೀರಿಯಲ್ ಅನ್ಶ್ರಿಂಕಬಲ್, ಮತ್ತು ಸೋಡಾ ಲೈಮ್ ಪ್ರಿಪ್ರೇಷನ್ಗೆ ಲ್ಯಾಬೊರೇಟರಿ ರಿಯೇಜೆಂಟ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಕ್ಲೋರಿನನ್ನು ಸ್ಟೆರಿಲೈಸಿಂಗ್ ದ ವಾಟರ್, ಸ್ಟೆರಿಲೈಸಿಂಗ್ ಪರ್ಪಸ್ಸಿಗೆ, ಮ್ಯಾನುಫ್ಯಾಕ್ಚರಿಂಗ್ PVC ಅಥವಾ ಕಿಡ್ನಾಪಿಂಗ್ ರಿಯೇಜೆಂಟ್ ಕ್ಲೋರೋಫಾರ್ಮ್, ಅಂದರೆ ಅದು ಯಾವಾಗಲೂ ಹೇಳ್ತೀನಿ ಸೊ ದಟ್ ಯು ವಿಲ್ ರಿಮೆಂಬರ್. ಪೆಸ್ಟಿಸೈಡ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟಿಗೆ, ಕಮರ್ಷಿಯಲ್ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಯೂಸ್ ಮಾಡ್ತೀವಿ. ಯೂಸಸ್ ಆಫ್ ಹೈಡ್ರೋಜನ್ ಕೇಳಿದ್ರೆ ವೆಜಿಟೇಬಲ್ ಆಯಿಲನ್ನು ಗೀ ಆಗಿ, ವೆಜಿಟೇಬಲ್ ಗೀ ಹೈಲಿ ಅನ್ಹೆಲ್ದಿ ಫುಡನ್ನು ಅಂದರೆ ನಿಮ್ಮ ಪ್ರಾಸೆಸ್ಡ್ ಗೀ ಆಗಿ ಪ್ರಿಪೇರ್ ಮಾಡಲಿಕ್ಕೆ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ನಲ್ಲಿ ಹೈಡ್ರೋಜನ್ ಯೂಸ್ ಮಾಡ್ತೀವಿ. ರಾಕೆಟ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಸೊ ರಾಕೆಟ್ ಫ್ಯೂಯಲ್, ಲಿಕ್ವಿಡ್ ಪೆಟ್ರೋಲಿಯಂ ಚಂದ್ರಯಾನ್ 3ನಲ್ಲಿ ಯೂಸ್ ಮಾಡಿದ್ರು ಅದನ್ನ. ಅದ್ರ ಜೊತೆಗೆ ಇನ್ನು ಅಡಿಷನಲ್ ಫ್ಯೂಯಲ್ಸ್ ಕೂಡ ಯೂಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ನಲ್ಲೂ ಕೂಡ ಇದು ನಿಮಗೆ ಕಾಮನ್ ಆಗಿ ಬರಿಬೋದು, ಅಲ್ಲೂ ಬರಿಬೋದು, ಇಲ್ಲೂ ಬರಿಬೋದು. ಹೈಡ್ರೋಕ್ಲೋರಿಕ್ ಆಸಿಡ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಲ್ಯಾಬೊರೇಟರಿ ರಿಯೇಜೆಂಟ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಸ್ ದ ಥರ್ಡ್ ಇಂಪಾರ್ಟೆಂಟ್ ಕಂಪೌಂಡ್ ಕಾಲ್ಡ್ ಆಸ್ ವಾಷಿಂಗ್ ಸೋಡಾ. ವಿ ಆಲ್ಸೋ ಕಾಲ್ ದಿಸ್ ಆಸ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. So you can see 10 formula is Na2CO3 10 times water. So what is this 10 times water? You call it as water of crystallization. Crystals ಒಳಗಡೆ ಇರುವಂತಹ water which will not make the salt wet. Salts ತುಂಬಾ ಹ್ಯಾಪಿ ಆಗಿ ಬಿಂದಸ್ ಆಗೇ ಇರುತ್ತೆ. ಓಕೆ, ಸೊ ಅದನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ನಥಿಂಗ್ ಬಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಯೂನಿಟ್ ಫಾರ್ಮುಲಾ. ನಂಬರ್ ಆಫ್ H2O molecule present in 1 unit formula of salt. So number of water molecules which are present in 1 unit formula of the salt anna water of crystallization anta heli kariteve. So ಒಂದು ಯೂನಿಟ್ ಫಾರ್ಮುಲಾ ಆಫ್ ದಿಸ್ ಸಾಲ್ಟ್ ಅಂತ ಹೇಳುವಂಥದ್ದು ಏನು, ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರ ಅದನ್ನ. ನಾನು ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಆ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರೆ, ಯು ಕ್ಯಾನ್ ರಿವಿಸಿಟ್ ಆ್ಯಂಡ್ ಕಮ್ ಬ್ಯಾಕ್. ಇಂಪಾರ್ಟೆಂಟ್ ಕಂಪೌಂಡ್ಸ್ ಅಂತ ಹೇಳಿ ಪ್ಲೇ ಲಿಸ್ಟ್ನಲ್ಲಿ ವಿಡಿಯೋ ಇರುತ್ತೆ, ಜಸ್ಟ್ ಚೆಕ್ ಆ್ಯಂಡ್ ಕಮ್ ಬ್ಯಾಕ್. ಸಿಂಪಲ್ ಆಗಿಂದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಎಷ್ಟು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ ಇದರಲ್ಲಿ? 10 ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ. ಎಷ್ಟಿದೆ? ಡೆಕ್ಕಾ ಅಂತ ಹೇಳಿದ್ರೆ 10 ಅಂತ ಹೇಳಿ. ಓಕೆ, ಹೇಗೆ ಪ್ರಿಪೇರ್ ಮಾಡ್ತೀವಿ? ನಿಮ್ಮ NCERT-ನಲ್ಲಿ ಇದು ಕೊಡಲಿಲ್ಲ, ಬಟ್ ಜಸ್ಟ್ ನೋ ದಟ್ ಸಾಲ್ವೆ ಪ್ರಾಸೆಸ್ ಅಥವಾ ಅಮೋನಿಯಾ ಸೋಡಾ ಪ್ರಾಸೆಸ್ ಅಂತ ಹೇಳಿ ಕರೀತಾರೆ. ಫಸ್ಟಿಗೆ ನೀವು ಬ್ರೈನ್ ಸೊಲ್ಯೂಷನಿಗೆ ಅಮೋನಿಯಾ ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು, ವಾಟರ್ನ ಪಾಸ್ ಮಾಡಿದಾಗ ನಿಮಗೆ ಬೇಕಿಂಗ್ ಸೋಡಾ ಮತ್ತು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ಈ ಬೇಕಿಂಗ್ ಸೋಡಾವನ್ನು ನೀವು ಡಿಕಂಪೋಸ್ ಮಾಡ್ತೀರಾ, ಆವಾಗ ನಿಮಗೆ ಏನು ಸಿಗುತ್ತೆ? ಸೋಡಿಯಂ ಕಾರ್ಬೋನೇಟು, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಮತ್ತು ರೀಕ್ರಿಸ್ಟಲೈಸೇಷನ್ ಮಾಡ್ತೀರಾ, ಅಂದರೆ ಸೋಡಿಯಂ ಕಾರ್ಬೋನೇಟಿಗೆ Na2CO3ಗೆ 10 times ವಾಟರನ್ನು ಆ್ಯಡ್ ಮಾಡಬೇಕಾದ್ರೆ ಯು ಗೆಟ್ ರೀಕ್ರಿಸ್ಟಲೈಸೇಷನ್. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ರೀಕ್ರಿಸ್ಟಲೈಸೇಷನ್. ಯು ಗೆಟ್ ವಾಷಿಂಗ್ ಸೋಡಾ 10 times ವಾಟರ್ ಮಾಲಿಕ್ಯೂಲ್. ಹೀಟಿಂಗ್ ದ ಬೇಕಿಂಗ್ ಸೋಡಾದಲ್ಲಿ ನಿಮಗೇನು ಸಿಗುತ್ತೆ? ಬರೀ ಸೋಡಿಯಂ ಕಾರ್ಬೋನೇಟ್ ವಿಚ್ ಆಕ್ಚುಲಿ ಇಂಪಾರ್ಟ್ಸ್ ಬಿಟರ್ ಟೇಸ್ಟ್ ಕಲರ್. ಸೊ ದ ಸೆಕೆಂಡ್ ಮೆಥಡನ್ನು ನಾವು ಬೇಕಿಂಗ್ ಸೋಡಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಹೋಪ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಯು, ರೈಟ್? ನೆಕ್ಸ್ಟ್ ಯೂಸಸ್ ಏನು? ಇಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಗ್ಲಾಸು ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ, ಬೊರಾಕ್ಸ್ ಬಿ ಟೆಸ್ಟ್ನಲ್ಲಿ ಯೂಸ್ ಮಾಡ್ತೀವಿ, ಲಾಂಡ್ರಿ ವಾಶಿಗೆ ಯೂಸ್ ಮಾಡ್ತೀವಿ, ಕ್ಲೆನ್ಸಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ಸಿಗೆ ಸೋಡಿಯಂ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ರಿಮೂವಲ್ ಆಫ್ ಪರ್ಮನೆಂಟ್ ಹಾರ್ಡ್ನೆಸ್ ಯಾವ್ದು ಯೂಸ್ ಮಾಡ್ತೀವಿ? ಬೇಕಿಂಗ್ ಸೋಡಾ, ಸಾರಿ ವಾಷಿಂಗ್ ಸೋಡಾ. ಓಕೆ, ನೆಕ್ಸ್ಟ್ ಬಂದು ಬೇಕಿಂಗ್ ಸೋಡಾ. ಈಸಿ. ಸೋಡಿಯಂ ಪ್ರಿಪ್ರೇಷನ್ ಬಂದು ಹೇಗೆ? ಸೋಡಿಯಂ ಕ್ಲೋರೈಡ್ ಬ್ರೈನ್ ಸೊಲ್ಯೂಷನ್, ಅದೇ ಸಾಲ್ವೆ ಪ್ರಾಸೆಸ್ನೇ ತಗೊಳ್ಳಿ. ಸೋಡಿಯಂ ಕ್ಲೋರೈಡ್ಗೆ ಅಮೋನಿಯಾ ಗ್ಯಾಸ್ ಪಾಸ್ ಮಾಡ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ತೀರಾ, ವಾಟರನ್ನು ಪಾಸ್ ಮಾಡ್ತೀರಾ, ಆ್ಯಂಡ್ ಯು ಗೆಟ್ ವಾಟ್? ಸೋಡಿಯಂ ಬೈಕಾರ್ಬೋನೇಟ್ ಜೊತೆಗೆ
ಈ ಅಮೋನಿಯಾ ವಿಲ್ ಟೇಕ್ ಅಪ್ 1 ಹೈಡ್ರೋಜನ್ ಆ್ಯಂಡ್ ದಿಸ್ ಕ್ಲೋರಿನ್ ವಿಲ್ ಕಮ್ ಹಿಯರ್. ನಿಮಗೇನು ಸಿಗುತ್ತೆ? ಅಮೋನಿಯಂ ಕ್ಲೋರೈಡ್ ಸಿಗುತ್ತೆ. ಬಟ್ ಯು ವಾಂಟೆಡ್ ಓನ್ಲಿ ದಿಸ್ ಬೇಕಿಂಗ್ ಸೋಡಾ. ಸೊ ಇದನ್ನು ಹೀಗೆ ಪ್ರಿಪೇರ್ ಮಾಡ್ತೀವಿ ಬೈ ಸಾಲ್ವೆ ಪ್ರಾಸೆಸ್. ಬೈ ಪಾಸಿಂಗ್ ಬ್ರೈನ್ ಸೊಲ್ಯೂಷನಿಗೆ ಬ್ರೈನ್ ಅಕ್ವಿಯಸ್ ಅಂತ ಹೇಳಿ ಬರ್ದ್ಬಿಡ್ತೀನಿ. ಬ್ರೈನ್ ಸೊಲ್ಯೂಷನಿಗೆ ಅಮೋನಿಯಾ ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪಾಸ್ ಮಾಡಿದಾಗ ಯು ಗೆಟ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾವನ್ನು ನಾವು ಹಾಕಿ ಈ ಕೇಕ್ನಲ್ಲೆಲ್ಲ ಬೇಕಿಂಗ್ ಸೋಡಾ ಹಾಕಿ ಹೀಟ್ ಮಾಡಿದ್ವಿ ಅನ್ಕೊಳ್ಳಿ. ಓಕೆ, ವೆನ್ ವಿ ಹೀಟ್ ದಿಸ್ ಬೇಕಿಂಗ್ ಸೋಡಾ ಇಟ್ ಗಿವ್ಸ್ ಬಿಟರ್ ಬೇಕಿಂಗ್ ಸೋಡಿಯಂ ಕಾರ್ಬೋನೇಟ್ ವಿಚ್ ಇಸ್ ಅ ಬಿಟರ್ ಇನ್ ಟೇಸ್ಟ್. ಈ ಸೋಡಿಯಂ ಕಾರ್ಬೋನೇಟ್ ಇಸ್ ಬಿಟರ್ ಇನ್ ಟೇಸ್ಟ್, ಜೊತೆಗೆ ಇಲ್ಲಿ ಸಾಲ್ಟ್ ಅದಲ್ವಾ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ದಿಸ್ ವಿ ಹ್ಯಾವ್ ಲರ್ನ್ಡ್. ಸೊ ಬೇಕಿಂಗ್ ಸೋಡಾವನ್ನು ನಾವು ಹೀಟ್ ಮಾಡಬೇಕಾದ್ರೆ ವಿ ಗೆಟ್ ಆಲ್ ದೋಸ್ ಮೆಟೀರಿಯಲ್ ಆಲ್ ಸೆಟ್. ಸೊ ಹಾಗಾಗಿ ಬೇಕಿಂಗ್ ಸೋಡಾ, this is baking soda alone we will not use, because baking soda while we bake produces bitter sodium carbonate. ಈ bitter sodium carbonate ಇದು ಟೇಸ್ಟ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೋಸ್ಕರ we add tartaric acid, acid based neutralization ಇಂದಾಗಿ ಕೇಕ್ ವಿಲ್ ನಾಟ್ ಬಿ ಬಿಟರ್ ಎನಿಮೋರ್. ನಿಮ್ಗೆ ಇಷ್ಟ ಆಗುತ್ತಾ ಬಿಟರ್ ಕೇಕ್ ತಿನ್ಲಿಕ್ಕೆ? ಇಲ್ಲ ಅಲ್ವಾ? ಹಾಗಾಗಿ ಏನು ಮಾಡಬೇಕು ನೀವು? tartaric acid ಹಾಕಬೇಕು. ಸೊ ದಿಸ್ ಬೇಕಿಂಗ್ ಸೋಡಾ ಅಂಡ್ tartaric acid ಕಾಂಬಿನೇಷನ್ ಅನ್ನ ವಿ ಕಾಲ್ ಇಟ್ as ಬೇಕಿಂಗ್ ಪೌಡರ್. ಹೋಪ್ ಐ ಹ್ಯಾವ್ ರಿಟನ್ ದಟ್. ಯೂಸಸ್ ಆಫ್ ಬೇಕಿಂಗ್ ಸೋಡಾದಲ್ಲಿ ಬೇಕಿಂಗ್ ಪೌಡರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ tartaric acid and baking soda NaHCO3. ಆಯ್ತಾ? tartaric acid ಏನು ಮಾಡುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ ಎಕ್ಸಸ್ ಬೇಸ್ ಅನ್ನ. ಮತ್ತೆ ಈ ಬೇಕಿಂಗ್ ಸೋಡಾವನ್ನ ಮೈಲ್ಡ್ ಕೊರೋಸಿವ್ ಏಜೆಂಟ್ ಅಥವಾ ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ ನಾವು. ಅಂಡ್ ಆಲ್ಸೋ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಬ್ಲೀಚಿಂಗ್ ಪೌಡರ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರನ್ನು ಫಾರ್ ದ ಡ್ರೈ ಸ್ಲೇಕ್ಡ್ ಲೈಮ್ you're passing chlorine gas and you can expect CaOCl whole twice plus H2 plus H2O ಅನ್ನು ನಿಮಗೆ ಸಿಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಆಗಿದೆ ಇಕ್ವೇಶನ್ ನೋಡಿ. 2 ಹೈಡ್ರೋಜನ್, ಇಲ್ಲೂ ಕೂಡ 2 ಹೈಡ್ರೋಜನ್. ಆಕ್ಸಿಜನ್ ಇಸ್ ನಾಟ್ ಬ್ಯಾಲೆನ್ಸ್ಡ್ ಅಲ್ವಾ? ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, you're passing chlorine gas. ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳುವ ಸಾಲ್ಟ್ ಸಿಗುತ್ತೆ, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಹೇಳುವ ಸಾಲ್ಟ್ ಸಿಗುತ್ತೆ, ಜೊತೆಗೆ ವಾಟರ್ ಸಿಗುತ್ತೆ. ಓಕೆ, ಸೊ ಆಕ್ಚುಲಿ ದ ರಿಯಾಕ್ಷನ್ ಶುಡ್ ಬಿ ದಿಸ್ ವೇ. ನಿಮಗೆ ನಿಜವಾಗ್ಲೂ ಇರುವಂಥ ರಿಯಾಕ್ಷನ್ ಇದ್ರೆ ಇರಬೇಕು ನೋಡಿ. 2 ಕ್ಯಾಲ್ಸಿಯಂ, ಇಲ್ಲೂ ಕೂಡ 2 ಕ್ಯಾಲ್ಸಿಯಂ ಇದೆ. 2 2s are 4 chlorine, here 2 chlorine, here 2 chlorine. Equation is balanced. 2 times the oxygen, 2 2s are 4 times oxygen, ಇಲ್ಲಿ 2 times oxygen, ಇಲ್ಲಿ 2 times oxygen. ಸೊ ಇದು ನಿಮ್ಮ ಪ್ರಾಪರ್ ಇಕ್ವೇಶನ್ ಆಗಿರಬೇಕು. NCERT ಇಕ್ವೇಶನ್ ತಪ್ಪಿದೆ, ತಿದ್ಕೊಳ್ಳಿ. ಕ್ಲಿಯರ್? ನನ್ನ ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ಹೇಳಿದಾಗ NCERT ಅಕಾರ್ಡಿಂಗ್ ಹೇಳಿದೆ, ಬಟ್ ಅದು ಬೇಕಾಗಿಲ್ಲ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಫಾರ್ಮುಲಾ ಶುಡ್ ಬಿ ಕ್ಯಾಲ್ಸಿಯಂ OCl twice, CaOCl twice. This should be the formula of bleaching powder. ಹೇಗೆ ಪ್ರಿಪೇರ್ ಮಾಡ್ತಾರೆ? ಕ್ಲೋರಿನ್ನ ಸ್ಲೇಟ್ ಲೈಮ್ಗೆ ಪಾಸ್ ಮಾಡ್ತಾರೆ. ಒಂದು ಪ್ರಾಡಕ್ಟ್ ಕ್ಯಾಲ್ಸಿಯಂ ಕ್ಲೋರೈಡ್, ಸೆಕೆಂಡ್ ಪ್ರಾಡಕ್ಟ್ ಬ್ಲೀಚಿಂಗ್ ಕಾಂಪೊನೆಂಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಇನ್ನೊಂದು ವಾಟರ್. ವಿ ಆಲ್ಸೋ ಕಾಲ್ ದಿಸ್ ಆಸ್ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ, ಕ್ಲೋರೈಡ್ ಆಫ್ ಲೈಮ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ದಿಸ್. ಓಕೆ, ಇಲ್ಲಿ ನೀವು ಕೇಳ್ಬೋದು, ಮೇಡಮ್ ಇಲ್ಲಿ ಪಾಸಿಟಿವ್ ಅಯೋನ್ ಯಾವುದು? Ca2+. ನೆಗೆಟಿವ್ ಅಯೋನ್ ಯಾವುದು? OCl minus and OCl minus. These two are the negative ion. Hypochlorite ion ಅಂತ ಹೇಳ್ತೀವಿ ಇದಕ್ಕೆ. Hypochlorite ion. Hypochlorite ion. Calcium 2+ is the anion, cation. Hypochlorite ion is the anion. So that will become the structure. Easy. Next, uses of bleaching powder. Obviously, for bleaching textile, in bleaching action in textile, bleaching wood pulp, oxidizing agent to add oxygen
ಆಯ್ತಾ. ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್, ಪ್ಲಸ್ ಸ್ಟೆರಿಲೈಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು? ಫ್ರಮ್ ಜಿಪ್ಸಮ್, ಕ್ಯಾಲ್ಸಿಯಂ ಸಲ್ಫೇಟ್ 2 times ವಾಟರ್ ಏನಿದೆ ಇದನ್ನ ಜಿಪ್ಸಮ್ ಅಂತ ಹೇಳಿ ಕರಿತೀವಿ. gypsum. Okay, you're heating this gypsum at a particular temperature. Comment the temperature below the comment box. So illi calcium sulfate hemihydrate, half water molecules plus 3/2 water molecule as a byproduct remove agutte. So water of crystallization alli ardha ashte ulkolutte. What is the meaning of this? Idrad artha enu, one water molecule is shared between 2 formula unit. So ಅವ್ರು ಕೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಫಾರ್ಮುಲಾ, ಹೆಸರು ಏನದನ್ನ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇಸ್ ದ ಫಾರ್ಮುಲಾ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳುವಂಥದ್ದು ಫಾರ್ಮುಲಾ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನಲ್ಲಿ ಓಕೆ half water molecule, the meaning ಏನು? What is the meaning of half water molecule? 1 water of crystallization shared between one water molecule shared between one water of crystallization shared between 2 formula units of calcium sulfate. 2 formula units ಅಂದ್ರೆ 2 ಕ್ಯಾಲ್ಸಿಯಂ ಸಲ್ಫೇಟ್, 2 ಫಾರ್ಮುಲಾ ಯೂನಿಟ್. ಕ್ಯಾಲ್ಸಿಯಂ ಸಲ್ಫೇಟ್ ಒಂದು, ಕ್ಯಾಲ್ಸಿಯಂ ಸಲ್ಫೇಟ್ ಸೆಕೆಂಡ್ ಕಾಂಪೊನೆಂಟ್. ಇವುಗಳ ನಡುವೆ ಒಂದು ವಾಟರ್ ಮಾಲಿಕ್ಯೂಲ್ ಶೇರ್ ಆಗಿದೆ ಅಂತ ಹೇಳಿದ್ರೆ ಇದ್ರದ್ದು ಅರ್ಧ ಭಾಗ ಒಂದು ಫಾರ್ಮುಲಾಗೆ, ಅರ್ಧ ಭಾಗ ಇನ್ನೊಂದು ಫಾರ್ಮುಲಾಗೆ ಹೋಗುತ್ತಲ್ವಾ, ಅದನ್ನೇ ಇಲ್ಲಿ ಬರ್ದಿರುವಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಜಿಪ್ಸಮ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಸ್ಟ್ ಬಿ ಆಲ್ವೇಸ್ ಸ್ಟೋರ್ಡ್ ಇನ್ ಏರ್ ಟೈಟ್ ಕಂಟೈನರ್, ಇಲ್ಲ ಅಂತ ಹೇಳಿದ್ರೆ ರಿವರ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾಕೆ ಏರ್ ಟೈಟ್ ಕಂಟೈನರ್ನ ಹಾಕೊಳ್ಬೇಕು? ಅದರ್ವೈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ calcium sulfate half water molecule might combine with the atmospheric moisture to form hard mass called as gypsum. Calcium sulfate 2 times water, hard mass called as gypsum. Okay, next. So what are the uses of plaster of Paris? Making toys, materials for decoration purpose, surgical bandage for setting the fractured bone. ನೀವು ಇದನ್ನ ತುಂಬ ಸಲ ನೋಡಿರ್ತೀರಲ್ವಾ, ಈ ಬೋನ್ ಏನಾದರೂ ಅಲೈನ್ಮೆಂಟ್ ಮಿಸ್ಪ್ಲೇಸ್ ಆಯಿತು ಅಂತ ಹೇಳಿದ್ರೆ ಆ ವೂಂಡೇಜ್ನ ಪ್ರಾಪರ್ ಆಗಲಿ, ಆ ಬೋನ್ದು ಅಲೈನ್ಮೆಂಟನ್ನು ಪ್ರಾಪರ್ ಪ್ಲೇಸಿಗೆ ಟಕ್ ಅಂತ ಹೇಳಿ ಹಾಕ್ಲಿಕ್ಕೆ ವಾಟ್ ವಿ ಡೂ ದಿಸ್ ಅಲೈನ್ಮೆಂಟ್ಗೆ ಏನು ಹೇಳ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆರ್ಟಿಫಿಷಿಯಲ್ ಸಿಮೆಂಟ್ ಅನ್ನು ನಾವು ಸುತ್ತಾ ಹೋಗ್ತೀವಿ. ಸೊ ಇಟ್ ಬಿಕಮ್ಸ್ ಹಾರ್ಡ್ ಮಾಸ್ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೂ ವಿಲ್ ನಾಟ್ ಮೂವ್ ಅ ಹ್ಯಾಂಡ್ ಆರ್ ಲೆಗ್. ಇಟ್ಸ್ ಅ ವೆರಿ ಕ್ರೂಷಿಯಲ್ ಕಂಡೀಷನ್ ಫಾರ್ ಅ ಪರ್ಸನ್ ಹೂ ಇಸ್ ಅಂಡರ್ಗೋಯಿಂಗ್ ಸಚ್ ಥಿಂಗ್ಸ್. ಬಟ್ ಎಸ್, ಸೊ ಇಮ್ಮೊಬಿಲೈಸೇಷನ್ ಆಫ್ ಫ್ರಾಕ್ಚರ್ಡ್ ಬೋನಿಗೆ ಯೂಸ್ ಮಾಡ್ತೇವೆ. ಎಫ್ಲಾರಸೆನ್ಸ್ ಅಂತ ಹೇಳಿದ್ರೇನು? ಲೂಸಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಫಾರ್ ಎಕ್ಸಾಂಪಲ್, ವಾಷಿಂಗ್ ಸೋಡಾದಲ್ಲಿ ಈ 10 ವಾಟರ್ ಮಾಲಿಕ್ಯೂಲ್ಸ್ನ ನೀವು ಹೀಟ್ ಮಾಡ್ತೀರಾ ಅನ್ಕೊಳ್ಳಿ. ವೆನ್ ಯು ಹೀಟ್ ದಿಸ್, ವಾಷಿಂಗ್ ಸೋಡಾ ಬಿಕಮ್ಸ್ ಸೋಡಾ ಆಶ್. 10 ವಾಟರ್ ಮಾಲಿಕ್ಯೂಲ್ಸ್ನ ಕಳ್ಕೊಂಡು when it is exposed to dry air, it becomes monohydrate. Okay, monohydrate andre Na2CO3 single water molecule plus 9 water molecule kitkondu hogutte molecules anna. Okay, hurt hogbidare, tata bye bye anta helkondu. So this process where losing the water of crystallization is called as what enta helbodu, efflorescence. Epsom salt, ಕೈ ಕಾಲೆಲ್ಲ ನೋವಾದಾಗ ಎಪ್ಸಮ್ ಸಾಲ್ಟ್ ಹಾಕೊಳ್ತೀವಲ್ಲ, ಇಲ್ಲೂ ಕೂಡ ಮೆಗ್ನೀಷಿಯಂ ಸಲ್ಫೇಟ್ 2 times ವಾಟರ್ ಮಾಲಿಕ್ಯೂಲ್ಸ್ ಅದು ಇವಾಪರೇಟ್ ಆಗುತ್ತೆ. ಅದರಿಂದ ಹೈಗ್ರೋಸ್ಕೋಪಿಕ್ ಅಂತ ಹೇಳಿದ್ರೇನು? ಸಬ್ಸ್ಟೆನ್ಸ್ಗಳು ಅಟ್ಮಾಸ್ಫಿಯರಿಕ್ನಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮಾಯಿಶ್ಚರ್ನ, ಬಟ್ ಅದರೊಳಗಡೆ ತಾನು ಕರ್ಗೋಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಹೈಗ್ರೋಸ್ಕೋಪಿಕ್ ಅಂತ ಹೇಳಿ ಕ್ವಿಕ್ ಲೈಮ್ನ ಹೇಳ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಹೇಳ್ಬೋದು. ಕ್ಯಾಲ್ಸಿಯಂ ಕ್ಲೋರೈಡ್ ಇಸ್ ಆಲ್ಸೋ ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್. ಈ ಸಿಲಿಕಾ ಜೆಲ್ ನೋಡಿರ್ತಿಲ್ಲ, ಹೊಸ ಬ್ಯಾಗ್ನಲ್ಲಿ, ಹೊಸ ಫ್ಲಾಸ್ಕ್ನಲ್ಲೆಲ್ಲ ಆ ಸಿಲಿಕಾ ಜೆಲ್ ಕೊಡ್ತಾರಲ್ಲ, ಅದು ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹೊರತು ತಾವು ಅದರಲ್ಲಿ ಡಿಸಾಲ್ವ್ ಆಗಲ್ಲ.
ಅರ್ಥ ಆಗ್ತಿದೆಯಾ? ಸೊ ಆ ಥರ ಡಿಸಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರನ್ನ ಡೆಲಿಕ್ವಿಸೆಂಟ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡಿಕೊಂಡು ಅದ್ರೊಳಗಡೆ ತಾನು ಕೂಡ ಮುಳುಗೋಗುತ್ತೆ, ಕರಗೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಬೇಸ್, sodium hydroxide base is a deliquescent substance. ಸೊ ಇವುಗಳು ಪ್ರಾಪರ್ಟೀಸ್ ಆಫ್ ಸಾಲ್ಟ್ ಆಗಿರುತ್ತೆ, ಎಕ್ಸ್ಟ್ರಾ ವರ್ಡ್ಸ್ ಆಗಿರುತ್ತೆ. ಐ ಹೋಪ್ ದ ವಿಡಿಯೋ ಈಸ್ ಯೂಸ್ಫುಲ್. ನಾನು ಎಂಟೈರ್ ಚಾಪ್ಟರ್ನ ನಾನು ಇಲ್ಲಿ ರಿವೈಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ಇಸ್ ಯೂಸ್ಫುಲ್, ಇಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಕಮೆಂಟನ್ನು ದಯವಿಟ್ಟು ಈ ವಿಡಿಯೋ ಕೆಳಗಡೆ ತಿಳಿಸಿ. ಏನು ಇಂಪ್ರೂವ್ಮೆಂಟ್ಸ್ ಬೇಕು ನಿಮಗೆ, ನೀವೇನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಹತ್ರ ದಯವಿಟ್ಟು ತಿಳಿಸಿ. ಸೊ ಅಕಾರ್ಡಿಂಗ್ಲಿ ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಮತ್ತು ಏನೇ ಡೌಟ್ಸ್ ಇರಲಿ ನೀವು ಕಮೆಂಟ್ ಹಾಕಿ ಈ ವಿಡಿಯೋ ಕೆಳಗಡೆ. ನಾನು ಆ ಕಮೆಂಟ್ಸ್ನ ಯಾವಾಗೆಲ್ಲ ನೋಡ್ತೀನೋ ಅವಾಗೆಲ್ಲ ನಿಮ್ಮ ಜೊತೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಪ್ರತಿ ಡೌಟ್ಸ್ನ ಕೂಡ ಸಾಲ್ವ್ ಮಾಡ್ತೀನಿ. ದ್ಯಾಟ್ ಈಸ್ ಕೈಂಡ್ ಆಫ್ ಅಶ್ಯೂರೆನ್ಸ್ ಐ ಆಮ್ ಗಿವಿಂಗ್ ಫಾರ್ ಯೋರ್ ಗ್ರೋತ್, ಬಿಕಾಸ್ ಫಾರ್ ಮೀ ಯೋರ್ growth is important. Thank you so much for watching this video. See you in the next class.